ಎಲ್ಲರಿಗೂ ನಮಸ್ಕಾರ ರೀ. ಹ್ಯಾಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿ ಹೇಳಲಿಕ್ಕೆ ಬಂದಿಲ್ರಪ್ಪ ನಾ ಇವತ್ತು. ಜಗತ್ನ್ಯಾಗ ನಡೀಲಾರ್ದಂಥ ಸುದ್ದಿ ನಮ್ಮ ಆಫೀಸ್ನ್ಯಾಗ ಪ್ರತಿದಿನ ನಡೀತಾವೆ. ಆಫೀಸ್ನಾಗಿನ ಸುದ್ದಿ ಹೇಳಲಿಕ್ಕೆ ಬಂದಿ ನೋಡ್ರಿ. ಜಗತ್ನ್ಯಾಗಿನ ಸುದ್ದಿ ಎಲ್ಲ ಸೈಡಿಗಿಟ್ಟು ಯಾಕಂತ ಹೇಳ್ತೀನಿ ಕೇಳ್ರಿ. ಇವತ್ತು ಇಡೀ ಆಫೀಸ್ ಖುಷಿ ಪಡೋ ಸುದ್ದಿ. ಹೌದಾ? ನಮ್ಮ ಟಿ ವಿ ವಿಕ್ರಮಕ್ಕೆ 2ನೇ ವರ್ಷದ ಸಂಭ್ರಮ. ಇವತ್ತು ನವೆಂಬರ್ 5ನೇ ತಾರೀಕು ಟಿ ವಿ ವಿಕ್ರಮದ ಕಾರ್ಯಕ್ರಮಗಳೆಲ್ಲ ಶುರುವಾಗಿ 2 ವರ್ಷ ಆಯಿತು. ಈ 2 ವರ್ಷನಾಗ ಏನಿಲ್ಲ ಅಂದರೂ ಒಂದು 6,000 ವಿಡಿಯೋ ಹಾಕಿವಿ. ಒಂದು 130 ಮಿಲಿಯನ್ಗಿಂತ ಜಾಸ್ತಿ ವ್ಯೂಸ್ ಆಗ್ಯಾವ. ಏನಿಲ್ಲ ಅಂದರೂ 4.5 ಲಕ್ಷ ಸಬ್ಸ್ಕ್ರೈಬರ್ಸ್ ಅದಾರೆ. ಇದಕ್ಕೆಲ್ಲ ನೀವೇ ಕಾರಣ. ನಿಮ್ಮೆಲ್ಲರ ಪ್ರೀತಿಯ ಟಿ ವಿ ವಿಕ್ರಮ 2 ವರ್ಷನಾಗ ಇಷ್ಟು ಬೆಳಿಲಿಕ್ಕೆ, ಸಾಧನೆ ಮಾಡಲಿಕ್ಕೆ ನೀವೇ ಕಾರಣ. ಇನ್ನು ಮುಂದೆ ಇನ್ನೂ ಹೆಚ್ಚೆಚ್ಚು ಬೆಳಿಬೇಕಂದ್ರೂ ನೀವೇ ಕಾರಣ. ಅದಕ್ಕೆ ನಿಮಗೆಲ್ಲ ನಮ್ಮ ಇಡೀ ಟಿ ವಿ ವಿಕ್ರಮದ ತಂಡದ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳು. ಅಷ್ಟೇ ಅಲ್ಲ, ಹೇಳ್ದೆ ನಾನು, ಇದು ಮಿರ್ಚಿ ಮಂಡಕ್ಕಿನೂ ಅಲ್ಲ, ಕೇಸರಿ ಬಾತ್ನೂ ಅಲ್ಲ. ನಮ್ಮ ಆಫೀಸ್ನಾಗಿರುವಂಥ ಚಿತ್ರ ವಿಚಿತ್ರ ಬಾತ್ಕೋಳಿಗಳು ಮಾತಾಡುವಂಥ ಖಾಸ್ ಬಾತ್. ನಾನು ಉತ್ತರ ಕರ್ನಾಟಕದ ಕಲಬುರ್ಗಿದ್ದಕ್ಕೆ ಶ್ವೇತಾ, ಗೊತ್ತು. ಇವರು ದಕ್ಷಿಣದ ಕಡೆಯವರು. ನೋಡ್ರಿ, ಈಗ ನಮ್ಮ ಟಿ ವಿ ವಿಕ್ರಮದ ಸ್ಪೆಷಾಲಿಟಿ ಜಗದೀಶ್ ಜಗಧ್ವನಿ ಕಾರ್ಯಕ್ರಮ, ಸ್ಟ್ರೈಟ್ ಫಾರ್ವರ್ಡ್ ಕಾರ್ಯಕ್ರಮದಾಗೆಲ್ಲ ನೋಡಿರಿ ನೀವು. ಹಿಂಗೆ ರಾಜಕೀಯದ ಬಗ್ಗೆ ಅಗದಿ ಕ್ವಶನ್ ಮಾಡಿಕೊಂಡು ಹೊರಗಡೆ ಜನರಿಗೆ ಮಾತಾಡಿಸ್ಕೊಂಡು ಜಗದೀಶ್ ಭಾಳ ದೊಡ್ಡವ ತಿಳ್ಕೊಬಿಟ್ರೆ, ಸಣ್ಣ ಹುಡುಗದ ನಾವು ಇನ್ನು ಪಾಪ. ಆದ್ರೆ ನೋಡಿದ್ರೆ ಅಗದಿ ಇನ್ನೇನು ರಾಜಕೀಯಕ್ಕೆ ಎಂಟ್ರಿ ಕೊಡೋರಂಗೆ ತಯಾರಾಗಿ ನಿಂತಾನ. ಅಷ್ಟೇ ಅಲ್ಲ, ಒಂದು ಸ್ವಲ್ಪ ನೋಡ್ರಿ, ಒಂದು ಲುಕ್ ಮದುಮಗನ ಥರ ಕಾಣ್ಲಿಕತ್ತಾನ. ಆದರೆ ಏನು ಮಾಡ್ತೀರಿ, ಇವ್ರಪ್ಪವ್ರು ಹೇಳಿಬಿಟ್ಟಾರ, ಮಂಗ್ಳೂರಿಗೆ ಹೋದಾಗ ಹೇಳಿಬಿಟ್ಟಾರ ಇವ್ರಪ್ಪವ್ರು ಇನ್ನೂ 10-15 ವರ್ಷ ಒಂದು ಮದುವೆ ಮಾಡಲ್ಲಂತ. ಆದರೆ ಇವ ಆಲ್ರೆಡಿ ಮದುಮಗನಾಗ ತಯಾರಾಗಿ ನಿಂತು ಬಿಟ್ಟಾನ. ಸೊ ನಾನು ಉತ್ತರ ದಿಕ್ಕ, ದಕ್ಷಿಣ ದಿಕ್ಕ, ಎಲ್ಲ ದಿಕ್ಕು, ಎಲ್ಲ ಧರ್ಮ, ಎಲ್ಲ ಜಾತಿಯವರು ನಾವು ಒಂದೇ ಒಂದು ಸೂರಿನಡಿ ಕೆಲಸ ಮಾಡ್ತೀವಂದ್ರೆ ಅದು ನಮ್ಮ ಟಿ ವಿ ವಿಕ್ರಮ. ಹೌದಲ್ಲ ಜಗದೀಶ್? ಶ್ವೇತಾ ಅವರು ಹೇಳಿದಾಗೆ ಒಬ್ರು ಉತ್ತರ ಕರ್ನಾಟಕದ ಕಲಬುರ್ಗಿಯ ಹುಲಿ, ಇನ್ನೊಬ್ರು ದಕ್ಷಿಣ ಕನ್ನಡದ ಮುಗ್ಧ ಹುಡುಗ. ಬನ್ನಿ ಕೇಳೋಣ ನಮ್ಮ ಟಿ ವಿ ವಿಕ್ರಮ ಕುಟುಂಬದವರು ಯಾವ ರೀತಿ ಇದ್ದಾರೆ, ಬನ್ನಿ ನೋಡೋಣ. ನಮ್ಮನ್ನೆಲ್ಲ ರಕ್ಷಣೆ ಮಾಡಿ ಕಾಯ್ತಿರುವಂತಹ ನಮ್ಮ ತಾತ, ನಮ್ಮ ಸೆಕ್ಯೂರಿಟಿ ಅಂತ ಹೇಳ್ಬೋದು, ನಮ್ಮನ್ನು ಕಾಯುವಂಥವ್ರು ಅಂತ ಹೇಳ್ಬೋದು. ಅವ್ರ ಹತ್ರ ಫಸ್ಟ್ ಮಾತಾಡಿಸುವ. ಶ್ವೇತಕ್ಕ ಮಾತಾಡಿಸಿ. ಇಡೀ ಬಿಲ್ಡಿಂಗ್ನ ಹಿರಿಯರು ಇವರು ಅಲ್ಲ, ಸುಬ್ರಹ್ಮಣ್ಯ ತಾತ ಅವರು. ಯಾವಾಗಲೂ ಬಂದಾಗ ವೆಲ್ಕಮ್, ಭಾರಿ ಖುಷಿಯಿಂದ ನಗುಮುಖದಿಂದ ವೆಲ್ಕಮ್ ಮಾಡ್ತಾರೆ. ಇವ್ರಿಗೆ ನೋಡಿದ ಕೂಡಲೇ ನಮ್ಮ ಕೆಲಸ ಮಾಡ್ಲಿಕ್ಕೆ ಇನ್ನೂ ಹೆಚ್ಚು ಜೋಶ್ ಬರ್ತದೆ. ನಮಸ್ತೆ ತಾತ. ಹ್ಯಾಪಿ ಆ್ಯನಿವರ್ಸರಿ. ಹ್ಯಾಪಿ ಆ್ಯನಿವರ್ಸರಿ. ಥ್ಯಾಂಕ್ ಯು. ಟಿ ವಿ ವಿಕ್ರಮ ಓಪनिंग 2 इयर्स एनिवर्सरी. हम इधर सिक्योरिटी काम करके उस तरफ से हम लोग को बहुत खुशी कर दिया. हम लोग को कुछ भी तकलीफ नहीं दिया टी विक्रमा चैनल. थैंक यू. ಥ್ಯಾಂಕ್ ಯು ತಾತ. ಥ್ಯಾಂಕ್ ಯು ತಾತ. ಸಿ ಯು ಸೂನ್ ತಾತ. ಲವ್ ಯು. ಬರಾಬರ್ ಐಸ ಸೂಪರ್ ಅಡಿಪೊಳಿ. ಬನ್ನಿ ಫ್ರೆಂಡ್ಸ್, ನಮ್ಮ ಆಫೀಸ್ ತೋರಿಸ್ತೇವೆ. ಬಂದೀವಿ ನೋಡ್ರಪ್ಪ ನಮ್ಮ ಟಿ ವಿ ವಿಕ್ರಮ ಆಫೀಸಿಗೆ. ಒಳಗೆಲ್ಲರೂ ಭಾಳ ಸೀರಿಯಸ್ ಆಗಿ ಕೆಲಸ ಮಾಡ್ಲಿಕತ್ತಾರ. ಹೆಂಗೆ ಕೆಲಸ ಮಾಡ್ಲಿಕತ್ತಾರ, ಯಾರ್ಯಾರು ಅದಾರ ನೋಡೋಣ ಬರ್ರಿ. ನಮ್ಮ ಟಿ ವಿ ವಿಕ್ರಮದ ಹಿರಿಯ ಜೀವ, ನೋಡಲಿಕ್ಕೆ ಸಣ್ಣವರಾಗಿದ್ದರು, ಅವರು ಏಜಲ್ಲಿ ದೊಡ್ಡವರು. ಅವ್ರ ಹತ್ರ ಮಾತಾಡಿಸ್ತೇವೆ, ಬನ್ನಿ. ನೋಡ್ರಿ, ಇಲ್ಲಿ ವಿಸ್ಮಯ ಅಂತ ಕೆಲಸ ಮಾಡ್ಲಿಕತ್ತಾರ ನಮ್ಮ ಟಿ ವಿ ವಿಕ್ರಮದಾಗ. ಅಂದರೆ ವಯಸ್ಸಿಗೆ ತಕ್ಕನಾಗ ಶುರು ಮಾಡೋಣತ. ಜಗ್ಗ ಬಾರೋ, ನೀನು ಯಾಕೋ ಆ ಕಡೆ ನಿಂತಿದ್ಯಾ? ಅಂದರೆ ಅವ್ರು ನೋಡಲಿಕ್ಕೆ ಹೈಟಲ್ಲಿ ಕಡಿಮೆ ಇದ್ದಾರೆ, ಇಲ್ಲಿ ಬಂದರೆ ಎಲ್ಲ ಕವರ್ ಆಗ್ತಾರೆ. ರಿಯಲಿ ಕಾಣುದೇ ಇಲ್ಲ ಅವರು. ಹಾಂ, ಹಲೋ ವಿಸ್ಮಯ. ಇವ್ರನ್ನ ನೋಡಿ ನೀವು ಚೈಲ್ಡ್ ಲೇಬರ್ ಅಂತ ತಿಳ್ಕೊಬಾರ್ದು, ಮಂದಿ ಅಲ್ಲ. ಕೆಲಸ ಮಾಡಿಸ್ಲಿಕ್ಕತ್ತಾರ ಅಂತ ತಿಳ್ಕೊಬಾರ್ದು. ಸೊ ವಿಸ್ಮಯ ಅವರ ಏನು ಎಡಿಟಿಂಗ್ ಮಾಡ್ಲಿಕ್ಕತ್ತೀರಿ? ಇವ್ರು ಭಾರಿ ಎಡಿಟರ್. ಇವ್ರೇ ಕಾಣುದಿಲ್ಲ, ಸ್ವಲ್ಪ ನಿಂತ್ಕೊಳ್ಳಿ. ನಮ್ಮ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಹೇಳಿಕತ್ತಿದ್ದೇನೆ. ಈ ಹಬ್ಬಸ್ ನಿಂದ್ರಿಸ್ಬಿಟ್ಟು ಅವ್ರಿಗೆ. ಛೇ ಏನು ಎಡಿಟಿಂಗ್ ಮಾಡ್ಲಿತ್ತೀರಿ ಈಗ? ಜೆಸಿಲಕ್ಕಂದು. ಹೌದಾ? ವಿಕ್ರಮ ವಿಶೇಷ ಎಡಿಟಿಂಗ್ ಮಾಡುವಾಗ ಎಷ್ಟು ಖುಷಿ ಆಗ್ತದ, ಎಷ್ಟು ಸಿಟ್ಟು ಬರ್ತದ ಹೇಳ್ರಿ. ಎಲ್ಲ ಸಿಟ್ಟೇನು ಬರೋದಿಲ್ಲ. ನಿಮ್ಮ ಧ್ವನಿ ಇನ್ನೂ ಜೋರಿದೆ ಅಂತ ನಮಗೆ ಗೊತ್ತಿದೆ. ಸಿಂಹ ಗರ್ಜನೆ ಮಾಡಿ. ಮಾತಾಡ್ರಿ ಜೋರು ಮಾತಾಡಿ, ನಿಮ್ಮ ಅನುಭವ ಮಾತಾಡಿ. ಟಿ ವಿ ವಿಕ್ರಮದಲ್ಲಿ 2 ವರ್ಷದಿಂದ ಕೆಲಸ ಮಾಡ್ಲಿಕತ್ತೀರಿ. ಹೆಂಗೆ ಅನಿಸ್ಲಿಕ್ಕತ್ತದ? ಒಂದು ಮನದಾಳದ ಮಾತು ಒಳಗಿಂದ ಎಲ್ಲ ಹೇಳ್ಬೇಕು ಇವತ್ತು, ಯಾವ ಫಿಲ್ಟರ್ ಇಲ್ಲಾರ್ದೆ. ಖುಷಿ. ಎಡಿಟಿಂಗ್ ಮಾಡಬೇಡ್ರಿ, ನಿಮ್ಮ ಮಾತಲ್ಲಿ. ಖುಷಿ ಆಗ್ತದೆ. ಒಂದು ಫ್ಯಾಮಿಲಿ ಥರ ಇದ್ದೇವೆ. ಒಂದು ವಾಕ್ಯದಲ್ಲಿ ಉತ್ತರಿಸಿ, ಅಲ್ಲ 5 ಮಾರ್ಕಿನ. ಇದು 10 ಮಾರ್ಕ್ಸಿನ ಪ್ರಶ್ನೆ. ನಾನು ಎಡಿಟರ್, ಆಂಕರ್ ಅಲ್ಲ. ಕಲ್ಕೊಂಡ್ಬಿಟ್ರಲ್ಲ, ಎಲ್ಲರೂ ಮಾತಾಡೋದು ಕಲ್ಕೊಂಡ್ಬಿಟ್ರಲ್ಲ. ಹಾಗಾದ್ರೆ ಮಾತಾಡಿಸ್ಲೇಬೇಕು. ಹಾಂ, ಇಲ್ಲ ಬಿಡಬೇಕು, 1-2 ಡೈಲಾಗ್ ಬಿಡ್ಬೇಕು. ಯಾವ್ದಾರ ಇನ್ನೊಂದು ಚೆನ್ನಾಗಿತ್ತಿದು. ಪಂಚ್ ಒಳ್ಳೇದಿತ್ತು. ಅಷ್ಟೇ
ನಮ್ಮ ಟಿ ವಿ ವಿಕ್ರಮದಲ್ಲಿ ಈಗಷ್ಟೇ ಮದುವೆಯಾಗಿ ಹೊಸ ಜೀವನ ನಡೆಸುತ್ತಿರುವಂತಹ ಭರತ್ ಅವರಿದ್ದಾರೆ. ಅವರ ಅನುಭವ ಕೇಳುವ ಸರ್. ಅಲ್ಲ, ಈಗಷ್ಟ ಹೊಸ್ದಾಗಿ ಮದುವೆ ಆಗ್ಯಾರ ಅಂತ ಹೇಳಿದೆ. ಅವ್ರ ಅನುಭವ ಎಲ್ಲ ಇಲ್ಲಿ ಹೇಳೋಕ್ಕಾಗಲ್ಲ. ಹೌದು, ಸೆನ್ಸರ್ ಕಟ್ಟಿದ್ರೆ. ಹೌದು, ಕಾಶಿನಾಥ್ ಅವ್ರ ಅನುಭವ ಬೇಡ, ಟಿ ವಿ ವಿಕ್ರಮದ ಅನುಭವ ಹೇಳಿ. ಸೊ ನಮ್ಮ ಟಿ ವಿ ವಿಕ್ರಮದ ಹೊಸದಾಗಿ ಮದುವೆ ಆಗಿರುವಂಥ ಮದುಮಗ ಭರತ್ ಅವರು, ಇವ್ರ ಹೆಂಡತಿ ಹಂಸ ಅಂಥೇಳಿ. ಇವರು ಹಂಸವೇ ಹಂಸವೇ ಹಾಡು ಬಾ ಅಂತ ಇವ್ರು ಹಾಡಿದ್ರೆ ಅವರು ಅಡುಗೆ ಮನೆ ಕೆಲಸ ಎಲ್ಲ ಮಾಡು ಬಾ ಅಂತಾರಂತ. ಮೋಸ್ಟ್ಲಿ ಅದೇ ಥರ ಇರಬೇಕು. ಅಂದರೆ ನಾವು ಟಿ ವಿ ವಿಕ್ರಮದಾಗ ನಮ್ಮ ಕೇಸರಿಬಾತ್ ಎಡಿಟಿಂಗ್ ಜವಾಬ್ದಾರಿ ಇವ್ರಿಗೆ ಕೊಟ್ಟಿವಪ್ಪ. ಕೇಸರಿಬಾತ್ ಕ್ರೆಡಿಟ್ ಎಡಿಟಿಂಗ್ ಮಸ್ತ್ ಮಾಡ್ತಾರಲ್ಲ. ಸೊ ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಮತ್ತು ಹೆಂಗೆ ಅನ್ಸ್ಲಿಕ್ಕತ್ತದ, ಈಗ ಮನ್ಯಾಗ ಒಂದು ಹೊಸ ಲೈಫು, ಹೆಂಡ್ತಿ ಬಂದಾರ, ಇಲ್ಲಿ ಒಂದು ಹೊಸ ಪ್ರೋಗ್ರಾಮ್, ಎಲ್ಲ ಸೇರಿ ತಲೆಯಲ್ಲಿ ಏನು ಓಡ್ಲಿಕ್ಕತ್ತದ. ಎರಡು ಕೇಸರಿ ಬಾತ್ ಆಗಿದೆ. ಚೌಚೌ ಬಾತ್ ಎಲ್ಲ ಎಡಿಟರ್ಸ್ ಪಂಚ್ ಹೊಡಿತಿದ್ದಾರೆ. ಏನು ಸಖತ್ ಅಲ್ಲ. ಚೌಚೌ ಬಾತ್ ಅಂದ್ರೆ ಇದು ಚೌಚೌ ಬಾತು ಆಗಿದೆ, ಕೇಸರಿ ಬಾತು ಆಗಿದೆ. ಹೇಗೆ ಅನ್ಸ್ಲಿಕ್ಕತ್ತದ? 2 ವರ್ಷ ಆಗ್ತಾ ಬರ್ತಾ ಇದೆ ನಂದು ಟಿ ವಿ ಕ್ರಮದಲ್ಲಿ. ಸೊ ಎಲ್ಲ ಚೆನ್ನಾಗಿ ನಡೀತಾ ಇದೆ ಇಲ್ಲಿ. ಶ್ವೇತಕ್ಕ, ನೀವು ಅವ್ರಂಗೆ ಕರೆಕ್ಟ್ ಅಬ್ಸರ್ವ್ ಮಾಡಿದ್ರಾ? ನೋಡುವಾಗ ನಿಮಗೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಒಂದು ನೋಡಿದಾಗ ಕಾಣೋದಿಲ್ವಾ? ಹಾಗಾದ್ರೆ ಅದೇ ಒಂದು ಖುಷಿಯಲ್ಲಿ ಏನು ಹೇಳ್ತಾರೆ ಕೇಳಿ. ರೀಸೆಂಟಾಗಿ ಮದುವೆ ಆಗಿದ್ದೀರಿ, ಮುಖದಲ್ಲಿ ಕ್ರೇಜಿ ಸ್ಟಾರ್ ಲಕ್ಷಣ ಇದೆ. ಒಂದು ಡೈಲಾಗ್ ಹಂಗೆ ಡೈಲಾಗ್ ಹಂಸ ಅವರಿಗೆ ನೀವು ಮನೆಯಲ್ಲಿ ಹೇಳಲಿಕ್ಕೆ ಆಗದ ವಿಷಯವನ್ನು ಇದರ ಮೂಲಕ ಹೇಳ್ಬೋದು, ಅವ್ರು ನೋಡ್ತಿದ್ರೆ ತಲುಪ್ತದೆ. ಅವರು ಫುಲ್ ಶೈ ಆಗ್ತಿದ್ದಾರೆ. ನಾಚಬೇಡಿ. ಮದುವೆಗೆ ಎಷ್ಟು ತಿಂಗಳಾಯ್ತು? ಮದುವೆ ಆಗ್ತಾ ಬರ್ತಾ 6 ತಿಂಗಳಾಗಿ ನಾಚ್ತೀರಾ? ಹೆಂಡತಿ ಅವ್ರಿಗೆ ಹೆಂಡತಿಯವ್ರಿಗೂ 6 ತಿಂಗಳೇ ಹಾಕಿರೋದು. ಹೌದು. ಹೇಳಿ ಅಲ್ಲ, ಒಂದು ಡೈಲಾಗ್ ಬಿಡಿ ಹಂಗೆ. ಯಾವ ಡೈಲಾಗ್ ಶ್ವೇತಕ್ಕ? ಯಾವುದಾದ್ರೂ ಒಂದು ಒಳ್ಳೆ ಫಿಲ್ಮ್, ನಿಮ್ಮ ಮನಸ್ಸಿನ ಫೀಲಿಂಗ್ಸ್ ಅನ್ನೆಲ್ಲ ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ, ಎಡಿಟಿಂಗ್ ಮಾಡಬೇಕು. ನೋಡಿ ಹಿಂಗೆಲ್ಲ ಡೈಲಾಗ್ ಹೊಡಿಲಿಗತ್ತಾರ ಈಗ ನಮ್ಮ ಎಡಿಟರ್ಸ್ನು. ನೋಡಿ, ನಾವೀಗ ನೆಕ್ಸ್ಟ್ ಹೋಗ್ತಿರೋದು ನಮಗೆ ಒಂದು ಕಂಟೆಂಟ್ ಕೊಡುವಂತಹ ಒಂದು ಜೀವಿ. ನೋಡು, ನೋಡ್ರಿ ಎಷ್ಟು ಸೀರಿಯಸ್ ಆಗಿ ಟಾಪಿಕ್ ಹುಡ್ಕಾಡ್ಲಿಗತ್ತಾರ ಇವರು. ಹಲೋ ಸನತ್ ಅವರೇ. ನಮ್ಮ ಟಿ ವಿ ವಿಕ್ರಮದಲ್ಲಿ ಆ್ಯಂಕರ್ಸ್ಗಳು ಏನೆಲ್ಲ ಮಾತಾಡ್ತಾರೆ, ನಾವು ಮಾತಾಡ್ತೇವೆ, ಆದರೆ ಮಾತಾಡುವ ಹಿಂದೆ ಇರುವ ಕೈ ನಮ್ಮ ಸನತ್ ಅವರು, ನಮ್ಮ ಕಂಟೆಂಟ್ ರೈಟರ್. ನೀವು ಮಿರ್ಚಿ ಮಂಡಕ್ಕಿ ನೋಡಿರ್ತೀರಿ. ಮಿರ್ಚಿ ಮಂಡಕ್ಕಿ ಬಗ್ಗೆ ನಾನು ಹೇಳೋದಕ್ಕಿಂತ ಶ್ವೇತಕ್ಕನೇ ಹೇಳ್ತಾರೆ. ಶ್ವೇತಕ್ಕ ಹೇಳಿ. ಜಗ, ಈಗ ಶ್ರೀಲಂಕಾ ಟೀಮಲ್ಲಿ ಸನತ್ ಜಯಸೂರ್ಯ ಅಂತ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಾರಂತ. ಹಂಗೆ ಇವರು 1 ಲಕ್ಷ ಓಡುತ್ತೆ ಅಂತ ಮೊದಲೇ ಹೇಳ್ಬಿಡ್ತಾರೆ, ಡಿಸೈಡ್ ಮಾಡಿ ಸೀರಿಯಸ್ಲಿ ಓಡುತ್ತದು. ಹೌದು, ಅಂಥದ್ದೊಂದು ಕಂಟೆಂಟ್ ಕೊಡೋ ಅಂಥವ್ರು ಇವರು. ಸೊ ಈಗ ತಲೆಯಲ್ಲಿ ಏನು ಕಂಟೆಂಟ್ ಓಡ್ಲಿಗತ್ತದ? ಇಲ್ಲ, ಏನಿಲ್ಲ, ನಾರ್ಮಲಾಗಿ ಏನಿದೆಯೋ ಅದು ಕೆಲಸ ಮಾಡ್ತೀವಿ. ಅದು ಓಡುತ್ತೆ ಬಿಡುತ್ತೆ, ಅದು ಜನರಿಗೆ ಬಿಟ್ಟಿದ್ದು, ವೀಕ್ಷಕರಿಗೆ ಬಿಟ್ಟಿದ್ದು ಅಷ್ಟೇ. ಈಗ ಟಿ ವಿ ವಿಕ್ರಮಕ್ಕೆ ಬಂದು ನಿಮ್ಮದು 1.5 ವರ್ಷ ಮೇಲಾಯ್ತು ಅನಿಸುತ್ತೆ. ಹೆಂಗೆ ಅನ್ಸ್ಲಿಗತ್ತದ ನಿಮಗೆ? ಚೆನ್ನಾಗಿದೆ, ಒಂಥರ ವಾತಾವರಣ ಚೆನ್ನಾಗಿದೆ. ಎಲ್ಲರೂ ಒಂದು ಒಟ್ಟಾಗಿ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಡಿ. ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನಮ್ಮ ಟಿ ವಿ ವಿಕ್ರಮದ ಸಬ್ಸ್ಕ್ರೈಬರ್ಸಿಗೆ? ಅದೇ ಒಂದು ದೇಶ ಧರ್ಮ ಅಂತ ಹೇಳಿಬಿಟ್ಟು ಒಂದು ಸಪ್ರೇಟಾಗಿ ಒಂದು ಚಾನಲ್ ಅಂತ ನಡೆಸ್ತಾ ಇರೋದು, ಯಾವುದೇ ಒಂದು ಲಾಭದ ಉದ್ದೇಶ ಇಲ್ಲದೆ ನಡೆಸ್ತಾ ಇರೋದು ಅಂದರೆ ಟಿ ವಿ ವಿಕ್ರಮ ಮಾತ್ರ. ಸೊ ನೀವು ಮಾಡಬೇಕಾಗಿರೋದು ಇಷ್ಟೇ, ನೋಡಿ ಚಾನಲನ್ನು, ಏನು ಸತ್ಯ ಇದೆ ಏನಿದೆ ಅದನ್ನು ತಿಳ್ಕೊಳ್ಳಿ, ದೇಶದ ಪರವಾಗಿ ಯಾವಾಗಲೂ ನಿಲ್ಲೋಣ ಅಂತ ಹೇಳ್ತೇನೆ. ಶ್ವೇತಕ್ಕ, ಹಾಗೆ ಇವರು ಬರೆದ ಕಂಟೆಂಟನ್ನು ಆ್ಯಂಕರ್ಸ್ಗಳು ಒಂದೂ ತಪ್ಪಿಲ್ಲದೆ ಹೇಳ್ತಾರೆ. ಹೇಳದಿದ್ರೆ ಇವರು ಬೈತಾರೆ. ಅದೇ ರೀತಿ ಇವರ ಬಾಯಲ್ಲಿ ಸಹ ಒಂದು ಡೈಲಾಗ್ ಬಿಡಬೇಕಲ್ಲ. ಒಂದು ಸ್ಕ್ರಿಪ್ಟ್ ಓದ್ಸೋಣ. ಸ್ಕ್ರಿಪ್ಟಿಗಿಂತ ಒಂದು ಫಿಲ್ಮ್ ಡೈಲಾಗ್. ಯಾವ ಫಿಲ್ಮ್? ಗಣೇಶ್ ಇವರ ಮುಖವನ್ನು ನೋಡಿದ್ರೆ ಗೋಲ್ಡನ್ ಸ್ಟಾರ್ ಗಣೇಶ್. ಹೌದು, ಈ ದಿಲ್, ಈ ಹೃದಯ, ಅದೊಂದು ಡೈಲಾಗ್ ಬಿಟ್ಬಿಡಿ ಹಂಗೆ ನೀವು. ಇಲ್ಲ, ಸೈಲೆಂಟ್ ಹಾಕ್ಬೋದು, ಒಂದು ಡೈಲಾಗ್ ಬಿಡಿ. ನಿಮ್ಮ ಹಳೆ ನಾವು ಕಥೆ ಮಾತಾಡಲ್ಲ, ಬರೀ ಏನಿದ್ರು ಬರೆಯೋದಷ್ಟೇ. ಅದನ್ನ ಬೇಕಾ ಡೈಲಾಗ್ ಬರೀತೀನಿ, ಮಾತಾಡಲ್ಲ. ನೀವು ಬರ್ತದನ್ನ ಆಂಕರ್ಸ್ ಹೇಳ್ತಾರೆ. ಇಲ್ಲ ಅಷ್ಟೇ. ಇಲ್ಲ, ನೀವು ಅದೊಂದು ಹೇಳ್ಬೇಕು. ಟ್ರೈ ಮಾಡಿ, ಬರುತ್ತೆ. ನಿಮ್ಮ ಒಳಗೊಂದು ಕಲೆ ಇದೆ. ಅಲ್ಲ, ನಿಮಗೆ ಮುಂಗಾರು ಮಳೆ ಹೀರೋಯಿನ್ ತರ ಹೆಂಡತಿ ಸಿಗ್ಬೋದು ಈ ಡೈಲಾಗ್ ನೋಡಿ. ಹೌದು, ಜಸ್ಟ್ ಇಮ್ಯಾಜಿನ್.
ಮುಂಗಾರು ಮಳೆ ತರದ್ ಬೇಡ, ಎದೆ ಮೇಲೆ ಕಾಲು ಇಟ್ಕೊಂಡು ಹೋದ್ರೆ ಬೇಡ, ಆ ಥರದ್ದು ಬೇಡಲ್ಲ. ಯಾವ ಸಿನಿಮಾ ಹೀರೋಯಿನ್ ಬೇಕು? ಯಾವುದು ಬೇಡ. ನಿಮ್ಮ ರೀಸೆಂಟ್ ಕ್ರಶ್ ಯಾರು ಸನತ್ ಅವರೇ? ಹೇಳಿ. ಸಾಕು. ಇಲ್ಲಿ ಸರಿಯಾಗಿ ಕೆಲಸ ಆದರೆ ಬಾಕಿ ಎಲ್ಲ ಕಡೆ ಸರಿಯಾಗಿ ಕೆಲಸ ಆಗುತ್ತೆ ಅಲ್ವಾ? ನೀವು ಹೇಳಿದೆ ಕರೆಕ್ಟ್ ಅಲ್ಲ? ಬನ್ನಿ ಬನ್ನಿ. ಅವರಿಗೆ ಲೈಟ್ ಬೇಕು ಅಂತಲಿಲ್ಲ, ಅಷ್ಟು ಬ್ರೈಟ್ ಆಗಿ ಕಾಣ್ತಿದೆ. ನಮ್ಮ ಟಿವಿ ವಿಕ್ರಮದ HR ಜಯಾ ಭಟ್ ಅವರು ಸೋಲಿಲ್ಲದ ಸರದಾರಿಣಿ ಅಂತ ಹೇಳ್ಬೇಕು. ಇವ್ರ ಹೆಸರಿನಲ್ಲೇ ಜಯ ಅದ. ಅಷ್ಟೇ ಅಲ್ಲ, ಇವತ್ತು ಮುಂಜಾನೆಯಿಂದ ಏನು ರೆಡಿ ಆಗ್ಲಿಕ್ಕೆ ಥರ ನೋಡ್ಬೇಕು ನೀವು. ಪೇಪರಲ್ಲಿ ಡೈಲಾಗ್ ಎಲ್ಲ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿಕೊಂಡು ಫುಲ್ಲು ಮೇಕಪ್ ಹಾಕೊಂಡು ರೆಡಿ ಆಗಿ ಸೂಪರ್ ಡೂಪರ್ ಆಗಿ ಪ್ರಿಪೇರ್ ಆಗಿ ಬಂದು ನಿಂತಾರೀಗ. ನೋಡೋಣ ಹೆಂಗೆ ಮಾತಾಡ್ತಾರಂತ. ಸೊ ನಿಮಗೆ ಟಿವಿ ವಿಕ್ರಮ 2 ವರ್ಷ ಆಗಿತ್ತು, ನಿಮಗೂ ಕಂಗ್ರ್ಯಾಟ್ಸ್. ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀವಿ. ಸೊ ನೀವೇನು ಹೇಳ್ತೀರಿ? ನಿಮ್ಗೇನು ಅನ್ಸ್ಲಿಕ್ಕತ್ತು? First of all, I would like to thanks to each and every person whoever working here in TV Vikrama. Thanks for being with us last from 2 years. So we greatly thankful to your hard work and success. Congratulations on your 2 years anniversary, corporate work anniversary. Thank you so much for being with us. And ಸಮಸ್ತ TV ವಿಕ್ರಮ ವಾಹಿನಿಯ ವೀಕ್ಷಕರಿಗೆ ಕೋಟಿ ಕೋಟಿ ನಮಸ್ಕಾರಗಳು. ನಮ್ಮ ಚಾನಲ್ನ 2 ವರ್ಷ ಕಂಪ್ಲೀಟ್ ಮಾಡಿ ನಮಗೆ ನಮ್ಮ ಹಾರ್ಡ್ ವರ್ಕಿಗೆ ನೀವು ಪ್ರತಿಫಲ ಅನ್ನೋ ಹಾಗೆ ನಮ್ಮ ಜಾಸ್ತಿ ನಮ್ಮ ವರ್ಕ್ನ ಅಪ್ರಿಷಿಯೇಟ್ ಮಾಡಿ ಇನ್ನು ಒಳ್ಳೆ ರೀತಿಯಲ್ಲಿ ಮೇಲೆ ಬರಲಿಕ್ಕೆ ನಾವು ಹಾರ್ಡ್ ವರ್ಕ್ ಮಾಡಲಿಕ್ಕೆ ನೀವು ಸ್ಫೂರ್ತಿಯನ್ನು ತುಂಬುತ್ತಾ ಇದ್ದೀರಾ. ನಿಮ್ಮ ಅಪ್ರಿಸಿಯೇಷನ್, ನಿಮ್ಮ ಕೃಪೆ, ನಿಮ್ಮ ಆಶೀರ್ವಾದ ಸದಾ ನಮ್ಮ TV ಚಾನಲ್ ಮೇಲೆ ಇರಲಿ. ನಮ್ಮ ಚಾನೆಲ್ ಇನ್ನು 100 ವರ್ಷ ಹೀಗೆ ಚೆನ್ನಾಗಿ ಮುಂದೋಡೋ ಹಾಗೆ, ಮುಂದುವರ್ಕೊಂಡು ಹೋಗೋ ಹಾಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಹೇಳಿ ನಾನು ಆಶಿಸ್ತೀನಿ. ನಿಮ್ಮೆಲ್ಲರ ಹತ್ರ TV ಚಾನಲ್ನ, ನಮ್ಮ TV ವಿಕ್ರಮ ಚಾನಲ್ನ ನೋಡಿ ಹೆಚ್ಚೆಚ್ಚು ನೋಡಿ ಕಾರ್ಯಕ್ರಮವನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಜಯ ಅವರೇ. TV ವಿಕ್ರಮ ನ್ಯಾಷನಲ್ಗೂ TV ವಿಕ್ರಮ ಕನ್ನಡಕ್ಕೂ ಎರಡಿಗೂ ಒಟ್ಟೊಟ್ಟಿಗೆ ಬೈಟ್ ಕೊಟ್ಬಿಟ್ಟಾರೆ. ನಮ್ಗೆ ಸಪ್ರೇಟ್ ಕೇಳೋದೇ ಬೇಕಾಗಿಲ್ಲ. ನಾವು TV ವಿಕ್ರಮ ಅಂತ ಇದ್ವಿ, ಅವ್ರು ನ್ಯಾಷನಲ್ ಕೂಡ ಎತ್ತಿದ್ರು. ಎಸ್, ಥ್ಯಾಂಕ್ ಯು ಸೋ ಮಚ್. ಕಂಗ್ರ್ಯಾಚುಲೇಷನ್. ಅವಾಗಷ್ಟೇ ಈಗಷ್ಟೇ ಹೊಸದಾಗಿ ಮದುವೆ ಆಗಂತ ಮದುಮಗನ ಮಾತಾಡ್ಸಿದ್ವಲ್ಲ, ಈಗ ಮದುಮಗಳನ್ನು ಮಾತಾಡಿಸ್ಬೇಡ. ಹೌದೌದು, ಈಗಷ್ಟೇ ಹೊಸದಾಗಿ ಮದುವೆ ಆಗಿರುವಂಥ. ಈಗ ಆಫೀಸ್ನಾಗ ಲಾಫಿಂಗ್ ಬುದ್ಧ ಇದ್ದರೆ, ಲಾಫಿಂಗ್ ಬುದ್ಧ ನೋಡಿದ್ರೆ ಎಲ್ಲ ಕೆಲಸಗಳು ಈಸಿ ಆಗುತ್ತೆ, ಎಲ್ರಿಗೂ ಒಂದು ಜೋಶ್ ಬರ್ತದೆ, ಖುಷಿ ಆಗ್ತದೆ. ಅಂಥದ್ದೇ ಒಂದು ಲಾಫಿಂಗ್ ಕ್ವೀನ್ ನಮ್ಮ ಆಫೀಸಿದ್ದು. ಯಾವಾಗಲೂ ಇವ್ರ ನಗುವಿಗೆ ಭಾಳ ಫೇಮಸ್. ಮ್ಯೂಟ್ ಮಾಡಿ ಕೇಳಬೇಕು, ಸೌಂಡ್ ಕೇಳಲಿಕ್ಕೆ ಆಗೋದು. ಇಲ್ಲ ನಾವು ಕೇಳ್ತೀವಿ, ನಡೀತೈತೆ, ನಮಗೇನು ಪ್ರಾಬ್ಲಮ್ ಇಲ್ಲ. ಆ ಥರ ಕಿವಿ ಸ್ವಲ್ಪ ಸರಿ ಇಲ್ಲದೆ ಇರೋರ್ಗೆ ಆ ಥರ ಕೇಳಿಸುತ್ತೆ ಅಷ್ಟೇ. ಅಲ್ಲೂ ಕೂಡ ಕೌಂಟ್ರೋಲ್. ಹೌದು. ನಮ್ಮ ಲಾಫಿಂಗ್ ಕ್ವೀನ್ ಫುಲ್ಲು ಹೈಪರ್ ಆ್ಯಕ್ಟಿವ್ ಸೌಮ್ಯ ನಾಯಕ್ ಅವರು. ಹಾಂ, ನೋಡ್ರಿ ಹೊಸದಾಗಿ ಮದುವೆ ಆದ ಮದುಮಗಳ ಥರನೇ ಕಾಣ್ತಾ ಇದ್ದಾರೆ ನೀವು. ಥ್ಯಾಂಕ್ ಯು. ಇಷ್ಟು ನಿಂದ್ರಿಸ್ಬಿಟ್ಟು ಇಷ್ಟು ಕೆಲಸ ಮಾಡ್ಲಾರ್ದೆ ನಿಂದ್ರಲ್ಲ ಅವ್ರು. ಆ್ಯಕ್ಚುಲಿ ಕಂಟಿನ್ಯೂ ಕೆಲಸ ಮಾಡ್ತಾನೆ ಇರಬೇಕು. ಸೌಮ್ಯವಾಗಿ ಮಾತಾಡ್ತಿದ್ದಾರೆ. ಹೌದು. ಹೇಗೆ ಅನಿಸ್ತಾ ಇದೆ ನಿಮಗೆ TV ವಿಕ್ರಮ 2 ವರ್ಷ? ಖುಷಿ ಆಗ್ತಾ ಇದೆ. ಮೈಕ್ ಹಿಡಿಯೋ ತನಕ ಸ್ವಲ್ಪ ಕಾಯ್ಬೇಕು ನೀವು, ಯಾಕಂದ್ರೆ ನೀವು ಕೆಲಸ ನೆಕ್ಸ್ಟ್ ಅರ್ಜೆಂಟ್ ಇರ್ತದೆ, ನಿಮಗೆ ಗೊತ್ತು. ಅಂದ್ರೂ ಓಕೆ, ತುಂಬ ಖುಷಿ ಆಗುತ್ತೆ ಇಲ್ಲಿ ಕೆಲಸ ಮಾಡೋಕ್ಕೆ. ಬೆಳಗ್ಗೆ ಬಂದರೆ ಸಂಜೆ ಹೇಗಾಗತ್ತೆ ಅಂತಲೇ ಗೊತ್ತಾಗಲ್ಲ ಅಷ್ಟು ಬೇಗ. ಯಾಕಂತ ಹೇಳಿದ್ರೆ ಖುಷಿಯಾಗಿ ಕೆಲಸ ಮಾಡ್ತೀವಿ, ಎಲ್ಲರ ಜೊತೆ ನಗ್ತಾ ಇರ್ತೀವಿ. ಬೆಳಿಗ್ಗೆ ಒಂದು ಟೀ, ಮಧ್ಯಾಹ್ನ ಊಟ, ಸಂಜೆ ಮಧ್ಯಾಹ್ನ ಊಟ ಒಂದು ಚೆನ್ನಾಗಿ ಸಿಗುತ್ತೆ. ಬೆಳಿಗ್ಗೆ ಟೀ, ಸಂಜೆ ಟೀ. ಸಂಜೆ ಟೀ ಎಲ್ಲ ಸಿಗುತ್ತೆ. ಖುಷಿಯಾಗಿದ್ದೀವಿ ನಾವು. ಒಂದು ಫ್ಯಾಮಿಲಿ ಥರ ಇದ್ದೀವಿ ನಾವು. ಫ್ಯಾಮಿಲಿ ಥರ ಅಲ್ಲ, ಫ್ಯಾಮಿಲಿನೇ ಇದು, ನಮ್ಮ ವಿಕ್ರಮ ಫ್ಯಾಮಿಲಿನೇ ಇದು, ಕುಟುಂಬನೇ ಇದು, ಅದರಲ್ಲಿ ಏನು ಡೌಟೇ ಇಲ್ಲ. ಮತ್ತು ಏನು ನಮ್ಮ TV ವಿಕ್ರಮದ ಸಬ್ಸ್ಕ್ರೈಬರ್ಸ್ಗೆ, ವೀಕ್ಷಕರಿಗೆ, ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು? ನಾವಿಷ್ಟು ಬೆಳಿಬೇಕಂತ ಹೇಳಿದರೆ ನಮ್ಮ ವೀಕ್ಷಕರು ಕಾರಣ. ಅವರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಸಪೋರ್ಟ್ ಮಾಡ್ತಾ ಇರಿ. TV ವಿಕ್ರಮ ಚಾನಲ್ ಎಲ್ಲ ಪ್ರೋಗ್ರಾಮನ್ನು ನೋಡ್ತಾ ಇರಿ ಅಷ್ಟೇ ಹೇಳ್ತೀನಿ. ಈಗ ಒಬ್ರು ಆ್ಯಂಕರ್ ಹತ್ರ ಟಂಗ್ ಟ್ವಿಸ್ಟರ್ ಮಾಡೋದಿದ್ರೆ ಹೇಗೆ? ಹೌದು. ಅವ್ರ ಹತ್ರ ಒಂದು ಟಂಗ್ ಟ್ವಿಸ್ಟರ್ ಮಾಡಬೇಕು. ಶ್ವೇತಕ್ಕ, ನೀವೇ ಹೇಳಿ ಅವರಿಗೆ. ಕಪ್ಪು ಕುಂಕುಮ, ಕೆಂಪು ಕುಂಕುಮ, ಇದನ್ನ ಒಂದು 10-20 ಸಲ ಹೇಳಬೇಕು. ಕಪ್ಪು ಕುಂಕುಮ, ಕೆಂಪು ಕುಂಕುಮ, ಕಪ್ಪು ಕುಂಕುಮ, ಕೆಂಪು ಕುಂಕುಮ, ಕಪ್ಪು ಕುಂಕುಮ, ಕೆಂಪು ಕುಂಕುಮ, ಹೇಳಿ 10 ಸಲ. ಕಪ್ಪು ಕುಂಕುಮ, ಕೆಂಪು ಕುಂಕುಮ, ಕಪ್ಪು ಕುಂಕುಮ, ಕೆಂಪು ಕುಂಕುಮ. ಕಪ್ಪು ಕುಂಕುಮ, ಕೆಂಪು ಕುಂಕುಮ, 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 ಕಪ್ಪು ಕುಂಕುಮ, ಕೆಂಪು ಕುಂಕುಮ. ವಿನ್ನು. ಚಪ್ಪಾಳೆ. ಎಷ್ಟು ಸೆಕೆ ಅಲಿಗತ್ತದ, ಏನ್ ಬಿಸಿಲಿದು, ಏನ್ ಬಿಸಿಲಪ್ಪ, ಏನ್ ಬಿಸಿಲು. ಇಲ್ಲೊಬ್ರು ಎಡಿಟರ್ ಅದಾರ ಕಣೋ, ಇವರು ರಾತ್ರಿ ಆದ್ರೂ ಕೂಲಿಂಗ್ ಗ್ಲಾಸು, ಹಗಲತ್ತಾದ್ರೂ ಕೂಲಿಂಗ್ ಗ್ಲಾಸು, ಮುಂಜಾನೆ ಕೂಲಿಂಗ್ ಗ್ಲಾಸು, ಮಲ್ಕೊಂಡಾಗೂ ಕೂಲಿಂಗ್ ಗ್ಲಾಸ್ ಇಲ್ಲದೇನೆ ಇವ್ರದ್ದು ವ್ಯಕ್ತಿತ್ವನೇ ಇಲ್ಲ.
ಕಾಣದೇ ಇಲ್ಲ ಅವರು. ಹೆಡ್ಫೋನ್ ಒಳಗೆ ಬ್ಲೂಟೂತ್. ಏನು ಎಷ್ಟೊಂದು ನಿಂದು ಬ್ಲ್ಯಾಕ್ ಟೈಗರ್ನಾಗ ರೆಡಿಯಾಗಿ ಬಂದ್ಬಿಟ್ಟ. ನೀವು ಶೂಟಿಂಗ್ ಮಾಡ್ತೀವಿ ಅಂತ ಹೇಳಿದ್ದಕ್ಕೆ ಮನೆಗೆ ಹೋಗಿ ಡೈಲಿ ಹಿಂಗೆ ಬರಲ್ಲ ನೀನು. ಬ್ಲ್ಯಾಕ್ ಫೇವ್ರೆಟ್. ಈ ಕೂಲಿಂಗ್ ಗ್ಲಾಸ್ ಏನು ನನಗೆ ಅರ್ಥ ಆಗಿಲ್ಲ. ಕಣ್ಣಲ್ಲಿ ಏನು ಸಮಸ್ಯೆ ಅದಂತಲೇ ಗೊತ್ತಾಗಿಲ್ಲ. ಇವತ್ತು ಎಲ್ಲರ ಮುಂದೆ ಅದೊಂದು ಸೀಕ್ರೆಟ್ ರಿವೀಲ್ ಮಾಡಿಬಿಡು ನೀನು. ಒಬ್ಬೊಬ್ಬದು ಒಂದು ಸ್ಟೈಲ್ ಇರುತ್ತೆ, ನಂದು ಈ ಸ್ಟೈಲು ಅಷ್ಟೇ. ಇದು ಇವಾಗಿಂದ ಅಲ್ಲ, ನಾನು ಕಾಲೇಜ್ ಟೈಮಿಂದ ಎಲ್ಲ ವೀಕ್ಷಕರು ಕಾಯ್ತಿದ್ದಾರೆ. ಒಮ್ಮೆ ಕನ್ನಡಕ ತೆಗೀರಿ, ಯಾಕಪ್ಪ ಒಮ್ಮೆ ತೆಗಿ. ಇಷ್ಟು ದಿನ ಮರೆಮಾಚಿತ್ತು ಹಾಕಿ. ಇದು ರಿಯಲ್ ದಿಲೀಪ್. ಇದು ರಿಯಲ್ ದಿಲೀಪ್. ನಮ್ಮ ಮಿರ್ಚಿ ಮಂಡಕ್ಕಿ ಎಡಿಟಿಂಗ್ ಮಾಡೋದು ಇವನೇ. ಅಕ್ಕ ಜಲ್ದಿ ಕೊಡ. ಇಲ್ಲಿ ಆಲ್ರೆಡಿ ಎಡಿಟಿಂಗ್ ನಡೀಲಿಗತ್ತ ನೋಡ್ರಿ. ಅದೇ ಮಿರ್ಚಿ ಮಂಡಕ್ಕಿ ಎಡಿಟಿಂಗ್. ಯಾಕಪ್ಪ ನಿನಗೆ ಸಮಸ್ಯೆ ಬಂತು ಅನ್ನೋರಂಗೆ ನಾನು ಅಲ್ಲಿ ಕೇಳಲಿಗತ್ತೀನಿ. ಹೆಂಗೆ ಅನಿಸ್ತದ ಕಣೋ ಈ ಮಿರ್ಚಿ ಮಾಡಕ್ಕೆ? ನೀವು ಫೋನ್ ಮಾಡ್ತಿರ್ತಿ, ಅಕ್ಕ ಜಲ್ದಿ ಬಾ ಅಕ್ಕ, ಜಲ್ದಿ ಸ್ಕ್ರಿಪ್ಟ್ ಕೊಡಕ್ಕ, ಜಲ್ದಿ ಮುಗಿಸ್ಬಿಡಕ್ಕ, ಜಲ್ದಿನೇ ಹೋಗೋದಿರ್ತಿತ್ತಲ್ಲ ನಿನಗೆ. ಯಾವಾಗಲೂ ಏನು ಅರ್ಜೆಂಟ್ ಇರ್ತೈತೆ ಹೇಳಿ ಸ್ವಲ್ಪ. ಬೇಗ ಬಂದು ಬೇಗ ಹೋಗೋಣ ಅಂತ ಅಷ್ಟೇ, ಏನಿಲ್ಲ. ನಿನ್ನ ಮುಖ ನೋಡ್ಬೋದು, ದರ್ಶನ ಬೇಗ ಮುಖ ನೋಡ್ಬೋದಲ್ಲ ಅಂತ ಅಕ್ಕನ ಪ್ರೀತಿ ಅಷ್ಟೇ. ದಿಲೀಪ್ ಅವರೇ, ನಿಮ್ಮ ವಾಯ್ಸ್ ಇನ್ನೂ ಜೋರಿದೆ, ಜೋರಾಗಿ ಮಾತಾಡಿ. ಜೋರಾಗಿ ಕಣ ಮಾತಾಡ್ತಿರೋದು. ಇದು ದಿಲೀಪ್. ಮಾತಾಡಿ. ಆಮೇಲೆ ಡೈಲಾಗ್ ಬಿಡೋದ್ರಾಗ ಫೇಮಸ್. ಬರೀ ಸುಮ್ಮನೆ ರೆಡಿ ಆಗೋದಲ್ಲ, ವಿಡಿಯೋ ಪೋಸ್ ಕೊಡಕ್ಕೆ ನಿಂತ್ರ ಏನು ಡೈಲಾಗ್ ಹೊಡಿಯಕ್ಕೆ ನಿಂತ್ರು. ಎಂತ ಇಷ್ಟು ಬಿಲ್ಡಪ್ ಕೊಟ್ಟು ನೀವು ಒಂದು ಡೈಲಾಗ್ ಹೇಳಬೇಕು. ನೀವು ಎಂತ ಡೈಲಾಗ್ ಕೇಳೋದು? ಡೈಲಾಗ್ ಅಂದರೆ ಮೂವಿ ಡೈಲಾಗ್. ನಿಮ್ಮ ಓನ್ ಡೈಲಾಗ್ ಬರ್ದಿದ್ರು ಓಕೆ. ಓನ್ ಡೈಲಾಗ್ ಆಕ್ಷನ್ ಮಾಡಿ ತೋರಿಸೋದಾದ್ರೆ ದೂರ ನಿಲ್ತವೆ. ಬೇಡ ಅಂತದ್ದು ಇಲ್ಲ. ಮೇಂಟೈನ್ ಯುವರ್ ಓನ್ ಸ್ಟೈಲ್. ಓ ದೇವರೇ, ಒಂದು ವರ್ಡ್ ನಾನು ಯಾವಾಗಲೂ ಯೂಸ್ ಮಾಡೋ ವರ್ಡ್. ಅರವಿಂದ್ ಬೋಲಾರ್ ಡೈಲಾಗ್ ನಿಂತ್ಕೊಂಡು ಆಟಿಟ್ಯೂಡ್ ಅದು ಓವರ್ ಆಗ್ಬಿಡುತ್ತೆ. ಇಲ್ಲ ನೀವು ಡೈಲಾಗ್ ಅಂದ್ರೆ ನೀವು ದಿಲೀಪ್ ಓವರ್ ಮಾಡಿಲ್ಲ ಅಂದ್ರೆ ಚೆನ್ನಾಗಿರಲ್ಲ ಕಣ. ಚೂರು ಮಾಡಿ ಅಷ್ಟು ಓವರ್ ಮಾಡ್ತೀನಿ. ಎದ್ನಿಂದ್ರು ಬೇಗ. ಸ್ವಲ್ಪ ಮ್ಯೂಸಿಕ್ ಸಹ ನಾವೇ ಕೊಟ್ಟೆವು. ಹಿಂಗೆ ಆಟಿಟ್ಯೂಡ್ ಬರ್ಬೇಕಲ್ಲ. ನಮ್ಮನ್ನು ನೋಡಿ ಅಲ್ಲ, ಕ್ಯಾಮರಾ ನೋಡಿ. ಅಕ್ಕ ಬಾಯ ಹಿಂಗಿಳಕ್ಕೆ ಹೇಳಿ. ಹಿಂಗಿಳಕ್ಕೆ ಮೈಕ್ ಮುಟ್ಟಿದ್ರೆ ನೀವು ನಮಗೆ ಬೈತೀರಿ ಎಡಿಟರ್ ಆಗಿ. ಸೊ ನೀವು ಸಹ ಮುಟ್ಬೇಡಿ. ಸರಿ. ಮೇಂಟೈನ್ ಯುವರ್ ಓನ್ ಸ್ಟೈಲ್. ಮುಗೀತು. ಸಾಕ. ಇಲ್ಲೊಂದು ಹಿಂಗೆ ಟೀಸರ್ ಬರ್ಲಿ. ಇನ್ನೊಬ್ರು ಎಡಿಟರ್ ಇದ್ದಾರೆ. ನಿಮ್ಮ ಸಿಕ್ಕಾಪಡೆ ಬೇಜಾರು. ಯಾಕೆ ಮಂಡಕ್ಕಿ ಏನೋ ತಿನ್ನೋ ಐಟಮ್ ಇಟ್ಕೊಂಡಿದ್ದೀರಾ. ಕೇಸರಿ ಬಂದು ತಿನ್ನೋ ಐಟಮ್ ನಿಮ್ಮ ಟೈಟಲ್. ಆದ್ರೆ ಒಂದು ದಿವಸ ತರಿಸ್ಕೊಟ್ಟಿದ್ದೀರಾ. ಮೂರ್ ಸಲ ಪಿಜ್ಜಾ ತರಿಸಿ ಕೊಟ್ಟದ್ದು ಯಾರು ಆಫೀಸಿಗೆ? ನೋಡು, ಪಿಜ್ಜಾ ಮೂರ್ ಸಲ ತರಿಸಿ ಕೊಟ್ಟದ್ದು ಶ್ವೇತಕ್ಕ. ಮೊನ್ನೆ ಐಸ್ ಕ್ರೀಮ್ ಬೇರೆ ತಿನ್ಸಿನ್ ಕಣೋ. ಮೊನ್ನೆ ಐಸ್ ಕ್ರೀಮ್ ತಗೊಂಡ್ ಬಂದಿದ್ದೆ ಕಣೋ. ನೀನಿಲ್ಲ ಅಂದ್ರೆ ನಾನು ಏನ್ ಮಾಡಕ್ಕಾಗತ್ ಕಣೋ. ನಿಮಗೆ ಐಸ್ ಕ್ರೀಮ್ ಇಟ್ಟಿದ್ರು, ನೀರಾಯ್ತು, ಏನ್ ಮಾಡ್ಲಿ, ನಾವು ಕುಡಿದ್ವಿ. ಶ್ವೇತಕ್ಕ ಇನ್ನೊಬ್ರು ಎಡಿಟರ್ ಇದ್ದಾರೆ, ಕಾಣುದಿಲ್ಲ. ಆಗ ಆ ಮೂಲೆಯಲ್ಲಿ ಒಬ್ರಿದ್ರು, ಈ ಕಡೆ ಈ ಮೂಲೆಯಲ್ಲಿ ಇನ್ನೊಬ್ರು ಇದ್ದಾರೆ. ಕಾಣುದಿಲ್ಲ, ಆದ್ರೆ ಕೆಲಸ ಗೊತ್ತೇ ಆಗೋದಿಲ್ಲ. ಬನ್ನಿ. ಮಿಸ್ಟರ್ ಇಂಡಿಯಾ ವಾಚ್ ಹಾಕೊಂಡಿರ್ತಾರೆ ಯಾವಾಗಲೂ, ಕಾಣೋದೇ ಇಲ್ಲ ಅಂತೀಯಲ್ಲಪ್ಪ. ಕಳೆದ ವರ್ಷ ಮಾಯ ಆಗಿದ್ರು. ಕಳೆದ ವರ್ಷದ ಆ್ಯನಿವರ್ಸರಿ ಟೈಮಲ್ಲಿ ಇರಲಿಲ್ಲ. ಈ ವರ್ಷ ಆ್ಯನಿವರ್ಸರಿ ಟೈಮಲ್ಲಿ ಇದ್ದಾರೆ. ನೀವು ನೋಡ್ಬೋದು. ಬೇಕು ಅಂತಲ್ಲಿ ಹೇಳಿ ನಮ್ಮ ಅಟ್ರಾಕ್ಷನ್ ಆಂಕರ್ ಅವರ ಮುಖವನ್ನು ಹೇಗೆ ಇಟ್ಟಿದ್ದಾರೆ ನೋಡಿ ಅಂತ ಬಾಯಿ ತೆರೆಸಿಟ್ಟಿದ್ದಾರೆ ಅಂತ. ಅವ್ರ ಹತ್ರ ಮಾತಾಡಿಸುವ ಶ್ವೇತಕ್ಕ. ಎಸ್, ತಿರುಗಿ ಸರ್. ಟಿವಿ ವಿಕ್ರಮದಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಿ, ಅವಾಗವಾಗ ಕಾಣಿಸ್ಕೊಳ್ತಾ ಇರ್ತೀರಿ. ಅವಾಗವಾಗ ಎಲ್ಲಿ ಮಾಯ ಆಗ್ತಾ ಇರ್ತೀರಿ ಹೇಳ್ಬೇಕು ಸ್ವಲ್ಪ. ಅವಾಗ ಮನೆಗೆ ಹೋಗೋದು, ಅಲ್ಲಿಂದ ತಿರ್ಗಿ ಇಲ್ಲಿ ಬರೋದು, ಇಲ್ಲಿ ಕೆಲಸ ಮಾಡೋದು. ಯಾರ ಮನೆಗೆ ಹೋಗ್ತಿಲ್ಲ, ನನ್ನ ಮನೆಗೆ ಹೋಗ್ತಿದ್ದೀನಿ. ಇವರು ಯಾವ ಥರ ಕೆಲಸ ಮಾಡ್ತಾರೆ ಅಂತೇಳಿ ನಮಗೆ ಹೆದರಿಕೆ ಆಗ್ತದೆ. ಇಲ್ಲಿ ನೋಡ್ಬೋದು, ಯಾರ್ದಾದ್ರೂ ಸಿಸ್ಟಮ್ ಈ ಥರ ಇದೆಯಾ? ಎಲ್ಲ ಓಪನ್ ಮಾಡಿಟ್ಟು ಒಳಗೊಂದು ಹಾರ್ಡ್ ಡಿಸ್ಕ್, ಇದರ ಒಳಗೊಂದು ಹಾರ್ಡ್ ಡಿಸ್ಕ್. ಅದಲ್ಲದೆ ಇಲ್ಲಿ ಬ್ಯಾಕ್ ಸೈಡ್ ನೋಡೋದಾದ್ರೆ ಇನ್ನೂ ಕಟ್ ಮಾಡಿ ಇಟ್ಟಿರ್ತಾರೆ. ಅಲ್ಲ, ಇದೆಲ್ಲ ನೋಡಿದ್ರೆ ನನಗೆ ಆಶ್ಚರ್ಯ ಆಗ್ಲಿಕ್ಕತ್ತದಲ್ಲೋ ಜಗ್ಗ. ಹೆಂಗಿದು ಕೆಲಸ ಮಾಡೋದು? ಅದು ಏನು ಸೀಕ್ರೆಟ್? ಅದು ಈ ಥರದ ಸಿಸ್ಟಮ್ನ ಹೆಂಗೆ ವರ್ಕ್ ಮಾಡ್ತೀರಿ ನೀವು? ಇದು ಕೂಲೆಂಟ್ಗೋಸ್ಕರ, ಹೀಟ್ ಆಗೋ ವಿಷಯಸ್ ಇರುತ್ತೆ, ಅದಕ್ಕೋಸ್ಕರ ಈ ಥರ ಇರ್ತಿರ್ತೀನಿ ಅಷ್ಟೇ. ಹಾಂ, ತಂಪಾಗಿರಲಿ, ಅದು ಕೂಡ ತಂಪಾಗಿರಲಿ. ನಿಮ್ಮ ಒಂದು ಘಟನೆ ಬಹಳ ಹೈಲೈಟ್ ಆಗಿತ್ತು. ಶಿವನ ಹತ್ರ ಕೀ ಎಲ್ಲಿ ಉಂಟು ಅಂತ ಒಂದು ಕೇಳೋದು, ಯಾವ ಥರ ಎಕ್ಸ್ಪ್ಲೇನ್ ಮಾಡಿದ್ದೀರಿ? ಒಂದು ನಮ್ಮ ವೀಕ್ಷಕರಿಗೆ ಎಕ್ಸ್ಪ್ಲೇನ್ ಮಾಡಿ. ಶಿವಣ್ಣನಿಗೆ ಕಾಲ್ ಬಂತು. ನನಗೆ ಕಾಲ್ ಬಂದ ತಕ್ಷಣ, ಶಿವಣ್ಣ ನನ್ನ CP ಹತ್ರ ಹೋಗಿ, ಆಮೇಲೆ ಇಲ್ಲಿ ಬನ್ನಿ ಹೇಳ್ತೀನಿ, ಇಲ್ಲ ಸೀಕ್ರೆಟ್ ಜಾಗ ಇದೆ, ಸಣ್ಣದೊಂದು ಜಾಗ ಇದೆ, ಅಲ್ಲಿ ಕೀ ಅಡವಿಡ್ತೀನಿ. ಯಾವಾಗಲೂ ಯಾರಿಗೂ ಗೊತ್ತಿರಲ್ಲ, ಇಷ್ಟು ಜನ ಇರ್ತಾರೆ. ಕೀ ಈಗ ಎಲ್ಲರಿಗೂ ಗೊತ್ತಾಯ್ತು.
ಹೇಳಿ ಎಕ್ಸ್ಪ್ಲೇನ್ ಮಾಡಿ. ಪರವಾಗಿಲ್ಲ, ಅಲ್ಲಿ ಇಟ್ಟಿರ್ತೀನಿ. ಶಿವಣ್ಣನ ಕೇಳಿದೆ ಆಮೇಲೆ ಕೀ ಇಲ್ಲಿದೆ ಅಂತ, ಇಲ್ಲೆಲ್ಲ ಹುಡುಕಾಡಿದ್ರು. ಆಮೇಲೆ ಸಣ್ಣದೊಂದು ಬಾಕ್ಸ್ ಇದೆ, ಅದರೊಳಗಿದೆ, ಎತ್ಕೊಳ್ಳಿ ಅಂತ ಹೇಳಿದೆ. ಇದು ಕೀ ಇಡುವಂತಹ ಜಾಗ. ಇದು ಜಗತ್ ಜಾಹೀರಾಯ್ತು ಈಗ ಎಲ್ಲರಿಗೂ ಸೀಕ್ರೆಟ್ ಪ್ಲೇಸ್ ಚೇಂಜ್ ಮಾಡ್ಬೇಕು ಇನ್ಮೇಲೆ. ಎಕ್ಸ್ಚೇಂಜ್ ಮಾಡ್ತೀವಿ. ಎಲ್ಲಿ ಮಾಡ್ತೀರಾ ಹೇಳಿ? ಇನ್ನೇ ಹೇಳಲ್ಲ ಬಿಡಿ, ಪರವಾಗಿಲ್ಲ, ಇದು ಸತ್ರು ಹೇಳೋದಿಲ್ಲ ನಾವು. ನೀವು ನೋಡ್ಬೋದು ಇವರು ಎಷ್ಟು ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಇವರ ಹೆಲ್ಮೆಟ್ ಅನ್ನು ತೆಗೆದ್ರೆ, ಬ್ಯಾಗ್ ತೆಗೆದ್ರೆ, ಇಲ್ಲಿ ಸ್ವಿಚ್ ಬೋರ್ಡ್ ಅನ್ನು ಕೂಡ ಕಿತ್ತಾಕಿದ್ದಾರೆ. ಅಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ. ನಿಮ್ಮ 2 ವರ್ಷದ ಅನುಭವ ಏನು ಹೇಳ್ತೀರಿ? ಅನುಭವ ಹೇಳಬೇಕಾದ್ರೆ ಟಿ ವಿ ವಿಕ್ರಮ ಒಳ್ಳೆ ನನಗೆ ಅವಕಾಶ ಕೊಟ್ಟಿದೆ ಕೆಲಸ ಮಾಡೋಕ್ಕೆ. ಇಲ್ಲೇ ಮುಂದುವರಿತಾ ಕೆಲಸ ಮಾಡ್ತೀನಿ. ಹಲವಾರು ವಿಷಯಗಳನ್ನು ಇಲ್ಲಿ ಕಲ್ತಿದ್ದೀನಿ ನಾನು ಅಷ್ಟೇ. ಥ್ಯಾಂಕ್ ಯು. ಅದ್ಭುತ ಅನುಭವವನ್ನು ಹಂಚಿಕೊಂಡ ಗೌತಮ್ ಇವರಿಗೆ ಧನ್ಯವಾದಗಳು. ನೀವು ಇವರನ್ನು ನೋಡ್ಬೋದು, ಜುಟ್ಟು ಕಟ್ಟಿದ್ದಾರೆ, ಅದ್ಭುತ ಜುಟ್ಟು. ಮಂಜುನಾಥ್ ಅವರು ಯಾರಿಗೆ ಇಷ್ಟ ಇಲ್ಲ, ಇವ್ರಿಗಿಷ್ಟು ಹುಡುಕ್ಬೇಕಾಯ್ತು ನೋಡ್ರಿ. ಓಡಿ ಬಂದು ಸುಸ್ತಿ ಆಯ್ತು ನನಗೆ. ಖರೆ ಅಂದ್ರೆ ಇಲ್ಲಿ ಹೇಳಿದ್ರು ಆಫೀಸ್ನಾಗ ಇವ್ರಿಗೆ ಮಾತಾಡಿಸ್ಬೇಕು ಅಥವಾ ಇವ್ರಿಗೆ ಕ್ಯಾಮ್ರಾದಾಗ ತೋರಿಸ್ಬೇಕು ಅಂದ್ರೆ ಪರ್ಮಿಷನ್ ಲೆಟರ್ ಬೇಕಂತ ಏನೇನೋ ಹೇಳಿದರು. ಆದರೆ ನನಗೆ ಯಾವ ಪರ್ಮಿಷನ್ ಬೇಕಾಗಿಲ್ಲ. ಯಾಕಂದ್ರೆ ಇವ್ರು ಆಫೀಸ್ನಾಗ ದಿನ ಜೀವ ತಿಂತಾರೆ, ದತ್ತಕ್ಕೆ ತೊಗೋಬೇಕಂತ ಇವ್ರಿಗೆ. ಹೆಂಗದೆ ನೋಡ್ರಿ. ಹಾಂ, ಏನು ರಿಜಿಸ್ಟ್ರೇಷನ್ ಪೇಪರ್ ಎಲ್ಲ ರೆಡಿ ಆಯ್ತಾ? ದತ್ತಕ್ಕೆ ತೊಗೊಳೋದು, ಇನ್ನು ಸಿಗ್ನೇಚರ್ ಹಾಕೋದಷ್ಟೇ ಬಾಕಿ ಉಳ್ದೈತೆ. ಎರಡೆರಡು ಮೈಕ್ ಮುಟ್ಬಾರ್ದು. ಎಷ್ಟು ಡಿಮಾಂಡ್ ಅದ ಇವ್ರ ಮಾತಿಗಂತ ಗೊತ್ತಾಗ್ತದೆ. ಈಗ 2 ಮೈಕ್ ಹೇಳಿಲ್ಲ. ನೀವು ಜಸ್ಟ್ ಕ್ಯಾಮರಾವನ್ನು ಒಮ್ಮೆ ತಿರುಗಿಸಿ, ಇವರ ಮಾತಿಗೆ ಎಷ್ಟು ಮಂದಿ ಕಾಯ್ತಿದ್ದಾರೆ ನೋಡಿ. ಹಾಗಂತೆ ಓವರ್ ಆಕ್ಟ್ ಬಂತೆ. ಮಾತಾಡ್ರಿ ಎಲ್ಲ ರೀತಿಯ ಪರ್ಮಿಷನ್ ಅದ ನಿಮಗೆ, ಮಾತಾಡ್ರಿ, ಏನು ತೊಂದರೆ ಇಲ್ಲ. ಹೆದರಬೇಡಿ, ಇನ್ನೂ ದತ್ತಕ್ಕೆ ತಗೊಂಡಿಲ್ಲ ಭಯ ಪಡಬೇಡಿ, ಮಾತಾಡಿ. ರಿಜಿಸ್ಟ್ರೇಷನ್ ಪೇಪರ್ ರೆಡಿ ಮಾಡ್ಸ ಅಂತ ಹೇಳಿದ್ದೆ, ಮಾಡಿಸಿದ್ರೆ ನೀವು? ಇಲ್ಲ, ರೆಡಿ ಅದ. ಸೊ ನೀವು ಹ್ಞೂ ಅನ್ಬೇಕು ಅದಕ್ಕೆ ಅಂತ. ನೀವು ಹ್ಞೂ ಅನ್ಬೇಕು. ಏನೇನು ಕಂಡೀಷನ್ಸ್ ಹಾಕಿರೋದು ನೋಡ್ಬೇಕಾಗ್ತದೆ. ಅದು ಭಾಳ ಸೀರಿಯಸ್ ಇರ್ತಾವ. ಈಗ ಏನೇನು ಹಾಕಿರ್ತೀರಿ ನೀವು, ಎಲ್ಲ ಪೂರ್ತಿ ಖರ್ಚು ವೆಚ್ಚ ಎಲ್ಲ ನಾನೇ ನೋಡ್ಕೋಬೇಕು ಅಂದ್ರೆ ಕಷ್ಟ ಆಗ್ತದೆ. ನೀವು ಒಳ್ಳೆ ನನಗೆ ಕೊಡ್ಬೇಕು ರೊಕ್ಕ. ಹಂಗೆ ಏನಾರ ನೀವು ಚಲೋ ಕಂಡೀಷನ್ಸ್ ಎಲ್ಲ ಹಾಕಿದ್ರೆ ಅಂದ್ರೆ ನಾನು ನೋಡಿ ಸೈನ್ ಮಾಡ್ತೀನಿ. ಇಲ್ಲ, ಒಂದು ಸರ್ತಿ ನೀವು ದತ್ತಕ್ಕೆ ತೊಗೊಂಡ್ಮೇಲೆ ನಿಮ್ಮದೇ ಖರ್ಚು ಅದು. ನೋಡಿದ್ದು ಹೆಂಗದ ಇದು? ಅಲ್ಲೂ ಕೂಡ ಬಿಡಲ್ಲ. ಹಂಗ ನೋಡು. ಮಂಜಣ್ಣ, ನೀವು ಮಾತಾಡಬೇಕು ಅಂತೇಳಿ ಎಲ್ಲರೂ ಕಾಯ್ತಿದ್ದಾರೆ. ನಮ್ಮ ಟಿ ವಿ ವಿಕ್ರಮಕ್ಕೆ 2 ವರ್ಷ ಆಗಿದೆ, ಏನು ಹೇಳ್ತೀರಿ? ಟಿ ವಿ ವಿಕ್ರಮ ಮೈಕ್ ಬಿಡಿ, ಆಕ್ಷನ್ ಕೈಯಿಂದ ಕಟ್ಟಬೇಡಿ, ಆಕ್ಷನ್ ಮಾಡ್ತಾ ಒಬ್ಬರು ಹಿಡಿರೋದು. ಮೈಕ್ ಬಿಡಿ, ಆಕ್ಷನ್ ಮಾಡಿ ಮಾತಾಡಿ. ಓಕೆ, ಟಿ ವಿ ವಿಕ್ರಮಕ್ಕೆ ಕೈ ಹಿಂದೆ ಬೇಡ, ಮುಂದೆ ಆಕ್ಷನ್. ಓಕೆ, ಟಿ ವಿ ವಿಕ್ರಮಕ್ಕೆ 2 ವರ್ಷ ಆಗಿದ್ದು ಸಂತೋಷ. ನಾನು ಬಂದು 1.5 ವರ್ಷ ಆಗ್ತಾ ಬಂತು. ಸೊ ಎಲ್ಲರೂ ಇಲ್ಲಿ ಫ್ಯಾಮ್ಲಿ ಥರ ಇದ್ದೀವಿ. ಒಳ್ಳೇದಾಗಲಿ ಎಲ್ಲರಿಗೂ. ನಾನು ಇತ್ತೀಚೆಗೆ ನಿಮ್ಮ ಫೇಸ್ಬುಕ್ ಪೋಸ್ಟನ್ನು ನೋಡ್ತಿದ್ದೆ. ರೈಲ್ವೆ ಸ್ಟೇಷನಲ್ಲಿ ಸೂಟ್ ಕೇಸ್ ಇಟ್ಕೊಂಡು ಬೆಂಗಳೂರು ಹೊರಟಿದ್ರಿ. ಈಗ 2 ವರ್ಷ ಆಯಿತು. ಸುಳ್ಳು, ಅದು ಫೇಕ್. ಅದು ಇತ್ತೀಚೆಗೆ ನಿಮ್ಮ ಫೇಸ್ಬುಕ್ಕಲ್ಲಿದೆ, ಅದೇ ಫೋಟೋ ಇದೆ, ತೆಗೆದು ತೋರಿಸ್ಲಾ? ತೋರಿಸಿ, ಅದು ಫೇಕ್. ಅದು ನೀವಲ್ಲ ಅಂತ ಹೇಳ್ತೀರಿ. ನಾನಲ್ಲ, ಮಾಧ್ಯಮಗಳ ಸೃಷ್ಟಿ. ಅದು ಜಗ್ಗನ್ ಸೃಷ್ಟಿ. ಅದು ಮಾಧ್ಯಮದಲ್ಲ, ಈ ಜಗ್ಗನ್ ಸೃಷ್ಟಿ. ಅದು ನಿಮಗೆ ಯಾರೆಲ್ಲ ಇಲ್ಲಿ ತೊಂದರೆ ಕೊಡ್ತಾರೆ? ಜಗ್ಗನ್ ಹೋಗ್ಬಿಟ್ರು ಯಾರು ಬೇರೆ ಯಾರು ತೊಂದರೆ ಕೊಡಲ್ಲ. ನೀವು ಯಾರ್ಯಾರಿಗೆ ತೊಂದರೆ ಕೊಡ್ತೀರಿ? ನಾನು ಯಾರಿಗೂ ಕೊಡಲ್ಲ. ಅಜಾತ ಶತ್ರು ಅಂತ. ತಮ್ಮನ್ನು ತಾವೇ ಹೊಗಳಿಕೊಳ್ಳುವ ಮಹಾನ್ ವ್ಯಕ್ತಿತ್ವ ಮಂಜುನಾಥ್. ಮತ್ತೇನು ಅನಿಸ್ತದೆ ನಿಮಗೆ ಟಿ ವಿ ವಿಕ್ರಮ ಸಬ್ಸ್ಕ್ರೈಬರ್ಸಿಗೆ, ನಮ್ಮ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ? ಓಕೆ, ಟಿ ವಿ ವಿಕ್ರಮದ ಎಲ್ಲ ವೀಕ್ಷಕರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಸುಮಾರು 2 ವರ್ಷದಲ್ಲಿ ನಮಗೆ 13 ಕೋಟಿ ವ್ಯೂವರ್ಸ್ ಇದ್ದಾರೆ. ಸುಮಾರು 4 ಲಕ್ಷ ಹೆಚ್ಚಕ್ಕಿಂತ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ಮುಂದಿನ ವರ್ಷ 5 ರಿಂದ 6 ಲಕ್ಷ ಆಗಲಿ ಅಂತ, ಆಮೇಲೆ ಹಾಗೆ ನಿಮ್ಮ ಆಶೀರ್ವಾದ ಪ್ರೀತಿ ಕರುಣೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಇವರು ಅಂತೂ ಕೈಗೆ ಸಿಕ್ಬಿಟ್ರಪ್ಪ. ಒಳ್ಳೆ ಮಾತಾಡಿದ್ರು. ಆದರೆ ಇವರ ಕೈ ಇನ್ನೊಂದು ಡೈಲಾಗ್ ಹೇಳಿಸ್ಬೇಕು, ಒಂದು ಸಾಂಗ್ ಆಡಿಸ್ಬೇಕು ಅಂತ ನನಗೆ ತುಂಬ ಆಸೆ. 2 ವರ್ಷದಿಂದ ಕಾದಿದ್ದೇನೆ. ನೋಡೋಣ ಇವತ್ತು ನಿಮ್ದು ಆಸೆ ಈಡೇರಿಸ್ತಾರೆ. ಒಂದು ಸಾಂಗ್ ಆಡಿ. ಅದೆಲ್ಲ ಆಡ್ಲೇಬೇಕು ನೀವು. ನಮ್ಮ ಶ್ವೇತಕ್ಕ ಇದ್ದಾರೆ, ನನ್ಕಿಂತ ಚೆನ್ನಾಗಿ ಆಡ್ತಾರೆ. ನೀವು ಆಡ್ಲೇಬೇಕು, ಎಲ್ಲರೂ ಆಡ್ಬೇಕು, ನೀವು ಆಡ್ಲೇಬೇಕು. ಎಲ್ಲರೂ ಒಂದೊಂದು ಲೈನ್ ಆಡಿದ್ದಾರೆ, ನೀವು ಯಾಕೆ ಆಡ್ಬೇಕು? ಶ್ವೇತಕ್ಕ, ನೀವೊಂದು ಸಾಂಗ್ ಲೈನ್ ಆಡಿ. ಐಸು ಹೇಳಿ. ಯಾವ್ದಿಲ್ಲ, ನನ್ನ ಬದಲಿ ನಮ್ಮ ಶ್ವೇತಕ್ಕ ಹಾಡ್ತಾರೆ. ಸಾಕು. ಅಕ್ಕರಕ್ಕ ಶ್ವೇತಕ್ಕ. ನಿಮ್ಮನ್ನು ನೆಕ್ಸ್ಟ್ ಕೇಸರಿ ಬಾತ್ ಪ್ರೋಗ್ರಾಮ್ಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ ಟೇಸ್ಟ್ ನೋಡ್ಲಿಕ್ಕೆ. ಒಂದು ಸಾಂಗ್ ಆಡಿ. ಇಲ್ಲ, ಹಾಡಲ್ಲ. ಆಡಿ ಮಂಜಣ್ಣ. ಶ್ವೇತಕ್ಕ ನನ್ನ ಬದಲು ಶ್ವೇತಕ್ಕ. ಮಂಜಣ್ಣ ಒಂದು ಸಾಂಗ್ ಆಡಿ.
ವಿಡಿಯೋಗೋಸ್ಕರ ಕೆಲಸ ಮಾಡ್ತಿರುವಂತಹ ಒಬ್ಬರು ಶ್ರಮಜೀವಿ, ಆಗದಿಂದ ಲ್ಯಾಪ್ಟಾಪ್ ಇಟ್ಕೊಂಡು ಕೂತಿದ್ದಾರೆ, ಅದ್ಭುತ ಕೆಲಸಗಾರ. ಸಾಕು, ಇನ್ನೇ ಹೇಳ್ಬೇಕಾ? ಇಲ್ಲ, ಸಾಕು ಸಾಕಲ್ಲ. ಅದ್ಭುತ ಕೆಲಸಗಾರ, ಮಾರಣಾಂತಿಕ ಕೆಲಸಗಾರ. ಏನು ಹಂಗಂದ್ರೆ ಯಾರನ್ನ ಸಾಯಿಸಿ ಕೆಲಸ ಮಾಡ್ತೀರ ನೀವು? ಮಾರಣಾಂತಿಕ ಕೆಲಸ. 11 ಗಂಟೆಗೆ ಕಾಲ್ ಮಾಡಿ ಕೆಲಸ ಹೇಳುವಂತಹ ವ್ಯಕ್ತಿ ಮಾರಣಾಂತಿಕ ಕೆಲಸಗಾರ. ಅಕ್ಷಯ ಯಾತ್ರೆವರೆಗೆ ಇಂಥ ಕಂಪ್ಲೇಂಟ್. 11 ಗಂಟೆಗೆ ಅಫಿಷಿಯಲ್ ಆಗಿ ಫೋನ್ ಬರುತ್ತೆ, ಆದರೆ 2 ಗಂಟೆಗೆ ಇನ್ನೊಂದು ಅನ್ಅಫಿಷಿಯಲ್ ಕಾಲ್ ಬರುತ್ತೆ. ಯಾರಿದ್ದ ಅಂತ ಸ್ವಲ್ಪ ಕ್ಲಾರಿಫಿಕೇಶನ್ ಜಗದೀಶ್ ಅವ್ರು ಕೊಟ್ಟರೆ ಚೆನ್ನಾಗಿರುತ್ತೆ. ಯಾವ ಕಾರಣಕ್ಕಾಗಿ ಕಾಲ್ ಬರುತ್ತೆ ಆ ಮಧ್ಯರಾತ್ರಿಯಲ್ಲಿ? ಅದು ನಿಮಗೆ ಅದು ಏನಿದು ಈ ಥರ ಅಂದ್ರೆ ನಾವು ಆಫೀಸಲ್ಲಿ ಡಿಸ್ಕಷನ್ ಮಾಡೋದನ್ನು ರಾತ್ರಿ ಹೊತ್ತು ಡಿಸ್ಕಷನ್ ಅದು 2 ಗಂಟೆಗೆ ಗ್ಲಾನ್ಸ್ ಮಾಡ್ತೀವಿ ವಾಪಸ್ಸು. ಅಂದ್ರೆ ಅವರು ಮರ್ತೋದ್ರೆ ವಾಪಸ್ ಎಬ್ಬಿಸಿ ಮಾತಾಡಿ ಕ್ಲಾರಿಫೈ ಮಾಡಿ. ಕರೆಕ್ಟ್. ಏನು ಅನ್ಸ್ಲಿಗತ್ತ ನಿಮಗೆ ಟಿ ವಿ ವಿಕ್ರಮದಲ್ಲಿ 2 ವರ್ಷ ಆಯಿತು, ನೀವು ಬಂದು ಎಷ್ಟು ದಿನ ಆಯಿತು, ಹೆಂಗೆ ಅನ್ಸ್ಲಿಗತ್ತದ? ಈಗ ನಿಮ್ಮ ಹೊಸ ಹೊಸ ಕಾರ್ಯಕ್ರಮಗಳು ಬರ್ಲಿಗತ್ತವ. ಸೊ ಅದ್ರದ್ದು ಅನುಭವ, ನಿಮ್ಮ ಕಾರ್ಯಕ್ರಮ ನೋಡಿದಂಥ ಪ್ರೇಕ್ಷಕರ ಬಗ್ಗೆ ಏನು ಹೇಳ್ತೀರಿ? ಟಿ ವಿ ವಿಕ್ರಮ 2 ವರ್ಷ, 2 ಇಯರ್ಸ್ ಆ್ಯನಿವರ್ಸರಿ. ಇನ್ನೇನು ಕೆಲವೇ ದಿನದಲ್ಲಿ ನಾನು ಇಲ್ಲಿಗೆ ಬಂದು 1 ವರ್ಷ ಆಗುತ್ತೆ ಟಿ ವಿ ವಿಕ್ರಮ ಫ್ಯಾಮಿಲಿ ಜಾಯ್ನ್ ಆಗಿ. ಆ್ಯಂಡ್ ತುಂಬ ಖುಷಿ ಆಗುತ್ತೆ. ಒಂದು ಒಳ್ಳೆ ಇನ್ಸ್ಟಿಟ್ಯೂಷನಿಗೆ ಸೇರಿ ಒಂದಷ್ಟು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಿರೋದು. ಆ್ಯಂಡ್ ವೀವರ್ಸ್ ಬಗ್ಗೆ ಹೇಳಬೇಕು ಅಂತಂದರೆ ನಾನು ಇಲ್ಲಿ ಇದ್ರ ಬಗ್ಗೆ ಕೇಳಿದ್ದು ಅಂತಂದರೆ ಪೋಸ್ಟ್ ಕಾರ್ಡ್ ಬಗ್ಗೆ ಕೇಳಿದ್ದು. ಬಟ್ ಪೋಸ್ಟ್ ಗಾರ್ಡೇ ಬೇರೆ, ಟಿ ವಿ ವಿಕ್ರಮ ಮತ್ತು ಪೋಸ್ಟ್ ಗಾರ್ಡ್ ಎಲ್ಲ ಒಂದೇ ಇದ್ರಲ್ಲಿ ಕೆಳಗೆ ಬರುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಇಲ್ಲಿ ಜಾಯ್ನ್ ಆದಮೇಲೆ ಗೊತ್ತಾಯಿತು, ಇಲ್ಲ ಪೋಸ್ಟ್ ಕಾರ್ಡ್ಗೂ ಇಂಡೈರೆಕ್ಟಾಗಿ ಕೆಲಸ ಮಾಡ್ತಿದ್ದೀವಿ ಅಂತ. ಸೊ ಅದೊಂದು ಖುಷಿ ವಿಚಾರ. ಆ್ಯಂಡ್ ಮಹೇಶ್ ಅಣ್ಣನ ಬಗ್ಗೆ ನಾನು ಮುಂಚೆನೇ ಕೇಳಿದ್ದೆ. 2017-18 ಹಾಗೇ ಒಂದು ಕಾನ್ಕ್ಲೇವ್ಗೆ ಹೋದಾಗ ಅಲ್ಲಿ ಕಾನ್ಕ್ಲೇವಲ್ಲಿ ಮಹೇಶ್ ಅಣ್ಣನ ಬಗ್ಗೆ ಪ್ರಕಾಶ್ ರೈ ಮಾತಾಡಿದರು. ಅಂತ ಈ ವ್ಯಕ್ತಿ ಹಿಂಗೆ ಮಾಡ್ತಾ ಇದ್ದಾನೆ, ಹಿಂದೂಗಳ ಬಗ್ಗೆ ಮಾತ್ರ ಮಾತಾಡ್ತಾನೆ. ನಾನು ಅಂದರೆ ಮುಖ ನೋಡಿರಲಿಲ್ಲ, ಆವಾಗ ತಿಳ್ಕೊಂಡಿದ್ದೆ ಯಾರಿರಬಹುದು ಏನು ಅಂತ. ಆ್ಯಂಡ್ ಆಮೇಲೆ ಟಿ ವಿ ವಿಕ್ರಮ ಸ್ಟಾರ್ಟ್ ಆಗಿ ಒಂದಷ್ಟು ಮುಮ್ತಾಜು, ಸೌಮ್ಯಕ್ಕ ಅವರದೆಲ್ಲ ಕಾರ್ಯಕ್ರಮಗಳನ್ನ ನೋಡಿದಾಗ ಅಂದ್ಕೊಂಡಿರಲಿಲ್ಲ ನಾನು ನಿಜ ಇಲ್ಲಿಗೆ ಬಂದು ಲ್ಯಾಂಡ್ ಆಗ್ತೀನಿ ಅಂತ. ಬಟ್ ಗೊತ್ತಿಲ್ಲ, ಅದೊಂದು ವೈಬ್ ಇಲ್ಲಿ ಕರ್ಕೊಂಬಂದು ಕೂರಿಸ್ತದೆ. ಶ್ವೇತಕ್ಕ ಅಲ್ಲ ಕಣೋ, ಆ್ಯಂಕರ್ಗೆ ಮಾತಾಡ್ಸ್ಬಾರ್ದು, ಮೈಕ್ ಕೊಡಬಾರ್ದು ಅಂತ ಗೊತ್ತಾಯ್ತು ನಿನಗೆ. ಎಡ್ತನ ಮಾತಾಡ್ತಾರಂತ ಅಲ್ಲಿ ನಮ್ಮ ಕ್ಯಾಮ್ರಾಮನ್ ಕುಂತೇ ಬಿಟ್ಟಾರ, ಗೊತ್ತಾಗ್ಯದವ್ರಿಗೆ ಈ ಪಾರ್ಟಿ ಜಲ್ದಿ ಮಾತು ಮುಗಿಸೋದಿಲ್ಲ, ನಾವು ಕುಂತ ರೆಸ್ಟ್ ತಗೊಳ್ಳೋಣ ಅಂತೇಳಿ. ಅಲ್ಲ ಶ್ವೇತಕ್ಕ, ಇದಕ್ಕೆ ಏನು ಹೇಳ್ತೀರಿ ನೀವು? ಟಿ ವಿ ವಿಕ್ರಮದಲ್ಲಿ ಸೀನಿಯರ್ ಆ್ಯಂಕರ್, ರಂಗಭೂಮಿ ಕಲಾವಿದ, ಇವರ ಬಳಿ ಒಂದು ಡೈಲಾಗ್ ಹೇಳಿಸ್ಬೇಕು ನನಗೆ. ರಂಗಭೂಮಿ ಕಲಾವಿದ, ಹೌದು, ನಾಟಕದ ಒಂದು ಡೈಲಾಗ್ ಬರಬೇಕು. ರಾಜ್ಕುಮಾರ್ ಅವರ ಒಂದು ಅದ್ಭುತ ಡೈಲಾಗ್. ಬೊಬ್ರು ಹಾನದ ಯಾವ್ದಾಗ್ಬೋದು, ಪ್ರಾಕ್ಟೀಸ್ ಯಾವ್ದಿದೆ ಅಂತ ಹೇಳಿ. ನಾನಾರು ಕಶ್ಯಪ ಬ್ರಹ್ಮನ ಮಗ, ದಿತಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ, ವಿಧಾತನಿಂದ ವಿರಿಬರಹವನ್ನೇ ಬದಲಾಯಿಸಿ ಮನಡವನ್ನೇ ಮೆಟ್ಟಿ ನಿಂತ ಮಹಾವೀರ, ಅದಿತಿಯ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿತ್ಯನ ಅಟ್ಟಹಾಸವನ್ನು ಮಟ್ಟ ಹಾಕಿದ ಸಾಹಸಿ, ಅತಳ ವಿತಳ ಸುತಳ ರಸಾತಳ ಮಹಾತಳ ಪಾತಾಳಗಳನ್ನು ಪಾದದಡಿ ತುಳಿದಿಟ್ಟ ಪರಾಕ್ರಮಶಾಲಿ, ಅಡಿಯಿಟ್ಟರೆ ಬಿರಿಯುವುದು ಭೂಮಿ, ತಲೆ ಎತ್ತಿದರೆ ಬೆಚ್ಚುವುದು ಬಾರು, ಕೈ ಎತ್ತಿದರೆ ನಡುಗುವುದು ಸೃಷ್ಟಿ, ಚತುರ್ಮುಖನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಯಕಶ್ಚಿತ್ ನನ್ನ ಮಗ, ನಾ ಜನ್ಮ ಕೊಟ್ಟ ಮಗ, ನನ್ನ ವಂಶವನ್ನೇ ಬೆಳಗಬೇಕಾದ ನನ್ನ ಕುಮಾರ, ನನ್ನ ಆಶಾ ಜ್ಯೋತಿಯಿಂದ ಇಂದು ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲವೆಂದರೆ ಛೀ. ಸಾಕು, ಜಾಸ್ತಿ ಬೇಡ. ವಾವ್, ಸೂಪರ್. ಅಕ್ಷಯ್ ಅವರ ಈ ಡೈಲಾಗ್ ನೋಡ್ತಾ ಇರುವಂತಹ ನಮ್ಮ ಚಾನೆಲ್ನ ಕಂಟೆಂಟ್ ಸ್ಕ್ರಿಪ್ಟ್ ರೈಟರ್ಸ್ಗಳೇ, ಇನ್ನು ಮೇಲೆ ಇವ್ರ ಸಲುವಾಗಿ ಸ್ಕ್ರಿಪ್ಟ್ ಬರೆಯೋದನ್ನು ಬಿಟ್ಬಿಡ್ರಿ. ಇಷ್ಟು ತಾವೇ ಸ್ವಂತ ಡೈಲಾಗ್ ಹೇಳಿಗತ್ತಾರ, ಎದಕ್ ಬೇಕು ಇವ್ರ ಸ್ಕ್ರಿಪ್ಟ್? ನೀವು ಅಷ್ಟೇ ಅಲ್ಲ ಶ್ವೇತಕ, ಜಿಂದಾಬಾದ್ ಭಾರತ್ ಅಂತ ಹೇಳಿ ಒಂದು ಪ್ರೋಗ್ರಾಮ್ ಬರ್ತಿದ್ದು, ವಿದೌಟ್ ಸ್ಕ್ರಿಪ್ಟ್ ಹೇಳುವಂತ ವ್ಯಕ್ತಿ ಇವರು. ಆಲ್ ದ ಬೆಸ್ಟ್ ನಿಮಗೆ. ನಾಟಕದಲ್ಲೂ ಹಿಂಗ ಬೆಳೀರಿ, ನೀವು ಮಾಡ್ಬೇಕು. ನೀವು ನಿಮಗೂ ಅಷ್ಟೇ ಎಲ್ಲ ಆಲ್ ದ ಬೆಸ್ಟ್. ನೀವು ಅಂದರೆ ಒಂದು ತಂಡವಾಗಿ ಬೆಳೀತಾ ಇದ್ದೀವಿ, ತಂಡವಾಗಿ ಬೆಳೀತಾ ಎಲ್ಲ ಒಟ್ಟಿಗೆ ಏನು ನಮ್ಮ ಕಡೆಯಿಂದ ದೇಶಕ್ಕೆ ಏನು ಮಾಡ್ಬೋದು ಅದೊಂದು ಮಾಡ್ತಾ ಒಟ್ಟಿಗೆ ಇರೋಣ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಅಲ್ಲ, ಈಗ ಅಕ್ಷಯ ಪಾತ್ರೆ ಅಂತ ಒಂದು ಕೇಳಿದ್ದೆ ನಾನು, ಅದ್ರಾಗ ಏನೂ ಖಾಲಿನೇ ಆಗೋದಿಲ್ಲ ಅಂತ. ಆದರೆ ಈ ಅಕ್ಷಯ್ ಅನ್ನೋರು ಮಜ್ಜಿಗೆ ಪಾತ್ರೆಯಿಂದ ಯಾವಾಗಲೂ ಖಾಲಿ ಮಾಡ್ಕೋತಿರ್ತಾರೆ. ಅಲ್ಲ ಶ್ವೇತಕ್ಕ, ಡೈಲಿ ಆಫೀಸಲ್ಲಿ 12 ಗಂಟೆಗೂ ಮಜ್ಜಿಗೆ ಇರ್ತದೆ, 10 ಗಂಟೆಗೂ ಇವರು ಬಂದು ಮಜ್ಜಿಗೆ ಮುಗಿಸ್ತಾರೆ. ಯಾಕೆ ಸರ್ ನೀವು ಅಷ್ಟು ಮಜ್ಜಿಗೆ ಕುಡಿತೀರಿ? ಹೇಳಿ ಸರ್. ಏನೋ ಇದು ಕುಡಿಯೋರು ಅದೇನೋ ಇಳಿತೈತೆ, ನಶ ಇಳಿತೈತೆ ಅಂತ ಗೊತ್ತಿಲ್ಲ ಕಣೋ ಸರ್. ತಲೆನೋವು ಕಡಿಮೆ ಆಗೋದಕ್ಕೆ ಮಜ್ಜಿಗೆ ಕುಡಿತೀರಾ ಸರ್? ಇಲ್ಲ,
ಅದು ಈ ಆರೋಪ ನನ್ನ ಮೇಲೆ ಸೋಮವಾರ ಮಾಡೋದ್ರಲ್ಲಿ ಅರ್ಥ ಇದೆ, ಮಿಕ್ಕಿದ್ದು ನನಗೆ ಗೊತ್ತಿಲ್ಲ. ಅದು ಯಾಕೆ ಸರ್ ಸೋಮವಾರ ಮಾತ್ರ ಆರೋಪ ಮಾಡಿದ್ರೆ ಒಪ್ತೀರಿ? ವೀಕೆಂಡಲ್ಲಿ ಒಳ್ಳೆ ರೆಸ್ಟ್ ಮಾಡಿರ್ತೀವಲ್ಲ, ಹಾಗಾಗಿ ಆ ರೆಸ್ಟಿನ ಹ್ಯಾಂಗ್ ಓವರ್ ಹೋಗಲಿ ಅಂತ ಹೇಳಿ ಸೋಮವಾರ. ತಲೆನೋವು ಕಡಿಮೆ ಆಗಲು ಮಜ್ಜಿಗೆ ಕುಡಿತಾರೆ, ಬೇರೆ ದಿನ ಮಜ್ಜಿಗೆ ಕುಡಿದ್ರು ಅದೇ ಅರ್ಥ ಅಂತ ತಿಳ್ಕೊಬೇಕು. ನಡಿ ಮುಂದಕ್ಕೆ ನಡಿ. ತಲೆನೋವು ಇದೆಯಾ ಇವತ್ತು? ಇಲ್ಲ. ಈಗ ನಮ್ಮ ಇಡೀ ಆಫೀಸಲ್ಲೇ ಜಗದ್ ವಿಖ್ಯಾತಿಯನ್ನು ಗಳಿಸಿರುವಂಥ ಪ್ರಖ್ಯಾತವ್ರದಾರ ಇಲ್ಲಿ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲರ್ ಇವ್ರು ನೋಡಿದ್ರೆ ಯಾವ ಡಾನ್ಗೂ ಕಡಿಮೆ ಇಲ್ಲ. ಲುಕ್ ನೋಡ್ರಿ, ನೀವು ಕ್ಲೋಸಪ್ ಹಾಕ್ರಿ ಅವ್ರಿಗೆ, ನೋಡ್ರಿ ಇವರು ರಿಯಲ್ ಡಾನ್. ಹೇಳ್ಬಿಡೋಣ ಫಸ್ಟು ನಾ ಕೇಳದೆ, ನಾ ಭಾಳ ಸಲ ಕೇಳಬೇಕಂತಿದ್ದೆ, ನಿಮ್ಮ ಈ ಲುಕ್ ಏನು ಕಾರಣ? ಇದಕ್ಕೆ ಏನು ನೀವು ಅಂದ್ರೆ ಏನು ತಪಸ್ಸಿಗೆ ಕುಂತಿರ್ತೀರಿ ಅಂತ ಅನಿಸ್ತೈತೆ ಒಂದೊಂದು ಸಲ ನನಗೆ. ಯಾಕೆ ಈ ಲುಕ್ ನಿಮ್ದು ಯಾವಾಗಲೂ ಇದೇ ಲುಕ್ ಇರ್ತೈತೆ, ಚೇಂಜೇ ಆಗೋದಿಲ್ಲ, ಯಾಕೆ ಹೇಳಿಲ್ಲ? ನಮ್ಮದು ಅಂದರೆ ನಮ್ಮದು ಎರಡೆರಡು ಮುಖ ಇಲ್ಲ, ಒಂದೇ. ಹಾಗಾಗಿ ಇದು ಎಷ್ಟೋ ವರ್ಷದಿಂದ ಇದು ಒಂದೇ ನಮ್ಮದು ಲುಕ್. ಈ ಥರ ಸ್ಟೇಟ್ಮೆಂಟ್ ಕೊಡ್ತಾರೆ, ಎರಡೆರಡು ಮುಖ ಇಲ್ಲ ಅಂತ. ಎಲ್ಲರದ್ದು ಎರಡೆರಡು ಮುಖ ಇರ್ತದೆ. ಎರಡೆರಡು ಮುಖ ಇರುತ್ತಾ? ಅಂದರೆ ಒಂಚೂರು ಕಟ್ ಮಾಡಿ, ಏನೋ ಫ್ಲೋ ಅಲ್ಲಿ ಬಂತು. ದಾಡಿ ಕಟ್ ಮಾಡಬೇಕಾ? ಅಲ್ಲ, ಅದು ಎಕ್ಸ್ಪ್ಲೈನ್ ಇಲ್ಲ, ಅದು ಫ್ಲೋ ಅಲ್ಲಿ ಬಂದಿದ್ದು. ನೀವು ಪ್ರಖ್ಯಾತವರೇ, ಹೇಳ್ರಿ ನೀವು ಒಂದು ಹಂಗ ಫ್ಲೋ. KGF ಅಲ್ಲಿರುವ ಎಲ್ಲ ಡಾನ್ಗಳನ್ನು ಮೀರಿಸುವಷ್ಟು ದೊಡ್ಡ ಗಡ್ಡ ನಿಮ್ಮದಿದೆ. ಕತ್ತಿ ಹೇಳಲಿಕ್ಕತ್ತೀಯಲ್ಲ ನೀನು, ಹೂ ಅಂತಾರಲ್ಲ ಇವರು. ಸರ್, ನೀವು ನಮ್ಮ ಕಡೆಯವರು, ದಕ್ಷಿಣ ಕನ್ನಡದ ಕಡೆಯವರು, ನಿಮಗೆ ಟಂಗ್ ಟ್ವಿಸ್ಟ್ ಆಗ್ತದೆ ಅಂತ ಗೊತ್ತಾಯ್ತು. ಅದು ಬೇರೆ ಟೈಮಲ್ಲಿ ಕೇಳಿದ್ರೆ ಏನಾದರೂ ಮಾಡಬಹುದಿತ್ತು. ನಿಮಗೆ ಮೈಕ್ ಮುಂದೆ ಬರಲಿಕ್ಕೆ ಹೆದರಿಕೆ, ತೊಂದರೆ ಇಲ್ಲ. ಬತ್ತದ 2 ವರ್ಷ ಅಂಡ್ ವಿಕ್ರಮ ಕುಟುಂಬಕ್ಕೆ 2 ವರ್ಷ ಅಂಡ್ ದಾದ ಬನ್ಪಾರ್. ನಾನು ವಿಕ್ರಮಕ್ಕೆ ಬಂದು 1.5 ವರ್ಷ ಆಗಿದೆ ಅಷ್ಟೇ. ಮಹೇಶ್ ನನ್ನ ಜೊತೆ 6 ವರ್ಷದಿಂದ ಒಟ್ಟಿಗೆ ಇದ್ದೀನಿ, ಕೆಲಸ ಮಾಡ್ತಾಯಿದ್ದೀನಿ. ಪೋಸ್ಟ್ ಕಾರ್ಡ್ ಸ್ಟಾರ್ಟಿಂಗಿಂದ ಅವ್ರ ಜೊತೆಗೆ ಇದ್ದೀನಿ ಮಂಗಳೂರಲ್ಲಿ. ಆವಾಗಿಂದ ಇವಾಗವರೆಗೂ ನನಗೇನು, ನಾನು ಕೆಲಸನೇ, ಬಟ್ ಕೆಲಸ ಅಂತ ನನಗೇನು ಫೀಲ್ ಆಗಿಲ್ಲ. ಒಂದು ಆಫೀಸ್ ವರ್ಕ್, ಇಷ್ಟು ಗಂಟೆ ಹೋಗೋದು ಇಷ್ಟು ಗಂಟೆ ಬರೋದು, ಆ ರೀತಿ ಅಲ್ಲ. ಏನೋ ಮನೆಯವ್ರ ಜೊತೆ ಒಟ್ಟಿಗೆ ಏನೋ ಕೆಲಸ ಮಾಡ್ತಾಯಿದ್ದೀನಿ, ಆ ರೀತಿ ಸಂಬಂಧ ಇದೆ ಮಹೇಶ್ ನನ್ನ ಜೊತೆ. ಆಮೇಲೆ ಪೋಸ್ಟ್ ಕಾರ್ಡಿಂದ ಹಿಡಿದು ಇವಾಗ ಈ ವಿಕ್ರಮ, ಅಲ್ಲಿಂದ ಇಲ್ಲಿವರೆಗೂ. ವಿಕ್ರಮ 2 ವರ್ಷದಿಂದ ನಾನಿಲ್ಲ, ಬಟ್ ಒಂದೂವರೆ ವರ್ಷದಿಂದ ಇದ್ದೀನಿ. ಆರಾಮ, ಏನು ತೊಂದರೆ ಇಲ್ಲ. ಇವರು ಮಾತಾಡೋದು ಕಡಿಮೆ, ಆದರೆ ನಮ್ಮ ಕೈಯಲ್ಲಿ ಮಾತಾಡಿಸ್ತಾರೆ. ಕಂಟೆಂಟ್ ರೈಟರ್. ಹಾಗಾದರೆ ಇವರ ಹತ್ರ ಒಂದು ಡೈಲಾಗ್ ಹೊಡಿಸ್ಬೇಕಲ್ಲ. ಇವರ ಫ್ಯಾನ್, ಇವರು ಯಾರ ಫ್ಯಾನ್ ಅಂತ ಹೇಳಿದರೆ ಅರವಿಂದ್ ಬೋಳಾರ್ ಅವರ ಫ್ಯಾನ್. ಅರವಿಂದ್ ಬೋಳಾರ್ ಅವರ ಒಂದು ಅದ್ಭುತವಾದ ಡೈಲಾಗ್. ಒಂತೆ ಓವರ್ ಮಲ್ಪೆ ಮಾರೆ, ಪಾಲೇಡ್ ಹಾಕೋಡು ಅಂತ ಹೇಳಬೇಕು ಇವನಿಗೆ. ಅಂದ್ರೆ ನನ್ನನ್ನು ಹೊಗಳ್ತಿದ್ದಾರೆ ಅಂತ. ನಿಮಗೆ ಗೊತ್ತಾಗ್ಲಿಲ್ಲ ಶ್ವೇತಕ್ಕ, ಇವರು ನನ್ನನ್ನು ಹೊಗಳ್ತಿದ್ದಾರೆ ಅಂದ್ರೆ. ಖರೆ ನಾ ಹೊಗಳಿದ್ದ ಈ ಡೈಲಾಗ್ ಬೇರೆಯವ್ರ ಹತ್ರ ಕೇಳಿ, ಸೌಮ್ಯ ಅವ್ರ ಹತ್ರ ಕೇಳಿ. ಇವರು ಏನ್ ಹೇಳಿದ್ರು ಅಂತೇಳಿ, ನೀವು ನನ್ನ ಹತ್ರ ಮಾತಾಡಿದ್ದು ಸಾಕು, ಇನ್ನೊಬ್ಬನ ಹತ್ರ ಮಾತಾಡಿಸು ಅಂತ ಹೇಳ್ತಿದ್ದಾರೆ ಇಂಡೈರೆಕ್ಟ್ ಆಗಿ. ಪಿಲಿ ಪಲ್ಲೆ ಈ TV ವಿಕ್ರಮಕ್ಕೆ ಬರ್ತದೆ 2 ವರ್ಷ ಅಂಡ್ ದಾದ ಬನ್ಪಾರ್ ಪನ್ಪುಂದಾಲೆಜ್ಜಿ ನಮ್ಮ ಮಹೇಶ್ ಅನ್ನಂಜಿ ಸನಾತನ ಧರ್ಮಕ್ಕೆ ಬಾರಿ ಎಡ್ಡ ಬೇಲೆ ಮಂತಂದು ಉಲ್ಲೇರು ಅಂಚ ಅರ್ನೊಟ್ಟಿಗೆ ಒಂಜಿ ಇಲ್ಲಿಯ ಬೇಲೆ ಮಲ್ತು ಒಂದು ಇಪ್ಪು ನನ್ನ ಅವೊಂಜಿ ಮಲ್ಲ ಖುಷಿ ನನ್ನಲ TV ವಿಕ್ರಮ ಬಾರಿ ಮಲ್ಲಾಡು ಪೋಡು ಒಂದು ನಮ್ಮ ಪೂರೈರ್ನಲ್ಲ ಆಸೆ ಅಂಚ ಆತೆ ಮಲ್ಲ ಮಲ್ಲಾಡು ಬೆಲೆ ಆಡು ಒಂದು ಆಸೆ ಆತೆ. ಈಗ ಮಹೇಶ್ ಅಣ್ಣನ ಒಟ್ಟಿಗೆ ನೆಪ್ಪಾರು. ಮಹೇಶ್ ಅಣ್ಣನ ಬಗ್ಗೆ ದಾದ ಬನ್ಪಾರು ಅದನ್ನ ಬಗ್ಗೆ ಆನ್ ದಾಲ ಪನ್ನೋಡು ಒಂದಿಜ್ಜಿ ಇಡೀ ಲೋಕಾಗೆ ಗೊತ್ತುಂಡು 6 ಇಂಚ ದಾದ ಬೇಲೆ ಮಲ್ತೊಂದುಲ್ಲೇರಿಂದ ಮಲ ಜನಕುಲೆ ಬಂತೇರು ಅರ್ನ ಬಗ್ಗೆ ಅಂಚ ಯಾನ್ ಪಂದ ದಾಲ ಆವಡೊಂದಿಚ್ಚಿ. ನಮ್ಮ TV ವಿಕ್ರಮದಲ್ಲಿ ಖಡಕ್ಕಾಗಿ ಮಾತಾಡುವವರು ಯಾರಾದಿದ್ರೆ ಅದು ಆಶೀಶ್ ಚೌಟ ಎಕ್ಕೂರು ಅವರು. ಇವರ ಹೆಸರು ಇವರ ಹೆಸರು ಆಶೀಶ್ ಚೌಟ ಎಕ್ಕೂರು. ಖಡಕ್ ಅಂದ್ರೆ ಆಶೀಶ್. ಇಲ್ಲ, ಈಗ ನನಗೆ ಗೊತ್ತಿದ್ದಿದ್ದು, ಈಗ ನಾನೇ ಆಫೀಸ್ನಾಗ ಹಿಂಗೆ ಬಂದು ಹಂಗೆ ಹೋಗಿ ಕೆಲಸ ಮಾಡಿ ಮುಗಿಸಿ ಹೋಗ್ತೀನಿ. ನಾನು ಜಾಸ್ತಿ ಹೊತ್ತು ಆಫೀಸ್ನಾಗ ಇರಲ್ಲ. ಬಟ್ ಇವ್ರಿಗೆ ನನಗಿಂತಲೂ ಅಪ್ರೂಪ ನೋಡ್ತೀನಿ ನಾನು. ಎಷ್ಟು ಕಾಣಲ್ಲ, ವರ್ಕ್ ಇರುತ್ತೆ, ಬೇರೆ ಕೆಲಸ ಇಲ್ಲ. ಅಲ್ಲ, ಅದು ನಮಗೆ ಗೊತ್ತಾಯ್ತು. ಈಗ ನೀವು ಕೆಲಸ ಮಾಡಕ್ ಶುರು ಮಾಡಿಬಿಟ್ರೆ ವರ್ಕ್
ವರ್ಕ್ ಇಸ್ ಇಂಪಾರ್ಟೆಂಟ್, ವರ್ಕ್ ಇಸ್ ಇಂಪಾರ್ಟೆಂಟ್. ಅದೇ ಇಲ್ಲ ಅಂತ ಹೇಳಿದ್ರೆ ಎತ್ಕೊಂಡು ಹೋಗುದು. ಎತ್ಕೊಂಡು ಹೋಗುದು. ಅದಕ್ಕೆ ನಾನೇ ಜಾಸ್ತಿ ನೋಡಿಲ್ಲ ಇವ್ರಿಗೆ. ಅದೇ ಕೆಲಸ ಕೊಡಲ್ಲ ಅಂತ ಎತ್ಕೊಂಡು ಹೋಗುದು ಅಷ್ಟೇ. ಹಂಗ ಎಷ್ಟು ಕೆಲಸ ಅಷ್ಟು ಮಾಡಿ ನಾ ಹೇಳ್ತೀನಿ ನಿಮಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಕೆಲಸ ಕೊಡ್ಲಿಕ್ಕೆ. ಇನ್ನೊಬ್ರು ಕ್ಯಾಮರಾ ನೋಡಿ ಕೆಲಸ ಮಾಡ್ತಿದ್ದಾರೆ. ಅಂದರೆ ನಾವು ಕ್ಯಾಮರಾ ಇಟ್ಕೊಂಡು ಬರ್ತಿದ್ದೇವೆ ಅಂತೇಳಿ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇವರು ರಂಜನ್ ಅಂತೇಳಿ ನನ್ನ ರೂಮ್ಮೇಟ್, ಒಟ್ಟಿಗೆ ಇರ್ತೇವೆ. ಆಲ್ಮೋಸ್ಟ್ ಒಂದು 6 ತಿಂಗಳಾಯಿತು ಒಂದೇ ರೂಮಲ್ಲಿದ್ದೇವೆ. ದಿನ ಇಡೀ ಸಹಿಸಿಕೊಂಡು ಇವರು ಮಾಡಿದ್ದ ಅಡಿಗೆಯನ್ನು ಯಾರು ತಿಂಕೊಂಡು. ನಿನಗೆ ಅವ್ರು ಸಹಿಸ್ಕೊಳ್ಳೋದಾ? ಅವರು ನಾನು ಸಹಿಸ್ಕೊಳ್ತಿದ್ದೆ. ಹೌದಾ? ಕೇಳ್ತೀನಿ ಈಗ ನಾನು. ಯಾರನ್ನು ಸಹಿಸ್ಕೊಳ್ತಾ ಇರೋದು? ನಿಮ್ಗೆ ಹೇಗೆ ಕಾಣ್ತೆ ಮೇಡಮ್? ಯಾವ ಥರ ಇದೆ? ಇವರು ನಮ್ಮ ರೂಮಿನ ಮಾಸ್ಟರ್. ಅನ್ನೋ ದುಃಖ ನನಗೆ ಅನ್ಸ್ಲಿಕ್ಕೆ ಕಣೋ. ನಿನ್ನ ಜೊತೆ ಒಂದೇ ರೂಮ್ ಹಚ್ಕೊಂಡು ಇದ್ದಿದ್ದು ದುಃಖ ನೋಡಲ್ಲ. ಮುಖ ನೋಡೋರ್ದು ಎಕ್ಸ್ಪ್ರೆಷನ್ ನೋಡಿ ನೀನು ಹೆಂಗದ ಪಾಪ ಹೇಳಿ. ಇವತ್ತು ನಿಮ್ದು ನೋವೆಲ್ಲ ಹೊರಗೆ ತೆಗೆದುಬಿಡಿ. ಮನಸ್ಸಲ್ಲಿ ಇಟ್ಕೊಂಡು ಅದು ಭಾರ ಎಲ್ಲ ಇಟ್ಕೋಬಾರ್ದು, ಹೊರಗೆ ತೆಗೆದುಬಿಡಿ ಎಲ್ಲ ಹೇಳಿ. ನೋವೇನಂತ ಇವ್ರು ಮಾಡಿದ್ದಕ್ಕೆ ಪ್ರತಿಫಲವಾಗಿ ನಾವು ಕೊಡ್ತೀವಿ, ಬಿಡಲ್ಲ. ರೂಮಲ್ಲಿ ಏನೆಲ್ಲ ಚೇಷ್ಟೆ ಮಾಡ್ತಾರೆ, ಕೌಂಟರ್ ಕೊಡ್ತಿದ್ದಾರೆ. ಹಾಗೆ ನಾವು ತುಂಬ ಒಂದು ಗಮ್ಮತ್ತಲ್ಲಿರ್ತೀವಿ ರೂಮಲ್ಲಿ. ಮತ್ತೆ ಗಮ್ಮತ್ತು ವರ್ಡಲ್ಲಿ ಗೊತ್ತಾಯ್ತು ಇವರು ಮಂಗಳೂರು. ಮತ್ತೆ ಹೆಚ್ಚಿಗೆ ಏನಾದರೂ ಕ್ವಶನ್ ಕೇಳಿ ಸಾಕು. ನಿಮಗೊಂದು ವಿಷಯ ಗೊತ್ತಾ? ರೂಮಿಗೆ ಹೋದ ತಕ್ಷಣ ಒಂದು ರೂಮಲ್ಲಿ ಬಾಗಿಲು ಹಾಕಿ ಮೊಬೈಲ್ ನೋಡ್ತಿದ್ದಾರೆ. ಮೊಬೈಲಲ್ಲಿ ಖಾಲಿ ಫಿಲ್ಮ್ ನೋಡಿದ್ರು. ಫಿಲ್ಮಿನ ಡೈಲಾಗ್ ಹೇಗೆ ಹೊಡಿತಾರೆ ಅಂತ ಹೇಳಿದರೆ ರಂಜನ್ ಇಲ್ಲ, ಇದೆಲ್ಲ ಸುಮ್ಮನೆ, ಇದೇನಿಲ್ಲ, ಫಿಲ್ಮ್ ಡೈಲಾಗ್ ಇಲ್ಲ, ಏನಿಲ್ಲ ಏನಿಲ್ಲ. ರೀಲ್ಸ್ ನೋಡೋದು ಮತ್ತೆ ಏನಾದರೂ ಟೈಮ್ ಪಾಸ್ ಅಷ್ಟೇ, ಮತ್ತೇನಿಲ್ಲ. ಡೈಲಾಗ್ ಅದೇನಿಲ್ಲ, ಇವರಿಗೆ ಜಾಸ್ತಿ ಬರೋದು ಡೈಲಾಗ್. ಇತ್ತೀಚೆಗೆ ಇವರ ಒಂದು ಡೈಲಾಗ್ ಒಳ್ಳೆ ಫೇಮಸ್ ಆಗಿತ್ತು, ರೀಲ್ಸ್ ಕೂಡ ಮಾಡಿದ್ರು. ಹೌದಾ? ಅದನ್ನು ಹೇಳಲೇಬೇಕು. ಅದು ಮಾಡಿದ್ದು ಇವರೇ ಮಾಡಿದ್ದಲ್ಲ, ಇವ್ರ ಹತ್ರನೇ ಕೇಳ್ಬೇಕಾದ್ರೆ ಇವರಿಗೆ ಡೈಲಾಗ್ ನೀವೇ ಸೀರಿಯಸ್ಲಿ ಹೇಳಿಲ್ಲ. ನಿಜ ಇದೆಯಾ ಡೈಲಾಗ್? ಅದು ಡೈಲಾಗ್ ಸತ್ಯ. ಇಲ್ಲ ನಿಜ, ಅದು ರೀಲ್ಸ್ ಒಂದಿತ್ತು ಅಷ್ಟೇ. ಹೇಗಿತ್ತು ಅದನ್ನ ನಾವು ನೋಡಿದ್ದು. ಅದು ತಮಿಳ್ ರೀಲ್ಸ್, ಅದು ಇದು ಇವ್ರಿಗೆ ಗೊತ್ತಿಲ್ಲ, ನನಗೆ ಗೊತ್ತೇ ಇಲ್ಲ. ಇಲ್ಲ ನಿಜ ಗೊತ್ತಿಲ್ಲ ಮೇಡಮ್. ಅದು ನಾವು ನೋಡಿ ಟೈಮ್ ಪಾಸಿಗೆ ಅದೆಲ್ಲ ಇವ್ರು ನೋಡಿದ್ರೆ ಇವ್ರಿಗೇನೆ ಗೊತ್ತು, ನನಗೆ ಸತ್ಯ ಗೊತ್ತಿಲ್ಲ. ಅದ್ರ ರೀಲ್ಸ್ ಡೈಲಾಗ್ ಮರ್ತೋಗಿದೆ ಅದು ಸತ್ಯ. ಮೊದಲನೇದಾಗಿ ಬಹಳ ಖುಷಿ ಆಗ್ತಾ ಇದೆ, ಯಾಕಂದರೆ ನಮ್ಮ ವಿಕ್ರಮ ಫ್ಯಾಮಿಲಿ 2ನೇ ವರ್ಷದ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿದ್ದೀವಿ. ನನ್ನನ್ನು ಸೇರಿದಂತೆ ನಮ್ಮ ಇಡೀ ವಿಕ್ರಮ ಕುಟುಂಬಕ್ಕೆ 2ನೇ ವರ್ಷದ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು. 2 ವರ್ಷ ಕಂಪ್ಲೀಟ್ ಮಾಡಿದೆ, ಬಹಳ ಯಶಸ್ವಿಯಾಗಿ ಕಂಪ್ಲೀಟ್ ಮಾಡಿದೆ ಅಂತಂದರೆ ಅದಕ್ಕೆ ಪ್ರತಿಯೊಬ್ಬರ ಶ್ರಮನೂ ಕಾರಣ. ಇಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬರ ಶ್ರಮ ಕಾರಣ. ಎಲ್ಲರನ್ನ ಒಟ್ಟುಗೂಡಿಸಿದಂತಹ ಮಹೇಶ್ ವಿಕ್ರಮ್ ಹೆಗಡೆ ಸರ್ಗೆ ನಾನು ಥ್ಯಾಂಕ್ಸ್ ಮತ್ತು ಕಂಗ್ರ್ಯಾಚುಲೇಷನ್ಸ್ ಎರಡೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಈ ವಿಕ್ರಮ ಕುಟುಂಬಕ್ಕೆ ಜಾಯ್ನ್ ಆಗಿದ್ದು 22ನೇ ತಾರೀಕು ಫೆಬ್ರವರಿ. ಅವತ್ತು ನನಗೆ ವೀರೇಂದ್ರ ಸರ್ರು ಕರೆ ಮಾಡ್ತಾರೆ, ಒಂದು ಒಳ್ಳೆ ಅವಕಾಶ ಇದೆ ಬನ್ನಿ ಜಾಹ್ನವಿ ಅಂತ. ನನಗದು ಏನು ಅವಕಾಶ ಏನು ಕೇಳೋದಕ್ಕಾಗ್ತಾ ಇರಲ್ಲ, ಯಾಕಂದರೆ ಗಿಲಿ ಪ್ರಾಕ್ಟೀಸಲ್ಲಿದ್ದೆ. ಆಮೇಲೆ ನಾನು ಅವ್ರಿಗೆ ಕಾಲ್ ಮಾಡಿ ಕೇಳಿದಾಗ, ಇಲ್ಲ ತುಂಬ ಒಳ್ಳೆಯ ಅವಕಾಶ, ನೀವು ಈ ಸಂಸ್ಥೆಗೆ ಬಂದರೆ ನಿಮಗದು ಗೊತ್ತಾಗುತ್ತೆ, ಇವತ್ತೇ ಬಂದುಬಿಡಿ ಅಂತ ಹೇಳಿದರು. ಸೊ 22ನೇ ತಾರೀಕು ಪ್ರಾಕ್ಟೀಸ್ ಮುಗಿಸ್ಕೊಂಡು ಅವತ್ತೇ ಭೇಟಿ ಆಗಬೇಕು ಅಂತ ಹೇಳಿ ಬಂದಾಗ ಒಂದು ಪಾಸಿಟಿವ್ ವೈಬ್ರೇಷನ್ನು. ಅಲ್ಲಿ ಮಹೇಶ್ ವಿಕ್ರಮ್ ಹೆಗಡೆ ಸರ್ ಕೂತಿದ್ರು, ಅಲ್ಲಿ ಗಣಪತಿ ಫೋಟೋ ಇತ್ತು, ಅದಕ್ಕೆ ತುಂಬ ಚೆನ್ನಾಗಿ ಹೂವಲ್ಲಿ ಪೂಜೆ ಮಾಡಿದರು. ಅದು ಬಂದಾಗಲೇ ಗೊತ್ತಾಗುತ್ತೆ ಇದೊಂದು ಪಾಸಿಟಿವ್ ವೈಬ್ರೇಷನ್ ಇರೋ ಜಾಗ ಅಂತ. ಅವತ್ತೇ ಎಲ್ಲ ಮಾತಾಡ್ತಾ ನಾನು ಜಾಯಿನ್ ಆಗೇ ಬಿಟ್ಟೆ. ನಾನು ಬರುವಾಗಲೂ ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಬೇಗ ಆಗುತ್ತೆ, ನಾನು ಹೋಗೋ ಕೆಲಸ ಆಗುತ್ತೆ, ನಾನು ನೆಕ್ಸ್ಟ್ ವಿಕ್ರಮದಲ್ಲಿ ಕೆಲಸ ಮಾಡ್ತೀನಿ, ಯಾವುದನ್ನು ಅಂದ್ಕೊಂಡಿರಲಿಲ್ಲ, ಯಾವುದೇ ಐಡಿಯಾ ಇರಲಿಲ್ಲ. ಬಹುಶಃ ಅದು ಋಣ ಇದ್ದರೆ ನಮ್ಮನ್ನು ಎಳ್ಕೊಂಬರುತ್ತೆ ಅಂತಾರಲ್ಲ, ಆ ರೀತಿ ಬಂದಿದ್ದು. ಇಡೀ ತಂಡನ ನಾನು ನಮ್ಮ ಫ್ಯಾಮಿಲಿ ಅಂತಲೇ ಅಂದ್ಕೊಂಡಿದ್ದೀನಿ. ಎಲ್ರಿಗೂ ಮತ್ತೊಮ್ಮೆ ಶುಭಾಶಯಗಳು. ಎಲ್ಲರೂ ಒಟ್ಟಾಗಿ ಇದೇ ರೀತಿಯಾಗಿ ಕೆಲಸ ಮಾಡ್ಕೊಂಡು ಹೋಗೋಣ. ನೀವು ಡೈಲಿ 9 ಗಂಟೆಗೆ ಪ್ರೋಗ್ರಾಮ್ ನೋಡಿರ್ತೀರಿ, ಸ್ಟ್ರೈಟ್ ಫಾರ್ವರ್ಡ್. ಅದರಲ್ಲಿ ನಾನು ಮತ್ತು ವೀರೇಂದ್ರ ಉಪ್ಪುಂದ ಸರ್ ಅವರು ಮಾತಾಡ್ತಿರ್ತೇವೆ. ಬನ್ನಿ ಅವರು ಏನು ಮಾಡ್ತಿದ್ದಾರೆ ಕೇಳೋಣ. ಬಾರೋ ಜಗ ಒಳಗಡೆ ಬಾ. ಬಾ. ರೂಮ್ ಚಿಕ್ಕದು, ಹಾಗೆ ನಾನು ವೀರೇಂದ್ರ ಉಪ್ಪುಂದ ಅವ್ರು ಅದಾರ ನೋಡ್ರಿ ಇಲ್ಲಿ. ನಾವು ವೀರೇಂದ್ರ ಅವರೆಲ್ಲ ಸುವರ್ಣ ನ್ಯೂಸ್ಲಿಂದ ಜೊತೆಗೆ ಕೆಲಸ ಮಾಡಿದವರು, ರಾಜಕೀಯದಾಗ ಬಹಳಷ್ಟು ಅನುಭವ ಇರುವಂಥ ಸೀನಿಯರ್ ಇವರು. ಗುರು ಶಿಷ್ಯರಿಬ್ಬರು ಯಾವಾಗಲೂ ನೋಡಿರ್ತೀರಿ ನೀವು ಒಂದೇ ಸ್ಕ್ರೀನ್ಯಾಗ. ಗುರುಗಳು ಏನು ಹೇಳ್ತಾರಂತ ಕೇಳೋಣ ಈಗ. ಅಂದರೆ ರಾಜಕೀಯದಲ್ಲಿ ಅನುಭವ ಇಲ್ಲ, ರಾಜಕೀಯ ವರದಿಗಾರಿಕೆಯಲ್ಲಿ ಸ್ವಲ್ಪ ಅನುಭವ. ಹೌದೌದು. ಟಿ ವಿ ವಿಕ್ರಮ 2 ವರ್ಷ ಪೂರೈಸ್ತಾ ಇದೆ. ಎಲ್ರಿಗೂ ಕೂಡ ಶುಭಾಶಯಗಳು, ಎಲ್ರಿಗೂ ಕೂಡ ಒಳ್ಳೆಯದಾಗಲಿ,
ಸಂಸ್ಥೆಯ ಮುಖ್ಯಸ್ಥರಿಗೆ, ಎಲ್ಲ ಸಿಬ್ಬಂದಿಗಳಿಗೆ ಮೊದಲನೇದಾಗಿ ಒಳ್ಳೆಯದಾಗಲಿ ಅಂತಲೇ ಹಾರೈಸ್ತೇನೆ. ಹಾಗೆ ಈ 2 ವರ್ಷಗಳಲ್ಲಿ ಸಾಕಷ್ಟು ಅನುಭವಗಳೇ ಇದೆ. ಒಂದು ರೀತಿಯಲ್ಲಿ ಬದುಕಿನ ಬೇರೆ ಬೇರೆ ಘಟ್ಟದಲ್ಲಿ ಒಂದೊಂದು ಅನುಭವಗಳಾಗ್ತಾ ಹೋಗುತ್ತೆ. ಅಂಥದ್ದೇ ಕೆಲವು ಅವಿಸ್ಮರಣೀಯ ಅನುಭವಗಳು ಇಲ್ಲೂ ಕೂಡ ಇದೆ. ಈ ಒಂದು ಅನುಭವ ಒಟ್ಟಿಗೆ ನಾವು ಪ್ರೋಗ್ರಾಮ್ ಮಾಡುವಂಥದ್ದು, ವಿಶ್ಲೇಷಣೆ ಮಾಡುವಂಥದ್ದು, ಅದು ನನಗಿದು ಕಾಮನ್. ನಾನು 15 ವರ್ಷ ಇದೇ ರಾಜಕೀಯ ವಿಶ್ಲೇಷಣೆಯೇ ಮಾಡ್ಕೊಂಬಂದಿರೋದ್ರಿಂದ ವರದಿಗಾರಿಕೆ ಮೂಲಕ ಮಾಡ್ತಿದ್ದೆ. ಈಗ ನೇರವಾಗಿ ವಿಶ್ಲೇಷಣೆ ಮಾಡ್ತೀನಿ. ಸೊ ಒಂದು ರೀತಿಯಾದ ಹೇಳೋದಲ್ಲ, ಬದುಕಿನಲ್ಲಿ ಒಂದಷ್ಟು ಅವಿಸ್ಮರಣೀಯ ಅನುಭವಗಳಲ್ಲಿ ಇದು ಕೂಡ ಒಂದು. ಟಿ ವಿ ವಿಕ್ರಮಕ್ಕೆ 2 ವರ್ಷ ಆಗಿರೋವಂಥದ್ದು. ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಮತ್ತು ಹಾಗೆ ಈ ಟೈಮಲ್ಲಿ ನಿಮ್ಮ ಶಿಷ್ಯನ ಬಗ್ಗೆ 1-2 ಮಾತು ಹೇಳ್ರಲ್ಲ, ಏನು ಜಗ್ಗ ಹೆಂಗೆ ಅಂಥೇಳಿ. ನೀವು ಶಿಷ್ಯ ಅಲ್ಲ, ಗುರುವನ್ನೇ ಮೀರಿಸುವ ಶಿಷ್ಯ. ಆಯ್ತು ಕಣೋ, ಆಗಲಿ, ಒಳ್ಳೇದಾಗಲಿ ಅಂತ ಅವ್ರು ಅಷ್ಟೇ ಹೇಳ್ತೀನಿ. ಹೇಳ್ತಾರೆ, ನಾನು ಅದಕ್ಕೆ ಅವ್ರ ಕೆಳಗೆ ಕೂತ್ಕೊಂಡು ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಅದು ದಾಸರ ಪದ. ಆಗಲಿ, ಒಳ್ಳೇದಾಗಲಿ ಅಂತ ಹೇಳ್ತೀನಿ. ಮತ್ತೇನಿಲ್ಲ, ಜೋಗಿ ಕೂಡ ಒಂದು ಶುದ್ಧ ಹೃದಯದಿಂದ ಎಲ್ರಿಗೂ ಕೂಡ ಒಳ್ಳೇದಾಗಲಿ ಅಂತ ಬಯಸ್ತೀನಿ. ವೀಕ್ಷಕರು ಅವರೇ ನಮ್ಮ ಶಕ್ತಿ ಯಾವಾಗಲೂ ಕೂಡ. ನಾವು ವಿಜುವಲ್ ಮೀಡಿಯಾದಲ್ಲೇ ಬಂದಿರೋದ್ರಿಂದ ಯಾವತ್ತಿಗೂ ಕೂಡ ನಾವು ಏನೇ ಮಾತನಾಡಿದ್ರು ಕೂಡ ನಮ್ಮ ಉತ್ತರದಾಯಿತ್ವ ಇರೋದು, ನಮ್ಮ ಜವಾಬ್ದಾರಿ ಇರೋದು. ನಾವು ಯಾವತ್ತೂ ಕೂಡ ಯಾರಿಗಾದರೂ ಆನ್ಸರಬಲ್ ಅಂದರೆ ಅದು ವೀಕ್ಷಕರಿಗೆ ಮೂಲತಃ. ಸೊ ಅವರಿಂದನೇ ನಾವು. ಅವರಿಗೆ ನನ್ನ ಕೋಟಿ ಕೋಟಿ ಧನ್ಯವಾದ. ಥ್ಯಾಂಕ್ ಯು. ಇಲ್ಲಿ ಮಾತಾಡಿದ ಮೇಲೆ ಬೇರೆ ಎಲ್ಲಿ ಹೋಗುವ? ನಮ್ಮ ಸೀನಿಯರ್ ಆ್ಯಂಕರ್, ಅಂದರೆ ಏಜಲ್ಲಿ ಸೀನಿಯರ್ ಅಲ್ಲ, ಟಿ ವಿ ವಿಕ್ರಮದಲ್ಲಿ ಸೀನಿಯರ್. ಹೌದು ಹೌದು, ಮುಮ್ತಾಜ್. ಟಿ ವಿ ವಿಕ್ರಮ ಆರಂಭ ಆಗೋಕ್ಕಿದನ್ನ ಮೊದಲೇ ಇಲ್ಲಿ ಕೆಲಸ ಶುರು ಮಾಡಿರೋಂಥದ್ದು ಮುಮ್ತಾಜ್ ಅವರು. ಅವ್ರ ಹತ್ರ ಮಾತಾಡಿಸ್ಬೇಕು. ಅವರಿಗೆ ಇಂಟ್ರೊಡಕ್ಷನ್ ಮಾತ್ರ ನೀವೇ ಒಂದು ಹಾಡಿನ ಮೂಲಕವೇ ಕೊಡಬೇಕು. ಯಾಕೆ? ಅವ್ರ ಅಂತ ಕಂಠದ ಸಿಂಗರ್, ಹಾಗಾಗಿ ನೀವೇ ಕೊಡಬೇಕು. ಬರ್ರಿ. ಹೇಳಿದೆ ಕಣೋ ಆಗಲೇ, ನಮ್ಮ ಟಿ ವಿ ವಿಕ್ರಮದಲ್ಲಿ ಎಲ್ಲಕ್ಕಿಂತಲೂ ಸೀನಿಯರ್ ಆ್ಯಂಕರ್. ಸೀನಿಯರ್ ಯಾವ ಅರ್ಥದಾಗಂದ್ರೆ, ನಮ್ಮ ಟಿ ವಿ ವಿಕ್ರಮ ಇನ್ನೂ ಆರಂಭ ಆಗಿರಲಿಲ್ಲ, ಆವಾಗಲೇ ಬ್ಯಾಕ್ ಸ್ಕ್ರೀನಲ್ಲಿ ಕೆಲಸ ಮಾಡಿದಂದ್ರೆ ನಮ್ಮ ಸೌಮ್ಯ ನಾಯಕ್ ಅವರು ಮತ್ತು ಮುಮ್ತಾಜ್ ಅವರು ಹೆಂಗಂದ್ರೆ, ಈ ನಮ್ಮ ಟಿ ವಿ ವಿಕ್ರಮದ ಕಮೆಂಟ್ಸ್ ನೋಡಿರ್ಬೋದು, ನೀವು ಫ್ಯಾನ್ಸ್ಗಳು ನೋಡಿರ್ಬೋದು. ಟಿ ವಿ ವಿಕ್ರಮ ಅಂತ ಕೇಳೋದಕ್ಕಿಂತಲ ಮೊದಲು ಮುಮ್ತಾಜ್ ಅವ್ರ ದೊಡ್ಡ ಫ್ಯಾನ್ ನಾನು ಅಂತ ಹೇಳಿ ಇಲ್ಲಿ ಎಲ್ಲಿ ಹುಡುಕ್ತಾ ಇದ್ದೀನಿ ನಾನು. ಈಗ ಹಾಡಿ ಕರಿ ಅಂತ ವಿಷಯ ಗೊತ್ತಿಲ್ಲ ಶ್ವೇತಕ್ಕ, ನಾನು ಜಗದ್ವಾನಿ ಪ್ರೋಗ್ರಾಮ್ ಮಾಡಬೇಕು ಅಂತ ಔಟ್ಸೈಡ್ ಹೋಗ್ತಿದ್ದೆ. ಟಿ ವಿ ವಿಕ್ರಮ ಅಂತ ಹೇಳಿದ ತಕ್ಷಣ ಮುಮ್ತಾಜ್ ಹೇಳ್ತಾರೆ. ಹೌದಲ್ಲ, ಈಗ ನಾ ಹುಡುಕ್ಲಿಕ್ಕತ್ತೀನಿ ಹಾಡಿ ಕರಿ ಅಂತ ಹೇಳಿದ್ ಕಡ್ದು ಬಿಡ್ತೀನಿ ನಾನು. ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ, ಈ ಥರನೇ ಕಮೆಂಟ್ಗಳು ಭಾಳ ಬರ್ತಾವ ನಮ್ಮ ಮುಮ್ತಾಜ್ ಅವ್ರಿಗೆ. ಬರ್ರಿ ಹುಡುಕಾಡು, ಇಲ್ಲಿದ್ದಾರೆ ಇಲ್ಲಿ ಮೂಲೆಯಲ್ಲಿ. ಹಲೋ, ನಮಸ್ಕಾರ ಮುಮ್ತಾಜ್ ಅವರೇ. ನಮಸ್ತೆ. ಏನು ಮಾಡ್ತಿದ್ರಿ ಮ್ಯಾಮ್? ಇಲ್ಲಿ ಕೂತ್ಕೊಂಡಿದ್ದೆ. ಕೂತ್ಕೊಂಡು ಏನು ಮಾಡ್ತಿದ್ರಿ? ಮೊಬೈಲ್ ನೋಡ್ತಿದ್ದೆ. ಕಮೆಂಟ್ ಓದ್ತಿದ್ರು? ಕಮೆಂಟ್ ಓದ್ತಾ ಇದ್ರಿ. ಕಮೆಂಟ್ಗಳು ನೋಡಿದಾಗ ಹೇಗೆ ಅನಿಸ್ತಾ ಇರುತ್ತೆ? ಇತ್ತೀಚೆಗೆ ಬಹಳ ಮದುವೆ ಪ್ರಪೋಸಲ್ಗಳು ಬರ್ತಾ ಇದೆ ಕಮೆಂಟಲ್ಲಿ. ಅದೌದು. ಕೆಲವರು ನೀನು ನನ್ನ ತಂಗಿಯಾಗಿರ್ಬೇಕಾಗಿತ್ತು ಅಂತಾರೆ, ಕೆಲವ್ರು ನಾನು ಮದುವೆ ಆಗಕ್ಕೆ ರೆಡಿ ಇದ್ದೀನಿ, ಏನೇನೋ ಬಿಡ್ತೀನಿ, ಏನೇನೋ ತ್ಯಾಗ ಮಾಡ್ತೀನಿ ಅಂತಾರ. ಸೊ ಇವೆಲ್ಲ ಕಮೆಂಟ್ಸ್ ಓದಿದಾಗ ನಿಮ್ಗೆ ಏನು ಅನ್ಸುತ್ತೆ? ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಅಂದರೆ ಅವ್ರು ಕೊಡುವಂಥ ಪ್ರೀತಿ ಇದೆಯಲ್ಲ, ಅದು ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ನಿಜವಾಗ್ಲೂ ಕೂಡ. ಈ 2 ವರ್ಷದಲ್ಲಿ ಇಷ್ಟೊಂದು ಪ್ರೀತಿ ಕೊಟ್ಟಿದ್ದಾರೆ, ಅದಕ್ಕೆ ನಿಜವಾಗ್ಲೂ ಕೂಡ ನಾನು ಯಾವಾಗಲೂ ಚಿರಋಣಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನೂ ಹೀಗೆ ಆ ಪ್ರೀತಿ ಇರಲಿ ಅಂತ ನಾನು ಕೇಳ್ತೀನಿ. ನೀವೊಂದು ಕಮೆಂಟ್ ಕೇಳಿರ್ತೀರಿ ಶ್ವೇತಕ್ಕ, ಟಿ ವಿ ವಿಕ್ರಮದ ಲತಾ ಮಂಗೇಶ್ಕರ್ ಅದು ಹಾಡ್ಬೇಕೀಗ. ಹಾಡ್ಲೇಬೇಕು ತಾನೆ? ಹೌದೌದು. ವಾಯ್ಸ್ ಸರಿ ಇಲ್ಲ. ನೀವು ಎಲ್ಲಿಗಾದ್ರೂ ನಗುವಾಗ ಎಷ್ಟು ಜೋರಾಗಿ ಕೇಳಿಸ್ಲಿಕ್ಕೆ ವಾಯ್ಸ್ ಹೆಂಗ್ ಸರಿ ಇರಂಗಿಲ್ಲ. ನೀವೊಂದು ಅಬ್ಸರ್ವ್ ಮಾಡಿದ್ರ ಕ್ಯಾಮರಾಮನ್, ಅವ್ರು ರಪ್ಪ ಸೌಂಡ್ ಅನ್ನು ಕಡಿಮೆ ಮಾಡಿದ್ರು. ಹೌದಾ? ಗೊತ್ತಿರ್ತದ ವಾಲ್ಯೂಮ್ ಟೋನ್ ಹಿಂಗ ಟೋನ್ ಜಾಸ್ತಿ. ಹಾಗಾದ್ರೆ ಒಂದು ಸಾಂಗ್ ಆಡಿಸ್ತೀವಿ. ಒಂದು ಸಾಂಗ್ ಆಡಿಸುವ ಮೇಡಮ್, ಒಂದು ಸಾಂಗ್ ನಿಮ್ಮ ವ್ಯೂವರ್ಸ್ಗೋಸ್ಕರ. ಅವರು ಫಸ್ಟಿಗೆ ಹೀಗೆ, ನಾ ಹಾಡುದಿಲ್ಲ, ನನ್ನಿಂದ ಆಗುದಿಲ್ಲ, ಈ ತರನೇ. ಇಲ್ಲ, ಕಮೆಂಟ್ ಅಲ್ಲೂ ಬಂದಿದೆ ನಮ್ಮ ಟಿ ವಿ ವಿಕ್ರಮದ ಲತಾ ಮಂಗೇಶ್ಕರ್ ಅಂತ ಹೇಳಿ. ಅದೇ ಗೊತ್ತಲ್ಲ ನಿಮಗ? ಅವರ ವಾಯ್ಸ್ ಕೇಳದೆ ನಾವು ನಿದ್ದೆ ಮಾಡುದಿಲ್ಲ ಅಂತೇಳಿ. ಮಧುರ ಕಂಠ. ಪರವಾಗಿಲ್ಲ, ಓಕೆ. ಅಭಿಮಾನಿಗಳು ಇಷ್ಟೆಲ್ಲ ಡಿಮಾಂಡ್ ಮಾಡೋ ಮತ್ತೆ ನಾವು ಬೇಡ ಅಂತ ಹೇಳಕ್ಕಾಗತ್ತಾ? ಹಾಡ್ತೀನಿ, ಕೇಳಬೇಕು. ಒಂದು ಸಾಂಗ್ ನಿಮ್ಮಿಂದ. ಓಕೆ. ದೇಶ 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 ನಮ್ಮದು, ಸಿಂಧು ಕಣಿವೆ ಕೈಲಾಸ ಗಿರಿಯು ನಮ್ಮದು. ದೇಶ 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 ನಮ್ಮದು, ದೇಶ 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 ನನ್ನದು.
ಅದ್ಭುತ, ವಾ, ಅದ್ಭುತವಾಗಿದೆ ನಿಮ್ಮ ಮನಸ್ಸಿನ ಭಾವನೆ. ವಿವೇಕಾನಂದ ಕಾಲೇಜಲ್ಲಿ ಇರುವಾಗ ನನಗೆ ಆಕ್ಚುಲಿ ಇದು ಹೇಳ್ಕೊಟ್ಟಿದ್ದು ಇವಾಗಲೂ ನೆನಪಿದೆ. ನಿಮ್ಮ ಮನಸ್ಸಿನ ಭಾವನೆ ಎಲ್ಲ ಹಾಡಿನ ಮೂಲಕ ವ್ಯಕ್ತ ಮಾಡಿದಿರಿ, ಬಹಳ ಖುಷಿ ಆಯ್ತು. ವಿವೇಕಾನಂದ ಕಾಲೇಜ್ ಅಂತ ಹೇಳಿದ್ರು, ಆದರೆ ವಿವೇಕಾನಂದ ಕಾಲೇಜಲ್ಲಿ ಇವರು ಇದ್ರು ಅಂತೇಳಿ ನನಗೆ ಗೊತ್ತೇ ಇರಲಿಲ್ಲ. ನನ್ನ ಜೂನಿಯರ್ ಇವರು. ಹೌದಾ? ನಾನು ಅವರಿಗೆ ಸೀನಿಯರ್ 1 ವರ್ಷ. ಆದರೆ ಕೆಲಸ ಗೊತ್ತಾಗಿದ್ದು ಇಲ್ಲಿ ಬಂದ್ಮೇಲೆ. ಅಯ್ಯೋ, ಆದರೆ ಜನರಿಗೆ ಗೊತ್ತಾಗಿತ್ತು ಇವರು ನಮ್ಮ ವಿವೇಕಾನಂದ ಕಾಲೇಜ್ ಕೊಟ್ಟಂತಹ ಅದ್ಭುತ ರತ್ನ ಮುಮ್ತಾಜ್. ನಮ್ಮ ಟಿವಿ ವಿಕ್ರಮದ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ತುಂಬ ಪ್ರೀತಿಯನ್ನು ಕೊಟ್ಟಿದ್ದೀರಾ. ಅಂದರೆ ನಾವು ದೇಶ ಧರ್ಮದ ಪರವಾಗಿ ಇಷ್ಟೊಂದು ಕೆಲಸವನ್ನು ಮಾಡ್ತಾ ಇದ್ವಿ, ಅಂದರೆ ನಿಸ್ವಾರ್ಥವಾಗಿ ಕೆಲಸವನ್ನು ಮಾಡ್ತಾ ಇದ್ದೀವಿ. ಈ ಒಂದು ಕೆಲಸಕ್ಕೆ ನಿಮ್ಮ ಪ್ರೋತ್ಸಾಹ ಬಹಳಷ್ಟಿದೆ. 2 ವರ್ಷದಲ್ಲಿ ತುಂಬ ಪ್ರೀತಿಯನ್ನು ಕೊಟ್ಟಿದ್ದೀರಾ. ಈ ಪ್ರೀತಿ ಸದಾ ಇರಲಿ, ಈ ಸಪೋರ್ಟ್ ಹೀಗೆ ಇರಲಿ. ನಾವು ಧರ್ಮದಲ್ಲಿ ನಿಂತ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ದೀವಿ. ನೀವು ಏನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಅದೇ ಸತ್ಯ. ಆ್ಯಂಡ್ ಇನ್ನಷ್ಟು ಒಳ್ಳೆ ಕಾರ್ಯಕ್ರಮಗಳ ಮೂಲಕ ನಿಮ್ಮ ಮುಂದೆ ಬರ್ತೀವಿ. ಅದಕ್ಕೆಲ್ಲದಕ್ಕೂ ಕೂಡ ನಿಮ್ಮ ಪ್ರೋತ್ಸಾಹ ಮುಖ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇವರ ಹತ್ರ ಮಾತಾಡುವಾಗ ಹೆದರಿಕೆ ಆಗ್ತದೆ. ಆಫೀಸ್ನಾಗ ಖಾಲಿ ಕುಂತಾಗ ಟೈಮ್ ಅಂದರೆ ಎಲ್ಲ ಕೆಲಸ ಜಲ್ದಿ ಮುಗಿದಾಗ ಒಂದು ಚಟ ಹಚ್ಚಿಟ್ಟಿವಿ, ಪದಬಂಧ ತುಂಬೋದು. ಎಲ್ಲ ಪೇಪರ್ನಾಗಿನ ಪದಬಂಧ ಬರ್ಕೋದು ಕೂಡ್ತೀವಿ. ಹೆಂಗಂದ್ರೆ ಪದಬಂಧ ಫುಲ್ಲು ಪ್ರತಿದಿನ ಪ್ರಸಾರ ಆಗ್ತಿರ್ತದೆ ನಮ್ಮಲ್ಲಿ. ಇಲ್ಲಿ ಆಲ್ರೆಡಿ ಪದಬಂಧ ತುಂಬಲಿಕ್ಕೆ ಫುಲ್ ಬ್ಯುಸಿಯಾಗಿ ಕುಂತ್ಬಿಟ್ಟಾರ. ಬರ್ರಿ ನೋಡಿ, ಇವರು ನಮ್ಮ ಸೋಷಿಯಲ್ ಮೀಡಿಯಾ ಹೋಲ್ಡರ್ ಅಲ್ಲ ಮರ ಹ್ಯಾಂಡಲರ್. ಸರ್ ಸ್ವಲ್ಪ ಸೈಡ್ ಬನ್ನಿ ಸರ್. ರಂಜಿತ್ ಅವರು. ಇವರಿಗೆ ಪದಬಂಧದ ಮೇಲೆ ಎಷ್ಟು ಪ್ರೀತಿ ಹುಟ್ಟುಬಿಟ್ಟದಂದ್ರೆ ನಾನು ನೋಡೋದು ಕೂಡಲೇ ಎಲ್ಲ ಪೇಪರ್ಗಳು ಜೋಡಿಸಿ ತಂದು ಬಿಡ್ತಾರೆ ವಿತ್ ಪೆನ್ ಸಮೇತ. ಈಗ ಆಲ್ರೆಡಿ ಪದಬಂಧ ತುಂಬಲಿಕ್ಕತ್ತಾರ ಅವರು. ಆಲ್ರೆಡಿ ಪದಬಂಧ ಓಪನ್ ಮಾಡಿದ್ದಷ್ಟೇ. ಶ್ವೇತಕ್ಕನಿಗೋಸ್ಕರ ಕಾಯ್ತಾ ಇದ್ದೆ. ಶ್ವೇತಕ್ಕೆ ಏನು ಮಾತಾಡ್ತಾ ಬ್ಯುಸಿ ಆಗಿದ್ರು. ಸೊ ಈಗ ಸ್ಟಾರ್ಟ್ ಮಾಡಿದ್ದಷ್ಟೇ. ನೀವು ತುಂಬ್ರಿ, ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ಆಮೇಲೆ ನಮ್ಗೆ ಕೇಳ್ತಿರಲ್ಲ ನೀವು. ರಂಜಿತ್ ಅವರು ಮಾತಾಡುದಿಲ್ಲ ಅಂತ ಹೇಳ್ತಿದ್ರು. ಆದರೆ ಇವ ನನ್ನ ರೂಮ್ಮೇಟ್, ನೀವೀಗ ನೋಡಿದ್ದೀರಿ. ಒಂದು ರಂಜನ್, ಒಂದು ರಂಜಿತ್, ಇನ್ನೊಂದು ನಾನು, 3 ಮಂದಿ ಒಂದು ರೂಮಲ್ಲಿ ಇದ್ದೇವೆ ಮನೆ ಮಾಡಿ. ನಮ್ಮ ರೂಮಲ್ಲಿ ಬೊಬ್ಬೆ ಹೊಡಿಯೋದು ಅಂತ ಹೇಳಿದ್ರೆ ರಂಜಿತ್. ಒಂದು ಮಾತಾಡುದು ನಿಲ್ಲಿಸುದೇ ಇಲ್ಲ. ರೂಮ್ಗೆ ಹೋಗಿ ಒಂದು 5 ನಿಮಿಷ ನಿದ್ದೆ ಮಾಡು ಅಂತ ಹೇಳಿದ್ರೆ ಸ್ಟಾರ್ಟ್ ಮಾತಾಡ್ಲಿಕ್ಕೆ. ಒಂದು ರೂಮ್ನಾಗ ಒಂದು ಹೇಳ್ತೀನಿ ಫ್ಯಾಕ್ಟ್ ಏನಂತ ಹೇಳಿದ್ರೆ 5 ನಿಮಿಷ ನಿದ್ದೆ ಮಾಡಿದ್ದಕ್ಕೆ ನಾನು ಮಾತಾಡೋದಿಲ್ಲ. ಬೆಳಿಗ್ಗೆ 9 ಗಂಟೆ ತನಕ ನಿದ್ದೆ ಮಾಡಿದ್ರೆ ಮಾತಾಡ್ತೀನಿ. ಯಾಕಂದ್ರೆ ಬೇಗ ಹೇಳೋದು ನಾನು, ಇವ್ರನ್ನ ಎಬ್ಸೋದು ನನ್ನ ಜವಾಬ್ದಾರಿ. ಇಲ್ದಿರಿ ಟಿವಿ ವಿಕ್ರಮದಲ್ಲಿ ಪ್ರೋಗ್ರಾಮ್ ಮಾಡಬೇಕಲ್ಲ. ಅಲ್ಲ, ಜಗ್ಗನ್ ಜೊತೆ ರೂಮ್ ಹಂಚ್ಕೊಳ್ಳೋ ನೋವು ಐತಲ್ಲ, ಇವತ್ತು ಹೊರಗೆ ಹಾಕ್ಬೇಕು ನೀವು. ಹೆಂಗಿರ್ತೈತೆ ಅದ್ರದ್ದು? ಯಾರಿಗೂ ಬೇಡ ಆ ವ್ಯಥೆ ಅನ್ನೋದು, ಯಾರಿಗೂ ಬೇಡ. ಹೇಳ್ಬಿಡಿ ನೀವು. ಇಟ್ಕೊಂಡು ಒಳಗೆ ಇಟ್ಕೊಂಡು ಕೊರಗಿ ಸೊರಗ್ದಂಗೆ ಕಾಣ್ಲಿಕ್ಕೆ ನನಗೆ. ನೀವು ಕೊರಗಬೇಡಿ, ಯಾಕಂದ್ರೆ ಮತ್ತೆ ಅದೇ ರೂಮಿಗೆ ಬರ್ತೀರಿ. ಇಲ್ಲ, ಒಂದು ಹಾರ್ಡ್ ವರ್ಕರ್ ಮಾತ್ರ. ನಾಳೆದು ಪ್ರೋಗ್ರಾಮ್ನ ಇವತ್ತೇ ಪ್ರಾಕ್ಟೀಸ್ ಮಾಡಿ ನಮ್ಮ ನಿದ್ದೆ ಹಾಳಾದ್ರೂ ಪರವಾಗಿಲ್ಲ. ನಮ್ಮದು ಕಾಂಟ್ರಿಬ್ಯೂಷನ್ ಇದೆ ಇವ್ರ ಪ್ರೋಗ್ರಾಮಲ್ಲಿ. ಯಾಕಂತ ಹೇಳಿದ್ರೆ ಇವರು ನಮ್ಮ ನಿದ್ದೆ ಹಾಳು ಮಾಡ್ಕೊಂಡು ಪ್ರೋಗ್ರಾಮ್ಗೆ ಡೈಲಾಗ್ ಪ್ರಾಕ್ಟೀಸ್ ಮಾಡ್ಕೊತಿರ್ತಾರೆ. ಹೌದಾ? ಅಂದ್ರೆ ಈಗ ಹಿಂಗ್ ಮಕ್ಕೊಂಡಿರ್ತಾನ ಜಗ್ಗ ನಿದ್ದೆ ಗಂಡ. ನೀವೇನಂತೀರಿ ಇದಕ್ಕ? ಇದು ಗ್ಯಾರಂಟಿ ಆಫರ್ ಏನು? ಸೇಮ್ ಹಂಗೆ ನಿದ್ದೆ ಬರ್ದೇ ಇದ್ರೂ ಪರವಾಗಿಲ್ಲ, ನಮ್ದು ಅರ್ಧ ನಿದ್ರೆ ಆಗಿರುತ್ತೆ, ಅರ್ಧ ನಿದ್ರೆಲಿ ಎಬ್ಬಿಸ್ಬಿಡ್ತಾರೆ ಡೈಲಾಗ್. ಹೆಂಗ ರಂಜಿಸ್ತೀರ ಅವ್ರನ್ನ? ರಂಜಿಸೋದೇನು? ನಿಮಗೆ ವಿಷಯ ಗೊತ್ತಾ ಶ್ವೇತಕ್ಕ, ಈ ತರನೇ ಹೇಳು ಅಂತ ಹೇಳಿ ನಿನ್ನೆ ಹೇಳಿದ್ದೆ. ಹೌದಾ? ಇದು ಮನದಾಳದ ಮಾತು. ಇದು ಮನಸ್ಸಿನ ನೋವನ್ನು ಈಗ ಹೊರಬಿಸ್ತಾ ಇದ್ದೀನಿ. ಯಾರಿಗೂ ಹೇಳಿರ್ಲಿಲ್ಲ ಇಷ್ಟು ದಿನ. ಹೌದು, ನಮಗೆ ಅಡಿಗೆ ಮಾಡಿ ಕೊಡುವಂತಹ ಒಂದು ಕೈ ಇದು. ವಿಷ್ಣುವರ್ಧನ್ ಅವ್ರದ್ದು ಫೇಮಸ್ ಡೈಲಾಗ್ ಐತಲ್ಲ, ಈ ಕೈ ಕೋಟಿ ಕನ್ನಡಿಗರ ಆಸ್ತಿ. ಹಂಗ ಈಗ ಅಡಿಗೆ ಮಾಡೋವಂಥ ಕೈ ಅಲ್ಲ, ಅದ್ರದ್ದು ಒಂದು ಡೈಲಾಗ್ ಹೇಳ್ಬೇಕು. ಹಂಗೆ ಈ ಕೈ 3 ಜನರ ಆಸ್ತಿ. ಮುಷ್ಟಿ ಮಾಡಿ ಸೌಟಿ ಇಟ್ಕೊಂಡ್ರೆ ಆಗದೇ ಇರೋ ಅಡಿಗೆನೇ ಇಲ್ಲ. ಸೂಪರ್. ಹಿಂಗೆ ಅಡಿಗೆ ಮಾಡ್ಕೊಂಡಿರ್ರಿ. ಓಕೆ, ಹಂಗೆ ಪದಬಂಧ ಬಿಡಿಸ್ತೀನಿ ನಾನು ಬಂದು ಮುಗಿಸಿ ಬಂದು. ನೀವೀಗ ನೋಡಿರ್ಬೋದು, ರಂಜಿತ್ ಹೊಡೆದಂಥ ಒಂದು ಡೈಲಾಗಿಗೆ ಶ್ವೇತಕ್ಕ ಬೆವರಿ ನೀರು ಕುಡಿತಿದ್ದಾರೆ. ಶ್ವೇತಕ್ಕ, ನಮ್ಮ ರಂಜಿತ್ನ ಡೈಲಾಗ್ ಕೇಳಿ ನೀರು ಕುಡಿತಿದ್ದೀವಿ. ಇಲ್ಲ, ನಾ ಯಾವಾಗಲೂ ನೀರು ಕುಡಿಯೋದು ಜಾಸ್ತಿ. ನೀರು ಬಿಟ್ಟರೆ ಬೇರೆ ಯಾವುದು ಎಂಥದ್ದು ಕುಡಿಯಲ್ಲ. ಅದಕ್ಕೆ ಅಷ್ಟೇ. ಹಾಗೆ ಅವಾಗ ಜಗ್ಗ ಇಲ್ಲಿ ಹಂಗ ಬಂದಿದ್ವಲ್ಲ ಅವಾಗ. ಹೌದು, ಇಲ್ಲಿ ಕೆಲವರು ಅವಾಗ ನಾಪತ್ತೆ ಆಗ್ತಿರ್ತಾರೆ. ಹೌದು, ಈ ಎಸ್ಕೇಪ್ ಅಂತ ಗೊತ್ತಲ್ಲ ನಿಂಗ? ಕೆಲವರು ಬಿಡೋದಿಲ್ಲ. ನಿಲ್ಲು. ತಿರ್ಗೋ ಅಲ್ಲಿ. ಬೇಡ, ತಿರ್ಗೋ. ಬನ್ನಿ ಬೇಗ. ಬೇಡ, ತಿರ್ಗೋ. ನಿಲ್ಲು. ಅಲ್ಲ, ಈ ರಕ್ಷತ್ ನೀವು ಫಸ್ಟ್ ಇಲ್ಲ,
ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕು ನೀವು ಮಾಧ್ಯಮದ ಮುಂದೆ. ನೇಷನ್ ವಾಂಟ್ಸ್ ಟು ನೋ. ರಕ್ಷಿತ್ ಯಾಕೆ ಹೀಗೆ ಎಸ್ಕೇಪ್ ಆಗ್ತಿರೋದು? ಕಟ್ ಮಾಡಿ ನಾನು ಕರೆಕ್ಟ್ ಮಾತಾಡ್ತೇನೆ. ಯಾಕೆ ಕೊಡ್ಬೇಕಾಗಿತ್ತು? ಕ್ಯಾಮ್ರಾ ಬಂದ ಮೇಲೆ ಯಾಕೆ ಕೊಡ್ಬೇಕಾಗಿತ್ತು? ನಂಗೆ ಕ್ಯಾಮ್ರಾ ಅಂದ್ರೆ ತುಂಬಾ ಭಯ ಆಗುತ್ತೆ. ಹೌದಾ? ಯಾವತ್ತು ಕ್ಯಾಮ್ರಾ ಮುಂದೆ ಬರ್ತಿಲ್ಲ. ನಿಲ್ಲು. ನಮ್ಮ ಕುಂದಾಪುರದ ಪ್ರತಿಭೆ ರಕ್ಷತ್ ಅವರು ಸೋಷಿಯಲ್ ಮೀಡಿಯಾ ನೋಡಿಕೊಳ್ತಿದ್ದಾರೆ. ನಮ್ಮ ಎಲ್ಲ ಆಕ್ಟಿವಿಟಿ ಟಿವಿ ವಿಕ್ರಮ ಪೋಸ್ಟ್ ಕಾರ್ಡ್ನ ಆಕ್ಟಿವಿಟಿ ನೋಡಿಕೊಳ್ಳುವವರು ಇವರು ರಕ್ಷತ್ ಅವರು. ಟಿವಿ ವಿಕ್ರಮ ಕುಟುಂಬಕ್ಕೆ 2 ವರ್ಷ ಆಗಿದೆ. ನಿಮ್ಮ ಅನುಭವ, ನಿಮ್ಮ ಅನಿಸಿಕೆ, ನಿಮ್ಮ ಮನದಾಳದ ಮಾತಾ ಮಸ್ತ್ ಖುಷಿ ಆದಿತ್ತ. ಅಳುಕಲ್ಲ ಇಲ್ಲ ಫುಲ್ ಜೋಶ್, ಫುಲ್ ಖುಷಿ ಆಗ್ತಿತ್ತು. 2 ವರ್ಷ ಆಯ್ತು, ನಾನು ಬಂದು 1.5 ವರ್ಷ ಆಯ್ತು. ಫುಲ್ ಖುಷಿ ಆಗ್ತಿತ್ತು ಅಷ್ಟೇ. ಮತ್ತೆಂತ ಹೇಳೋದು, ಒಳ್ಳೇದಾಗಲಿ ಎಲ್ಲರಿಗೆ. ನೀನು ಇನ್ನೂ ಹಾಗೆ ಜಗದ್ವನೆಲ್ಲ ಮಾಡ್ಕೊಂಡು ಹೊಕ್ಕೋಕ ತಿರ್ಗೋಕೆ ಹೋಗ್ಬೇಡ. ಇನ್ನು ಫುಲ್ ಎಲ್ಲರ ಜೊತೆಗೂ ಎಲ್ಲರಿಗೆ ಕಾಣಿಸೋನ್ ತಿರ್ಗ ಅಷ್ಟೇ. ನನಗೇನು ಹೇಳಲ್ಲ? ನಿಮ್ಗೇನ, ನೀವೇನು ಹೊರಗಡೆ ಎಲ್ಲ ಒಬ್ಬೊಬ್ಬರೇ ತಿರ್ಗಲ್ಲ. ನೈಟ್ ಎಲ್ಲ ಒಬ್ಬೊಬ್ಬನೇ ತಿರ್ಗ್ತಾನೆ. ಇಲ್ಲಿ MS ರಾಮ ಅಲ್ಲೆಲ್ಲ ಒಂದು ಜಾಗ್ರತೆಯಲ್ಲಿ ಇರಂತ ಅಷ್ಟೇ. ಇಲ್ಲ, ನಾನು ಕೇಸರಿ ಬಾತ್ ಎಲ್ಲ ಹೋಗ್ತೀನಲ್ಲ ಈಗ ಹೊರಗೆ, ಒಬ್ಬಾಕಿನೇ ಹೋಗಲ್ಲ ಅಷ್ಟೇ. ಕ್ಯಾಮ್ರಾ ಇವ ಒಬ್ಬನೇ ಹೋಗ್ತಾನೆ ಅಂತ ಜಾಗ್ರತೆ. ಬೇರೆ ವಿಷಯದಲ್ಲೂ ಸ್ವಲ್ಪ ಜಾಗ್ರತೆ. ಯಾವ ವಿಷಯ ಸ್ವಲ್ಪ ಸ್ಪಷ್ಟವಾಗಿ ಹೇಳ್ಬೇಕು, ಬಿಡಿಸಿ ಹೇಳ್ಬೇಕು. ಯಾಕಂದ್ರೆ ಅದು ಹುಡುಗರ ಮಧ್ಯೆ ಮಾತ್ರ ಇರುವಂತ ವಿಷಯ, ಜಗಜ್ಜಾಹೀರಾಗಬಾರ್ದು. ಅಲ್ಲ, ಒಂದ್ ಸ್ವಲ್ಪ ಅಲ್ಲಿ ಕ್ಯಾಮ್ರಾ ನೋಡ್ರಿ. ಇನ್ನೂ ಭಯ ಐತೆ, ಹೆದರಿಕೆ, ಭಯ. ನೆಕ್ಸ್ಟ್ 3ನೇ ವರ್ಷಕ್ಕೆ ಹಿಂಗೆಲ್ಲ ಓಡಬಾರ್ದು ನೋಡಿ ಕ್ಯಾಮ್ರಾ. 3ನೇ ವರ್ಷಕ್ಕೆ ಅಂತಿಲ್ಲ, ನಾವೀಗ ಇಲ್ಲಿ ಮೈಕ್ ಇಟ್ಕೊ ಬಂದ್ರು ಅಂತ ನೆಕ್ಸ್ಟ್ ಹೇಳುಕಿಲ್ಲ. ನೋಡೋ ರಕ್ಷತ್, ಒಳ್ಳೇದಾಗ್ಲಿ ನಿಮ್ಗೆ. ಈಗ ನಮ್ಮ ಟಿವಿ ವಿಕ್ರಮದ ಮಾರ್ಕೆಟಿಂಗ್ ಟೀಮ್ ನಲ್ಲಿರುವಂತಹ ಡಿಜಿಟಲ್ ಏನ್ ಹೇಳ್ರಿ ಗೊತ್ತಿಲ್ಲ, ತಡ್ರಿ ಇವ್ರು ಏನ್ ಕೆಲಸ ಮಾಡ್ತಾರೆ ಇವ್ರಿಗೆ ಕೇಳ್ಬಿಡೋಣ. ಯಾಕೋ ಬಾಳ್ ನನಗ್ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ನೋಡ್ರಪ್ಪ. ಯಾಕಂದ್ರೆ ನಮ್ ಬೇರೆ ಕೆಲಸಗಳು ಗೊತ್ತಿರಲ್ಲ, ನಮ್ ಕ್ಯಾಮ್ರಾ ಮುಂದೆ ಮಾತಾಡೋದು ಅಷ್ಟೇ ಗೊತ್ತ. ಈಗ ಶ್ವೇತಕ್ಕ ಇವರನ್ನ ನೋಡಿರ್ಬೋದು, ಎಷ್ಟೊತ್ತಿಗೆ ಬಂದು ನೋಡಿದ್ರು ಜಸ್ಟ್ ರೀಲ್ಸ್ ಅನ್ನು ಸ್ಕ್ರೋಲ್ ಮಾಡಿರ್ತಾರೆ. ಕೇಳಿದ್ರೆ ನಾನು ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ತಿದ್ದೇನೆ ಅಂತ ರೀಲ್ಸ್ ನೋಡುದು. ಹೇಳಿ ಮ್ಯಾಮ್. ಅಲ್ಲ, ಇವನಷ್ಟು ಕಿರಿಕಿರಿ ಕೊಡೋ ನೀವು ಯಾಕೆ 2 ಹೆದರ್ಬೇಡಿ, ನಿಮ್ಮ ಅನುಭವ. ರೀಲ್ಸ್ ಅಂತೂ ನೋಡ್ತಾ ಇರಲ್ಲ ಯಾವಾಗ್ಲೂ. ನೋಡ್ತಾ ಇದ್ರೆ ಅದು ಮಾರ್ಕೆಟಿಂಗ್ ಪರ್ಪಸ್ ಆಗಿ ನೋಡೋದು. ನಾನು ಹೇಳಿದ್ ಸುಳ್ಳು ಹೇಳಿದ್ನಾ? ಇನ್ನಷ್ಟು ಕಿರಿಕಿರಿ ಕೊಡೋ ನಾನು ಎಲ್ಲೂ ನೋಡ್ಲಿಲ್ಲ, ಯಾವ ಆಫೀಸಲ್ಲೂ ನೋಡಲಿಲ್ಲ. ಎಸ್, ವೆರಿ ಗುಡ್. ಒಬ್ಬರಾದ್ರೂ ಧೈರ್ಯ ಮಾಡಿ ಹೇಳ್ತಾ ಇದ್ದಾರೆ ನಿನ್ ಬಗ್ಗೆ. ಇನ್ನೇನ್ ಬೇಕು? ಟಿವಿ ವಿಕ್ರಮ ಕುಟುಂಬಕ್ಕೆ ಆಗಮಿಸಿದ್ದೀರಿ. ನಮ್ಮ ಕುಟುಂಬಕ್ಕೆ ರೀಸೆಂಟ್ ಆಗಿ ಜಾಯ್ನ್ ಆದ್ರು. ನಮ್ಮ ಕುಟುಂಬಕ್ಕೆ ಜಾಯ್ನ್ ಆದ್ರೂ ನಿನ್ನ ವಿಷಯ ಗೊತ್ತಾಯ್ತು. ನಮ್ಮ ಕುಟುಂಬಕ್ಕೆ 2 ವರ್ಷ ಆಗಿದೆ. ನಿಮ್ಮ ಅನುಭವ ನಮ್ಮ ಆಫೀಸಲ್ಲಿ? ಅನುಭವ ಫ್ಯಾಮಿಲಿ ಥರ ಇದೆ ಎಲ್ಲರೂ. ಇನ್ನೂ ಸಕ್ಸಸ್ಫುಲ್ ಇಯರ್ಸ್ ಇದೆ ಬರಲಿಕ್ಕೆ ಫ್ಯೂಚರಲ್ಲಿ ಅಂತ ಹೇಳ್ತೇನೆ ಅಷ್ಟೇ. ಆಲ್ ದ ಬೆಸ್ಟ್. ಶ್ವೇತಕ್ಕ, ನಿಮಗೊಂದು ವಿಷಯ ಗೊತ್ತಾ? ಇವರು ರಾಜ್ಯ ಮಟ್ಟದಲ್ಲಿ ಕವನದ ಸಿಂಗರ್ ಅಂತ. ರಾಜ್ಯ ಮಟ್ಟದಲ್ಲಿ ಸಾಹಿತ್ಯ ಪರಿಷತ್ ಯಾವುದೆಲ್ಲ ಸಿಕ್ಕಿದೆ ನಿಮಗೆ ಅವಾರ್ಡ್? ಯಾವುದು ಸಿಗ್ಲಿಲ್ಲ. ಮೊನ್ನೆ ನನ್ನ ಹತ್ರ ಹೇಳ್ತಿದ್ರಿ ಒಂದು 4 ಅವಾರ್ಡ್ ಹೆಸರು. ಒಂದು ಸಾಂಗ್ ಸಿಗ್ಲಿಲ್ಲ. ಏನು ಕವನ ಬರೀತೀರಾ? ಕವನ ಬರೀತಾರೆ, ಮತ್ತೆ ಆ ಕವನವನ್ನು ರಾತ್ರಿ ಸ್ಟೇಟಸ್ ಹಾಕ್ತಾರೆ. ಅದೇನು ಕವನ? ಒಂದು ಕವನ ಹೇಳಿ ಅಲ್ಲ, ಒಂದು ಯಾವ್ದಾದ್ರು ಒಂದು. ನೀವು ಕವನ ಅಂದ್ರೆ ಬೇರೆಯವ್ರು ಬರ್ದಿದ್ದು ಸ್ಟೇಟಸ್ ಹಾಕ್ತೀರೇನು? ಫುಲ್ ಫೀಲಿಂಗ್ ಶ್ವೇತಕ್ಕ. ನೈಟ್ ನೋಡ್ಬೇಕು, ಒಂದು 11 ಗಂಟೆಗೋ ಫೀಲಿಂಗ್ ಸ್ಟೇಟಸ್. ನನ್ನ ಸ್ಟೇಟಸ್ ನೋಡ್ತಾ ಈ ನಿರೋಷ ಅವರು ಆಕ್ರೋಶ ಭರಿತವಾಗಿ ಮಾತನಾಡ್ತಾ ಇದ್ರೆ ಜಗ್ಗನ್ ಮೇಲೆ. ಇನ್ನೇನು ಯಾಕೋ ಇಷ್ಟು ರೊಚ್ಚಿಗೆ ಹೇಳ್ತೀನಿ. ಅಷ್ಟೇ ಹೇಳಿ. ಯಾವ್ದು ಸ್ಟೇಟಸ್ ಆಗ್ತಿಲ್ಲ ನಾನು. ನಿನ್ ನೆನಪಿದ್ರೆ ಹೇಳ್ಕಣ ಏನ್ ಕವನ ಇದೆ ಅಂತ. ನೀನ್ ಹೇಳು. ಲೈಫ್ ಈಸ್ ಹಾಕಿದ್ರು ಎಂತ ಅಂತ. ಮೊನ್ನೆ ನೈಟ್ ಲೈಫ್ ಡೇಂಜರ್ ಅಲ್ಲ, ಏನು ಹಾಕಿಲ್ಲ. ನಿರೋಷ ಅವರೇ, ನಿಮ್ಮನ್ನು ನಿಜವಾಗಿ ಮೆಚ್ಚಲೇಬೇಕು. ನೀವು ಯಾರ ಜೊತೆ ಕೆಲಸ ಮಾಡ್ತಿದ್ದೀರಿ ಅಂದರೆ ಮಂಜಣ್ಣನ ಜೊತೆ. ಮಂಜಣ್ಣನ ಜೊತೆ ಕೆಲಸ ಮಾಡಬೇಕಾದ್ರೆ ಏನು ಹೇಳ್ತೀರಿ? ಮಂಜಣ್ಣನ ಬಗ್ಗೆ ಏನು ಹೇಳ್ತೀರಿ? ನಾಲೆಜ್ ಇದು ಭಂಡಾರ. ಮಂಜಣ್ಣ ಭಂಡಾರ. ಜ್ಞಾನ ಏನದು ಕನ್ನಡದಲ್ಲಿ? ಜ್ಞಾನದ ಭಂಡಾರ ಅಷ್ಟೇ, 1 ವರ್ಡ್. ಅಂದ್ರೆ ಸಂಜೆ ಟೀ ತೆಗೆದು ಕೊಡ್ತೇನೆ ಅಂತ ಹೇಳಿದ್ರು, ಅದಕ್ಕೆ ಹೀಗೆ ಹೇಳಿದ್ರು. ಅದು ನಿಂಗಾಗಿರ್ಬೇಕು.
ಅಲ್ಲ ಕಣೋ, ನೀನ್ ಅಂತ ಜ್ಞಾನದ ಭಂಡಾರದಿಂದ ನೀ ಜ್ಞಾನ ತಗೊಂಡು ಜ್ಞಾನೋದಯ ಆಗ್ಲಿ ನೀನು. ನೋಡವ್ರು ಹೆಂಗೆ ಹೇಳ್ತಾ ಇದಾರೆ. ಏನೂ ಮಾಡಲ್ಲ, ಎಲ್ಲ ಹಂಗೆ ಆಗ್ತವೆ ಬಿಸಿ ಬಿಸಿ ನಿಲ್ಲಿ. ನಮ್ಮ ಟಿವಿ ವಿಕ್ರಮ ನ್ಯಾಷನಲ್ಗೆ ರೀಸೆಂಟಾಗಿ ಜಾಯ್ನ್ ಆಗಿರುವಂಥ ಕಂಟೆಂಟ್ ರೈಟರ್ ಇವರು. ಕವಿತಾ ಅವರು ಕವಿತೆ ಬರೆಯಲ್ಲ, ಅದ್ರ ಸ್ಕ್ರಿಪ್ಟ್ ರೈಟರು. ಹಾಯ್ ಕೇಳಿ, ಏನು ಅನಿಸ್ತಾ ಇದೆ ನಿಮಗೆ ಈ ಟೈಮಲ್ಲಿ? ರೀಸೆಂಟಾಗಿ ಬಂದಿದ್ದೀರಾ, ಈಗ ನೀವು ಇಲ್ಲಿ ಚಿತ್ರ ವಿಚಿತ್ರ ಮುಖಗಳನ್ನು, ಚಿತ್ರ ವಿಚಿತ್ರ ಹುಡುಗ ಹುಡುಗಿಯರು ಎಲ್ಲರನ್ನೂ ನೋಡಿ ಡೈರೆಕ್ಟಾಗಿ ಹೇಳಿಬಿಡಬೇಡಿ, ಸ್ವಲ್ಪ ಒಳಗಡೆ ಏನೋ ಒಂದು ಫಿಲ್ಟರ್ ಮಾಡಿ ಚೆನ್ನಾಗಿ ಹೇಳೋ ಥರ ಹೇಳಿ. ಚಿತ್ರ ವಿಚಿತ್ರ ಮುಖಗಳಲ್ಲ, ಚಿತ್ರ ವಿಚಿತ್ರ ಸ್ವಭಾವಗಳು, ಪ್ರತಿಭೆಗಳು ತುಂಬ ಇದ್ದಾವೆ ಈ ಆಫೀಸಲ್ಲಿ. ಆ್ಯಂಡ್ ವೆರಿ ನೈಸ್ ಪೀಪಲ್. ಎಲ್ಲರೂ ಯಂಗ್ ಕ್ರೌಡ್ ಜೊತೆ ಕೆಲಸ ಮಾಡೋದು ತುಂಬ ಜೋಶ್ ಇರುತ್ತೆ ಆಫೀಸಲ್ಲಿ. ಆಫೀಸಿಗೆ ಬರೋದೇ ಒಂದು ಜೋಶು. ಟ್ರಾಫಿಕಲ್ಲಿ ಅಷ್ಟು ಸತ್ಕೊಂಡು ಬಂದ್ರೂ ಆಫೀಸಲ್ಲಿ ಬಂದು ಈ ಮುಖಗಳೆಲ್ಲ ನೋಡಿದ ತಕ್ಷಣ ಫುಲ್ ಜೋಶ್ ಬಂದ್ಬಿಡುತ್ತೆ ಕೆಲಸ ನೋಡೋ ಕಾಮಿಡಿ ಪೀಸ್ ಅಂತ ಕಾಣ್ತದೆ ನಿಮಗೆ. ನಾನು ಕಾಮಿಡಿ ಪೀಸ್ ಅಂತ ಹೇಳಲಿಲ್ಲ, ಇವನ ಬಗ್ಗೆ ಇವನಿಗೆ ಚೆನ್ನಾಗಿ ಗೊತ್ತು. ನಾನು ಶ್ವೇತಕ ಫಸ್ಟ್ ಹೇಳಿದೆ ಈ ರೂಮ್ ಒಳಗೆ ಬರುದು ಬೇಡ, ಬಂದ್ರೆ ನಮ್ಮನ್ನೇ ರೋಸ್ಟ್ ಮಾಡ್ತಾರೆ ಅಂತ ಹೇಳಿ. ಇಲ್ಲ, ನಿಂದ ಇಲ್ಲಿ ಸರಿ ಇಲ್ಲ ಕಣ ವಾಸ್ತು. ಇಲ್ಲಿ ವಾಸ್ತು ನಿನಗೋಸ್ಕರ ಸರಿ ಇಲ್ಲ. ಇದು ಇಲ್ಲಿ ಈ ಮೀಟಿಂಗ್ ರೂಮ್ ಕರೆಕ್ಟ್ ಆಗೋದಿಲ್ಲ ನಮಗೆ. ಇಲ್ಲ ನಮ್ಮ ಟಿವಿ ವಿಕ್ರಮದ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಹೀಗೆ ಟಿ ವಿ ವಿಕ್ರಮನ ನೋಡ್ತಾ ಇರಿ, ಪ್ರೋತ್ಸಾಹಿಸ್ತಾ ಇರಿ. ಇನ್ನಿನ್ನ ಒಳ್ಳೆ ಕಂಟೆಂಟ್ ಹೊರತರ್ತೀವಿ. ಥ್ಯಾಂಕ್ ಯು ಫಾರ್ ಆಲ್ ಯುವರ್ ಸಪೋರ್ಟ್ ಆ್ಯಂಡ್ ಹೀಗೆ ಬೆಳೆಸ್ತೀರಿ ನಮ್ಮನ್ನು. ಹಾಗೆ ನನ್ನ ಬಗ್ಗೆ ಏನು ಹೇಳ್ತೀರಿ? ನಾನು ಆಫೀಸಲ್ಲಿ ಎಲ್ಲರಿಂದ ಕೇಳಿರೋ ಪ್ರಕಾರ ಇವರು ಹಿರಿಯ ಜೀವ ಆ್ಯಂಡ್ ಇವನು ಕಿರಿಯಸ್ಟ್ ಜೀವ. ಜೋಕ್ ಮಾಡಿದ್ದು, ಶಿ ಈಸ್ ಆ್ಯಕ್ಚುಲಿ ಮಚ್ ಯಂಗರ್ ಟು ಮೀ. ಸರಿ, ಥ್ಯಾಂಕ್ ಯು. ಹಾಗೆ ಅಂದ್ಕೊಳ್ಳಿ, ಬೇಜಾರು ಮಾಡಬೇಡಿ ಅಂತ ಹೇಳಿದ್ರು, ಆದರೆ ನನಗೆ ಹೇಳಿದ್ದು ಸತ್ಯ. ನಾನು ನಿನಗೆ ಹೇಳಿನಿಲ್ಲ, 20 ವರ್ಷ ನಿಂದು ಮದ್ವೆ ಮಾಡಲ್ಲ ಯಾರು. ಬನ್ನಿ ಸಾಕು ಬಾ. ನಮ್ಮ ಟಿ ವಿ ವಿಕ್ರಮ ಆಫೀಸ್ನಾಗ ಯಾರಿಗೆ ಏನೇ ಬೇಕು ಅಂದರೂ ಹಾಜರಾಗೋರೇ ಶಿವಣ್ಣ. ಟೀ ಕಾಫಿ ಬಿಡ್ರಿ, ನೀವು ಯಾರಿಗಾರ ಹುಷಾರು ತಪ್ಪಿದ್ರೆ ಇಡ್ಲಿ ತಂದುಕೊಡೋದು, ಟ್ಯಾಬ್ಲೆಟ್ ತಂದುಕೊಡೋದು, ಪ್ರತಿಯೊಂದು A to Z. ನೀವು ಏನು ಕೆಲಸ ಮಾಡಲ್ಲ ಅಂತ ಕೇಳ್ಬೇಕು ನೀವು ಇವ್ರಿಗೆ. ಅಂಥ ಶಿವಣ್ಣ ಇವರು. ನಮಸ್ಕಾರ ಶಿವಣ್ಣ ಅವರೇ. ನಮಸ್ಕಾರ. ಹೆಂಗೆ ಅನ್ಸ್ಲಿಕ್ಕತ್ತದ ನಿಮಗೆ ಟಿ ವಿ ವಿಕ್ರಮ 2 ವರ್ಷದ ಸಂಭ್ರಮದಾಗದೀವಿ? ಚೆನ್ನಾಗಿ ಅನ್ನಿಸ್ತಾ ಇದೆ. ಅಲ್ಲ, ಏನ್ರ ಕೇಳಿದ್ರೆ ಪಟ್ಟ ತಂದು ಕೊಡ್ತೀರಿ, ಮಾತಾಡ್ರಲ್ಲ ಸ್ವಲ್ಪ. ಮಾತಾಡಲ್ಲ ನಿಂದೆ ಕೆಲಸ, ನಮ್ಗೆ ಮಾತಾಡಕ್ಕೆ ಬರಲ್ಲ. ಹಂಗಾಗಿ ಶಿವಣ್ಣನ ಬಗ್ಗೆ ಹೇಳಲೇಬೇಕು. ನಾನೀಗ ಜಗದ್ವಾನಿ ಪ್ರೋಗ್ರಾಮ್ ಮಾಡ್ತೇನೆ, ಆದರೆ ಆ ಪ್ರೋಗ್ರಾಮಿಗೆ ಹೋಗ್ಲಿಕ್ಕೆ ಮೈನ್ ರೀಸನ್ ಇವರು. ಇವತ್ತು ಈ ಪ್ಲೇಸಿಗೆ ಹೋಗುವ, ನಾಳೆ ಮಲ್ಲೇಶ್ವರಂ, ನಾಳೆ ರಾಜಾಜಿನಗರ್, ಎಲ್ಲ ಪ್ಲೇಸಿಗೆ ಕರ್ಕೊಂಡು ಹೋಗೋದು ಇವರು. ಏನಾದರೂ ತೊಂದರೆ ಆದರೂ ಫಸ್ಟ್ ಬಂದು ನಿಲ್ಲೋದು ಇವರು. ಹಾಗಾದರೆ ಇವರ ಹತ್ರ ಒಂದು ಲಾಂಗ್ ಆಗಿ ಮಾತಾಡಿಸುವ. ಓ, ನಾನು ಇಷ್ಟರಲ್ಲಿ ಮಿಕ್ಸ್ ಅಂದರೆ ನೀವು ಲಾಂಗ್ ಆಗಿ ಮಾತಾಡ್ಸಂತ ಸ್ಟಾರ್ಟ್ ಮಾಡಿದ್ರಿ. ಶಿವಣ್ಣ, ಲಾಂಗ್ ಆಗಿ ಮಾತಾಡಿ. ಏನಿಲ್ಲ, ಚೆನ್ನಾಗಿದೆ. ಕಂಪ್ನಿಗೆ 2 ವರ್ಷ ಆಯಿತು, ತುಂಬ ಖುಷಿ ಅನ್ನಿಸ್ತಾ ಇದೆ. ಎಲ್ಲ ಒಂಥರ ಫ್ಯಾಮಿಲಿ ಥರನೇ ಇದ್ದೀವಿ. ನಮಗೂ ನೆಕ್ಸ್ಟ್ ಮಂತ್ 2 ವರ್ಷ ಆಗುತ್ತೆ. ಬಟ್ ಇದು 2 ವರ್ಷ, ನನಗೂ ನೆಕ್ಸ್ಟ್ ಇಯರು 2 ವರ್ಷ ಆಗುತ್ತೆ ಕಂಪ್ನಿಗೆ ಸೇರಿ ಅಂತ ಹೇಳಿದೆ. ಹಾಂ, ಚೆನ್ನಾಗಿ ಅನಿಸುತ್ತೆ. ಬಟ್ 2 ವರ್ಷ ಆಯಿತು ಅಂತ ಅನಿಸೋದಿಲ್ಲ. ಇಲ್ಲಿ ತುಂಬ ಒಂಥರ ಫ್ರೆಂಡ್ಲಿ ಆಗಿದ್ವಿ ಎಲ್ಲವ. ಅದು ನಮಗೆ ನಮ್ಮ ಜಗಣ್ಣ ಅಂದರೆ ಒಂಥರ ನೆಕ್ಸ್ಟ್ ಲೆವೆಲ್ ಚೆನ್ನಾಗಿದ್ದಾರೆ. ಬೆಳಿಗ್ಗೆ ಆಫೀಸ್ ಎಲ್ಲರಕ್ಕಿಂತ ಮೊದಲು ಬರ್ತಾರೆ, ಸಂಜೆ ಎಲ್ಲರೂ ಹೋದ್ಮೇಲೆ ಹೋಗ್ತಾರೆ, ನೈಟ್ ಕೂಡ ಕೆಲಸ ಮಾಡ್ತಾರೆ. ನಾವು ಎಲ್ಲಿ ಕರೆದ್ರು ನಂಗೆ ಕೆಲಸ ಉಂಟು ಹೋಗಪ್ಪ ಅಂತ ಏನು ಹೇಳೋದಿಲ್ಲ, ಸೀದಾ ಎದ್ದುಕೊಂಡು ನಮ್ಮ ಜೊತೆ ಬರ್ತಾರೆ. ಏನು ಹೇಳ್ತೀರಿ ಶಿವಣ್ಣ? ಏನಿಲ್ಲ, ಯಾಕಂದರೆ ನಾನು ಈಗ ಕೇಳಿದ್ದು ಇದೇ ಕ್ವಶನನ್ನು ಜಗದ್ವಾನಿಯಲ್ಲಿ ಪಬ್ಲಿಕ್ ಹತ್ರ ಕೇಳಿದರೆ ಅವರು ಯಾರು ಬರಬೇಕು ಅಂತ ಕೇಳಿದ್ರೆ ಒಂದು ಪರ್ಸನ್ ಹೆಸರು ಹೇಳ್ತಾರೆ. ಆಗ ನೀವು ಹೇಳ್ತೀರಿ ಸ್ವಲ್ಪ ಲಾಂಗ್ ಮಾತಾಡಿ ಅಂತ. ಅದೇ ರೀತಿ ನೀವು ಸಹ ಸ್ವಲ್ಪ ಲಾಂಗ್ ಮಾತಾಡಿ. ನಮಗೆ ರಿಪೀಟ್. ಏನಿಲ್ಲ, ಚೆನ್ನಾಗಿ ಅನಿಸುತ್ತೆ. ಎಲ್ಲ ಚೆನ್ನಾಗಿದೆ. ನಮಗೆ ಮಹೇಶ್ ಅವರು ಅಷ್ಟೇ, ಯಾವತ್ತೂ ಅವರು ಇವರು ಅಂತ ನೋಡ್ಕೊಂಡಿಲ್ಲ. ಒಂಥರ ಚೆನ್ನಾಗೇ ನೋಡ್ಕೊತಾ ಇದ್ದಾರೆ. ಎಲ್ಲ ಪ್ರತಿಯೊಂದು ಏನಾಯಿತು ಅಂದರೆ ಯಾಕೆ ಏನಾಯಿತು ಯಾಕೆ ಬರಲ್ಲ, ಏನಾಯಿತು ಎಲ್ಲ ಕೇಳ್ಕೊತಾರೆ. ಚೆನ್ನಾಗಿದೆ, ಎಲ್ಲರೂ ಚೆನ್ನಾಗೇ ಹೋಗ್ತಾ ಇದ್ದೀವಿ, ಚೆನ್ನಾಗಿ ಕಂಪ್ನಿ ನಡೆಸ್ತಾ ಇದ್ದೀವಿ ಅಂದ್ಕೊಂಡಿದ್ದೀನಿ ಎಲ್ಲ ಸೇರಿಕೊಂಡು ಅಷ್ಟೇ. ಶಿವಣ್ಣ, ಕೇಳಲೇಬೇಕಾದ ವಿಷಯ, ನೀವು ಸೂಪರಾಗಿ ಟೀ ಮಾಡ್ತೀರಿ. ಏನೆಲ್ಲ ರೆಸಿಪಿ ಹಾಕ್ತೀರಿ? ಟೀಗೇನು ಮಾಮೂಲಿ ಎಲ್ಲರೂ ಹಾಲು, ಸಕ್ಕರೆ, ಶುಗರ್ ಅಂತ ಹಾಕ್ತಾರೆ. ನೀವೇನು ಹಾಕ್ತೀರಿ? ನಾನು ಏನು ಹಾಕಲ್ಲ, ಶುಂಠಿ ಮತ್ತು ಅದ್ರ ಜೊತೆ ಒಂದು ಏಲಕ್ಕಿ ಪೌಡ್ರನ್ನ ಹಾಕ್ತೀನಿ ಅಷ್ಟೇ. ಅದ್ರ ಜೊತೆ ಒಂದಿಷ್ಟು ಪ್ರೀತಿ ಕಾಳಜಿ ಹಾಕ್ತಾರ, ಅದಕ್ಕಷ್ಟು ಟೇಸ್ಟ್ ಚಂದ ಬರ್ತದೆ. ಅಲ್ಲ, ಒಂದಿನ ಜಗ್ಗ ಸ್ಪೆಷಲ್ ಟೀ ಮಾಡಿದ್ನತ್ತಲ್ಲ, ಅದು ಹೆಂಗಿತ್ತು? ಹೌದೌದು. ಟೀ ಮಾಡ್ತೀನಿ ಅಂತ ಇಟ್ಬಿಟ್ಟು ಪಕ್ಕದಲ್ಲಿ ನಮ್ಮ ಶಶಿ ಬರ್ತಲ್ಲ ಅಡುಗೆ ಮಾಡೋಕ್ಕೆ, ಅಡುಗೆ ಮಾಡಿ ಇದು ಕಲ್ಲು ಪಲ್ಯ ಇಟ್ಬಿಟ್ಟು ಹೋಗಿದ್ದಾರೆ.
ಅವ್ರು ಗೊತ್ತಾಗಿಲ್ಲ ಕಲ್ಲುಪ್ಪು ಯಾವುದು ಸಕ್ಕರೆ ಯಾವುದು ಅಂತ ಎತ್ತು ಅದು ಹಾಕಕ್ಕೆ ಹೋಗಿದ್ದೆ. ನಾನು ಹೇಳಿದೆ ನೀ ಈ ಲೆವೆಲ್ಗೆ ಟೀ ಮಾಡ್ತೀಯ ಬೇಡ ಬಿಡಪ್ಪ ಅಂದ್ಬಿಟ್ಟು ಇದನ್ನು ಕಟ್ ಮಾಡಿ ಇದು ಹಾಕೋದೇ ಇದು ಹಾಕೋದೇ ಇದು ಹಾಕೋದೆ. ನೀವು ಮಾಡಿ ಮಾಡೋದು ಕಲಿಯೋ ನೀನು. ಹಂಗಾಗಿ ಅವತ್ತೇ ಲಾಸ್ಟ್ ಆಯ್ತು ಯಾರಿಗೂ ಟೀ ಮಾಡಪ್ಪ ಅಂತ ಯಾರಿಗೂ ಹೇಳಕ್ಕಾಗಿಲ್ಲ. ಶಿವಣ್ಣ ನಿಮ್ಮ ಹತ್ರ ಮಾತಾಡಿ ಒಂದು ಒಳ್ಳೆ ಮಾತಾಡಿ ಅಂತ ಹೇಳಿದ್ರು, ಆದರೆ ನನ್ನ TM ಮರ್ಯಾದೆ ಹೋಯ್ತು. ಮುಂದೋಗೋ. ನಮ್ಮ TV ವಿಕ್ರಮಕ್ಕೆ ಈ ವರ್ಷ ಸೇರ್ಪಡೆಯಾಗಿರುವಂಥ ಮತ್ತೊಬ್ಬ ಹೊಸ ಎಂಪ್ಲಾಯಿ ನಮ್ಮ ಕೊಲೀಗ್ ಆಗಿರಬಹುದು. ಇವರು ಬಹಳ ವರ್ಷಗಳಿಂದ ಮೀಡಿಯಾದಲ್ಲಿ ಬಹಳ ಅನುಭವ ಇರುವಂಥವ್ರು, ಬಹಳ ಹಿರಿಯರು. ಇವರ ಏಜ್ ಕೇಳಿದ್ರೆ ನೀವು ನೋಡಿದ್ರೆ ಗಾಬರಿ ಆಗ್ತೀರಿ, ಆ ಥರ ಇರುವಂಥವ್ರು. ನೋಡ್ಲಿಕ್ಕೆ 18 ಜಸ್ಟ್ ನೋಡಲಿಕ್ಕೆ ಜಸ್ಟ್ ಹೀರೋ. ಈಗ ಇನ್ನೇನು ಡೆಬ್ಯೂ ಸಿನಿಮಾ ಮಾಡ್ತಾರೇನೋ ಅಂತ ಕಾಣೋ ಥರ ಹೀರೋ ಕಾಣ್ತಾರೆ ಇವರು. ಆದರೆ ಇವ್ರ ಏಜ್ ಕೇಳಬೇಡ್ರಿ, ಮತ್ತು ಅವರಿಗೆ ನಾ ಹೇಳಿನಂತ ಹೇಳಬೇಡ್ರಿ. ಇವ್ರ ಏಜು 48 ವಯಸ್ಸು ಅಂತ. ಇದು ಸೀಕ್ರೆಟ್ ಆಗಿರಲಿ, ನೀವು ಯಾರು ಇದು ತಲೆ ಹಾಕೋಬೇಡಿ. ನೀವೀಗ ನೋಡಿದ್ರೆ ನೀವು ಗಾಬರಿ ಆಗಿಬಿಡ್ತೀರಿ. ಸೊ ಅವ್ರಿಗೆ ಮಾತಾಡ್ಸೋಣ. ಒಳ್ಳೆ ಅದ್ಭುತವಾದ ಸ್ಕ್ರಿಪ್ಟ್ ಕಂಟೆಂಟ್ ರೈಟರ್ ಇವರು. ಕಾನ್ಸೆಪ್ಟ್ ಹೆಡ್ ಆಗಿ ನಮ್ಮಲ್ಲಿ ನವೀನ್ ಸಾಗರ್ ಅಂತ ಹೇಳಿ ವರ್ಕ್ ಮಾಡ್ತಾರೆ. ಇವರು ಬಹಳ ಮೊದಲು ಸೀರಿಯಲಲ್ಲಿ ನಟನೆ ಮಾಡಿದ್ದಾರೆ. ಬಹಳಷ್ಟು ಸಕಲ ಕಲಾವಲ್ಲಭ ಅಂತ ಹೇಳಿದ್ರೆ ತಪ್ಪಾಗಲ್ಲ, ಯಾಕಂದರೆ ಬಹಳಷ್ಟು ರೀತಿಯ ಪ್ರತಿಭೆಗಳಿವೆ. ಬಹುಮುಖ ಪ್ರತಿಭೆ ಆಗಿರುವಂಥ ನವೀನ್ ಸಾಗರ್ ಅವ್ರ ಬಳಿ ಹೋಗೋಣ. ಭಾಳ ಸೀರಿಯಸ್ ಆಗಿ ಸ್ಕ್ರಿಪ್ಟ್ ಬರಿತಾ ಇರ್ತಾರೆ, ನೀವು ನೋಡಿರ್ತೀರಿ ಬಹಳಷ್ಟು ಸಲ. ಸೊ ನೀವು ನೋಡಿದರೆ ಅವರನ್ನು ಒಂದು ಟ್ರೈನರ್ ಅಂತ ಅಂದ್ಕೊಂಡಿರ್ತೀರಿ. ನಮಸ್ಕಾರ ನವೀನ್ ಸಾಗರ್ ಅವ್ರಿಗೆ. ನೋಡ್ರಿ, ಇವ್ರಿಗೆ ನೋಡಿದ್ರೆ ಹಂಗೆ ಅನಿಸ್ತಾರೆ ಏನು ಹೇಳ್ರಿ. ನೀವು ಹೊರಗಡೆ ಏನೋ ಹೇಳಿದೀವಿ ನಿಮ್ಮ ಬಗ್ಗೆ, ನೋಡಿದ್ರೆ ಹಿಂಗೆ ಅನ್ಸಲ್ಲ ಅಂತೇಳಿ ಹೇಳಿದೀವಿ. ನೀವು ಅಲ್ಲ, ನಾವು ಏನೋ ಹೇಳಿರ್ತೀವಿ, ಅದು ಹೇಳಿದ್ರು ನೀವು ನೋಡ್ಲಿಕ್ಕೆ ಸ್ವೀಟ್ 18 ಥರ ಕಾಣ್ತೀರಿ ಅಂತ ಹೇಳಿ. ಓಕೆ, ನಿಜನೇ ಹೇಳಿದಾರಲ್ವ? ಅಲ್ಲ, ಕರೆಕ್ಟ್. ಹೌದು, ಏನೋ ಅಂತಾರಲ್ಲ 18 ಇಯರ್ಸ್ ನನಗೆ 30 ವರ್ಷ ಎಕ್ಸ್ಪೀರಿಯನ್ಸ್ ಆಗಿದೆ. ಓ ಹಂಗೆ ನೋಡ್ರಿ, ನಾ ಹೇಳ್ತಾ ಇದ್ದೆ ಭಾಳ ಅದ್ಭುತವಾಗಿ ಸ್ಕ್ರಿಪ್ಟ್ ಬರೀತೀರಂತ ಹೇಳಿ. ನಮ್ಮ ಮಿರ್ಚಿ ಮಂಡಕ್ಕಿಯಲ್ಲಿ ಪಂಚ್ಗಳು ಬರ್ತಿರ್ತಾವಲ್ಲ, ಲಾಸ್ಟ್ ಪಂಚು ಸಖತ್ತಾಗಿತ್ತು ಮೇಡಮ್, ಹಂಗೆ ತಿಂಗಿದ್ದು ಕಮೆಂಟ್ ಮಾಡ್ತಿರಲ್ಲ, ಅದಕ್ಕೆಲ್ಲ ಕ್ರೆಡಿಟ್ ಇವ್ರಿಗೆ ಹೋಗಬೇಕು. ಸೊ ಏನು ಹೇಳ್ತೀರಿ, TV ವಿಕ್ರಮಕ್ಕೆ 2 ವರ್ಷ ಆಗ್ಲಿಕ್ಕತ್ತದ. ಸೊ ನಿಮಗೆ ಹೆಂಗೆ ಮಿರ್ಚಿ ಬಗ್ಗೆ ಹೇಳ್ಬಿಡ್ತೀನಿ. ನಾವೇನೇ ಬರೆದ್ರು ಅಲ್ಲಿ ಪ್ರೆಸೆಂಟ್ ಮಾಡ್ತಿರಲ್ಲ ನೀವು ನಿಮ್ಮ ಭಾಷೆಯಲ್ಲಿ, ಅದರಿಂದ ಅದು ಜಾಸ್ತಿ ಕ್ರೆಡಿಟ್ ತಗೊಳ್ತಾ ಇರೋದು. ಸೊ ಹಂಗಾಗಿ ಅಷ್ಟು ಕ್ರೆಡಿಟ್ ನಿಮಗೆ. ಥ್ಯಾಂಕ್ ಯು. ಓಕೆ, TV ವಿಕ್ರಮದ ಬಗ್ಗೆ ನಾನು ಬಂದು ಬಹುಶಃ ಇವತ್ತಿಗೆ ಒಂದು 4 ತಿಂಗಳಾಯ್ತು ಅನ್ಸುತ್ತೆ. 4 ತಿಂಗಳು ಅನಿಸುತ್ತೆ. 4 ತಿಂಗಳು ಕಳೆದಿದ್ದು ಗೊತ್ತಾಗಿಲ್ಲ ಅನ್ನೋದಂದರೆ ಆಲ್ಮೋಸ್ಟ್ ದಿನ ನಾನು ಇನ್ನೊಂದು ಯಾವುದೋ ಒಂದು ನನ್ನ ತವ್ರ ಮನೆಗೋ ಅಥವಾ ಇನ್ಯಾವುದೋ ಫ್ರೆಂಡು ಮನೆಗೋ ಬಂದು ಹೋಗ್ತಾ ಇದ್ದೀನಿ ಅನ್ನೋಷ್ಟು ಆರಾಮ್ ಅನಿಸುತ್ತೆ ಇಲ್ಲಿ. ಅಂದರೆ ಇಲ್ಲಿ ಮನೆ ವಾತಾವರಣ ಇದೆ ಇಲ್ಲಿ. ಮೇಜರ್ ಮಧ್ಯಾಹ್ನದ ಊಟ ಆಗಲಿ ಅಥವಾ ದಿನಕ್ಕೆ ಯಾರೋ ಒಬ್ರದ್ದು ಸೇವೆ ಇರುತ್ತೆ, ಸ್ವೀಟು, ಹಣ್ಣು, ಅವಲಕ್ಕಿ, ಈ ಥರದ್ದು ಏನೋ ಒಂದು ಸೇವೆ ಇರುತ್ತೆ. ಇಲ್ಲೊಬ್ರು ಇದ್ದಾರಲ್ವ, ತಾಯಿ ಹೃದಯಿ ಏನೋ ಸೌಮ್ಯ ನಾಯಕ್ ಅವರು, ಇಲ್ಲೇನೇ ಬಂದ್ರೂ ಇಲ್ಲೊಂದು ತುತ್ತು ಕೊಟ್ಟು ತಿಂತಾರೆ, ಆ ಥರದ ಗುಣ. ಹಾಗಾಗಿ ಒಂಥರ ಇಲ್ಲಿ ಬರೋಕ್ಕೆ ಖುಷಿ ಆಗುತ್ತೆ. ಮಾಮೂಲಾಗಿ ನಮಗೆ ಎಲ್ಲಾದ್ರೂ ಅಯ್ಯೋ ಆಫೀಸಿಗೆ ಹೋಗ್ಬೇಕಲ್ಲ, ವೀಕೆಂಡ್ ಯಾವಾಗ ಬರುತ್ತೋ ಅನಿಸ್ತಿರುತ್ತೆ. ಬಟ್ ಇಲ್ಲಿಗೆ ಬಂದರೆ ಆ ಥರದ ಫೀಲಿಂಗ್ ಇರಲ್ಲ. ಖುಷಿಯಾಗಿ ಕೆಲಸ ಮಾಡಿಕೊಂಡು ಖುಷಿಯಾಗಿ ಬರ್ಕೊಂಡು ಒಂದು ಓಪನ್ ಮೈಂಡಲ್ಲಿ ಬರೆಯೋಕ್ಕೆ ವಾತಾವರಣ ಉಂಟು. ಏನೇ ಬೇಕಂದ್ರೂ ಪಟ್ ಅಂತೇಳಿ ಸಿಗುತ್ತೆ ಇಲ್ಲಿ. ಯಾವುದೇ ಅಂದರೆ ನಾನು ಒಂದು ಯೂಟ್ಯೂಬ್ ಚಾನಲ್ ಅಂದರೆ ಹೆಂಗಿರ್ಬೋದು, ಎಲ್ಲ ಒಂದು ರೂಮ್ ಒಳಗೆ ಆಫೀಸ್ ನಡೆಯುತ್ತೆ, ಆ ಥರ ಇರುತ್ತೆ. ಬಟ್ ಇಲ್ಲಿ ಹಂಗಲ್ಲ, ಅದ್ಭುತವಾಗಿದೆ. ಯಾವ TV ಚಾನಲ್ಗೂ ಕಮ್ಮಿ ಇಲ್ಲ. ಆ ಥರದ ಆಫೀಸು, ಆ ಥರದ ಸಿಸ್ಟಮ್ಮು ತುಂಬ ಖುಷಿ ಇದೆ ನನಗೆ ಇಲ್ಲಿ ಬಂದಿರೋದು. ಎಲ್ಲದಕ್ಕಿಂತ ಮುಖ್ಯವಾಗಿ ಸ್ಟಾಫ್ ಇಷ್ಟ ಆಗಿರೋದು ಒಂದು. ಜೊತೆಯಲ್ಲಿ ಮಹೇಶ್ ಜಿ ನನ್ನ ಸುಮಾರು ವರ್ಷದ ಫ್ರೆಂಡ್ ಕೂಡ ಅವರು. ಸೊ ಅವರು ಇಲ್ಲಿ ಕರೆದಾಗ ಇಲ್ಲ ಅನ್ನೋಕ್ಕೆ ಮನಸ್ಸೇ ಬರಲಿಲ್ಲ. ಅಷ್ಟು ಖುಷಿ ಆಯ್ತು ಇಲ್ಲಿ ಬಂದು ಕೆಲಸ ಮಾಡೋದಕ್ಕೆ. ನಮ್ಮ ಮನಸ್ಥಿತಿಗಳು, ನಮ್ಮ ಸಿದ್ಧಾಂತಗಳು ಎಲ್ಲ ಒಂದೇ ಇರೋದ್ರಿಂದ ಬರೆಯೋದಕ್ಕೆ ಅಥವಾ ಕೆಲಸ ಮಾಡೋದಕ್ಕೆ ತುಂಬ ಖುಷಿ ಇದೆ. ಬಟ್ ಈಗ 4 ತಿಂಗಳಲ್ಲಿ ನನಗಿನ್ನೂ ಏನು ಮಾಡಿದ್ದೀವಿ ಅದರ ಬಗ್ಗೆ ಸಮಾಧಾನ ಇಲ್ಲ. ಒಂದಷ್ಟು ಟಾರ್ಗೆಟ್ ಇಟ್ಕೊಂಡಿದ್ದೀವಿ, ಅದನ್ನು ಮಾಡೋ ಯೋಜನೆ ಇದೆ. ಈ 2 ವರ್ಷದ ಸಾಧನೆ ಎಷ್ಟಿದೆಯೋ ಅದು ಡಬಲ್ ಆಗಬೇಕು ಇನ್ನೊಂದು 6 ತಿಂಗಳಲ್ಲಿ ಅನ್ನೋದು ಸದ್ಯದ AMN ಟಾರ್ಗೆಟ್. ಈ ಮೂಲಕ ನಮ್ಮ TV ವಿಕ್ರಮ ವೀಕ್ಷಕರಿಗೆ ಭರವಸೆ ಕೊಡ್ತಾ ಇದ್ದೀರಿ, ಇನ್ನೂ ಹೊಸ ಕಾರ್ಯಕ್ರಮಗಳ ಮೂಲಕ ನಾವು ಇನ್ನಷ್ಟು ಹೆಚ್ಚಿನ ಒಂದು ಒಳ್ಳೆ ಕಾರ್ಯಕ್ರಮಗಳು ನೀಡ್ತೀವಿ ಅನ್ನೋದು 100%. ಇನ್ನೊಂದು 6 ತಿಂಗಳಲ್ಲಿ ಇನ್ನಷ್ಟು ವಿಭಿನ್ನ ಕಾರ್ಯಕ್ರಮಗಳು ಬರುತ್ತೆ. ಆಮೇಲೆ ಕೆಲವೊಂದು ಕಾರ್ಯಕ್ರಮಗಳನ್ನು ಮಿಸ್ ಮಾಡ್ಕೊಳ್ತಿದ್ದಾರೆ ಏನೋ ನಮ್ಮ TV ವಿಕ್ರಮದ ಯೂಟ್ಯೂಬ್ ವೀಕ್ಷಕರು. ಅವರಿಗೆ ಆ ಕಾರ್ಯಕ್ರಮಗಳೆಲ್ಲ ಮತ್ತೆ ಸಿಗೋ ಹಾಗೆ ಮಾಡ್ತೀವಿ. ಒಂದಷ್ಟು ಪನ್ನು
ಫನ್ನು ಎಲ್ಲ ಸಿಗುತ್ತೆ. ಜೊತೆಲಿ ಎಲ್ಲದಕ್ಕಿಂತ ನಮ್ಮ ಸಿದ್ಧಾಂತ, ನಮ್ಮ ದೇಶ, ನಮ್ಮ ಧರ್ಮದ ಬಗ್ಗೆ ಒಂದಷ್ಟು ಒಳ್ಳೊಳ್ಳೆ ಮಾಹಿತಿಗಳಿರೋ ಪ್ರೋಗ್ರಾಮನ್ನು ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡ್ತೀನಿ. ಅದ್ರ ಜೊತೆಗೆ ನೀವು ಅಂದರೆ ತೆರೆ ಮೇಲೆ ಕೂಡ ಆ್ಯಕ್ಟ್ ಮಾಡಿದ್ದೀರಿ, ನಾವು ನೋಡಿದ್ದೀವಿ, ನಮ್ಗೆ ನೆನಪದ ಅದು. ಸೊ ಯಾವ್ದಾರ ಒಂದು ಡೈಲಾಗ್ ಹೇಳ್ಬಿಟ್ರಲ್ಲ, ನೆನಪಿದ್ರೆ ಒಂದು ಡೈಲಾಗ್. ಎಲ್ಲರೂ ಒಂದೊಂದು ಡೈಲಾಗ್ ಹೇಳಿದ್ದಾರೆ, ನೀವು ಒಂದು ಡೈಲಾಗ್ ಹೇಳಿದ್ರೆ ಅಲ್ಲಿಗೆ ಶುಭಂ. ನೀವು ಬಹಳಷ್ಟು ಆಂಗಲ್ ಅಲ್ಲಿ ಒಂದೊಂದ್ ತರ ಒಬ್ಬೊಬ್ರು ಇರೋ ತರ ಕಾಣ್ತಿದ್ರ, ಈ ಆಂಗಲ್ ಇಂದ ಒಂಥರ, ಆ ಆಂಗಲ್ ಇಂದ ಒಂಥರ. ಸೊ ಯಾವ್ದಾರು ಒಂದು ಸಿನಿಮಾ ಇತ್ತೀಚೆಗೆ ನೋಡಿರೋಂಥ ಸಿನಿಮಾದ ಡೈಲಾಗ್ ಆಗಿರ್ಬೋದು. ಇತ್ತೀಚೆಗೆ ಯಾವುದಪ್ಪ ನೀವು ಕಟ್ ಮಾಡ್ಕೊಬೇಕು, ಯಾಕಂದ್ರೆ ಯೋಚನೆ ಮಾಡಕ್ ನಂಗೆ ಅರ್ಧ ಗಂಟೆ ಬೇಕು. ನೀವು ಟೆನ್ಷನ್ ಮಾಡಬೇಡಿ. ಅಲ್ಲ, ಇದಕ್ಕಿಂತ ಜಲ್ದಿ ಸ್ಕ್ರಿಪ್ಟ್ ಬರೀತಿರಲ್ಲ ನೀವು. ಡೈಲಾಗ್ ಯಾವ್ದು ಹೇಳ್ಬೇಕಂತ ಯೋಚನೆ ಮಾಡ್ಲಿಕ್ಕೆ ಅರ್ಧ ತಾಸು ಬೇಕಾ ನಿಮಗ? ದೇವ್ರೆ, ಎಲ್ಲ ಇಂಥ ಟಾಸ್ಕ್ ಒಂದು ಕೊಡ್ಬೋದು ಅಂತ ಕೂಡ ಅಂದಾಜಿರ್ಲಿಲ್ಲ ನನಗೆ. ಒಂದು ಡೈಲಾಗ್ ನೋಡ್ರಿ ಟ್ರೈ ಮಾಡ್ರಿ ಒಂಚೂರು. ಕಳ್ಳಪ್ಪ ದೇವ್ರೆ, ನನಗೆ ಅನಂತ್ನಾಗು ನನ್ನ ಫೇವ್ರೇಟ್. ಸೊ ಅವರ ಎಲ್ಲ ಸಿನಿಮಾಗಳನ್ನು ನಾನು ತುಂಬ ಖುಷಿಯಿಂದ ನೋಡ್ತೀನಿ. ಕಾಮಿಡಿ ಆಗಲಿ ಅಥವಾ ಸೀರಿಯಸ್ ಮೂವಿಗಳಾಗಲಿ ಎಲ್ಲ ಸಿಕ್ಕಾಪಟ್ಟೆ ಇಷ್ಟ. ಸೊ ಅನಂತ್ನಾಗ್ ಅವರು ಗೌರಿ ಗಣೇಶದಲ್ಲಿ ಒಂದು ಡೈಲಾಗ್ ಹೇಳ್ತಿರ್ತಾರೆ. ಅಂದರೆ ಈ ಭೂಮಿ ಮೇಲೆ ಮೋಸ ಮಾಡೋರು, ಮೋಸ ಹೋಗೋರು ಎಲ್ಲಿ ತನಕ ಇರ್ತಾರೋ, ಟೋಪಿ ಹಾಕೋರು ಮೋಸ ಮಾಡೋರು ಅಲ್ಲಿ ತನಕನೂ ಇದ್ದೇ ಇರ್ತಾರೆ. ಸೊ ಬಿವೇರ್ ಆಫ್ ಮೋಸ, ಬಿವೇರ್ ಆಫ್ ಲಂಬೋದರಾಜ್. ಸೊ ಅದು ನನ್ನ ಫೇವ್ರೇಟ್ ಡೈಲಾಗ್. ಓ, ಸೊ ಈ ಮೂಲಕ ಒಂದು ಸಂದೇಶನೂ ಕೊಡ್ತಾ ಇದ್ದೀರಿ, ಮೋಸ ಹೋಗಬೇಡಿ ಅಂತ. ಎಸ್, ಡೆಫಿನೆಟ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಾನೇನು ಹೇಳಲ್ಲ, ಎಲ್ಲ ನೀವು ಹೇಳಿ. ಎಷ್ಟು ಭಯ ಇದೆ ನೋಡಿ, ಈ ಭಯನೇ ಇರಬೇಕಂತ ಹೇಳೋದು. ನಾವೀಗ ಹೋಗ್ಲಿಕ್ಕತ್ತಿದ್ದು ನಮ್ಮ TV ವಿಕ್ರಮ ಕುಟುಂಬದ ಒಡೆಯ, ಯಜಮಾನ, ಬಾಸ್, ಅನ್ನದಾತರು. ಎಷ್ಟು ಹೇಳಿದ್ರೂ ಸಾಲಲ್ಲ, ಕಡಿಮೆನೇ. ಆದರೆ ಅವ್ರಿಗೆ ಅದಷ್ಟೆಲ್ಲ ಇಷ್ಟ ಆಗಲ್ಲ, ಅದಕ್ಕೆ ಹೊರಗೆ ಹೇಳಿಕತ್ತೀವಿ. ಸೊ ಅವ್ರ ಹತ್ರ ಹೋಗೋಣ. ಒಳಗೆ ಹೋಗಿ ಹೇಳಿದರೆ ಸಾಕು, ಕಟ್ ಮಾಡಿ ಅಂತ ಸಾಕು, ಕಟ್ ಮಾಡಿ ಅಂತ ಹೇಳ್ತಾರೆ. ಅದಕ್ಕೆ ಹೊರಗಡೆ ಹೇಳ್ತಾ ಇದ್ದೀವಿ. ನಮ್ಮ TV ವಿಕ್ರಮ ಕುಟುಂಬದ ಒಡೆಯ ಮಹೇಶ್ ವಿಕ್ರಮ್ ಹೆಗಡೆ ಸರ್ ಹತ್ರ ಹೋಗ್ಲಿಕತ್ತೀವಿ. ಏನು ಮಾಡ್ತಿದ್ರು ನೋಡೋಣ ಬನ್ನಿ. ಸರ್, ನಿಮ್ಮ ಬಗ್ಗೆ ಸ್ವಲ್ಪನೇ ಹೇಳಿಬಿಟ್ಟೆ ಸರ್ ಹೊರಗಡೆ, ಯಾಕಂದ್ರೆ ನಿಮಗೆ ಜಾಸ್ತಿ ಹೊಗಳಿದ್ರೆ ಇಷ್ಟ ಆಗಲ್ಲ ಅಂತ ಗೊತ್ತು ನನಗೆ. ಹೊಗಳೋದೇ ಬೇಡ ಅಂತ ನೋಡಿ ಸರ್. ಸರಿ, ಇಲ್ಲ, ಸೀರಿಯಸ್ಲಿ ಹೇಳ್ತಾ ಇದ್ದೀನಿ. ನಮ್ಮ TV ವಿಕ್ರಮ ಕುಟುಂಬದ ಒಡೆಯ, ಯಜಮಾನ, ಬಾಸ್ ಅಂತೂ ಅಲ್ಲ. ಅಂದ್ರೆ ನೀವು ಎಷ್ಟು ಸಮಯ ಆಯ್ತು ಬಂದು? ಯಾವತ್ತಾದ್ರೂ ಇಲ್ಲಿ ಬಾಸ್ ತರ ಇದೆ? ಸರ್, ಇಲ್ಲ ಸರ್, ಬಾಸ್ ತರ ನೀವು ಯಾವತ್ತೂ ಇಲ್ಲ. ಅದನ್ನೇ ಹೇಳಕ್ ಹೊರಟಿದ್ದೆ ನಾನು. TV ವಿಕ್ರಮಕ್ಕೆ ನಮ್ಗೆ 2 ವರ್ಷದಲ್ಲಿ 4.25 ಲಕ್ಷ ಸಬ್ಸ್ಕ್ರೈಬರ್ಸ್ ಬಂದಿದಾರಲ್ಲ, ಅವರೇ ಬಾಸ್. ಎಸ್ ಸರ್, ಅದೇ ಮಾತು, ಅದೇ ಸ್ವಭಾವ ಇವತ್ತು ನೀವು ಇವತ್ತು ಕೂತಿರುವಂತ. ವಿಕ್ರಮ ಸಕ್ಸಸ್ ಆಗಿದ್ದು ಅವರಿಂದಾಗಿ 135 ಮಿಲಿಯನ್ ವ್ಯೂಸ್ ಬಂದಿರೋದು, ಅದೊಂಥರ ರೆಕಾರ್ಡು. ಸಬ್ಸ್ಕ್ರೈಬರ್ಸ್ ಇಷ್ಟು ಬೇಗ ಇಷ್ಟು ಬಂದಿರೋದು ಎಲ್ಲ ಅದರಿಂದ ಅವರೇ ಬಾಸ್. ಎಸ್ ಸರ್, ಡೆಫಿನೆಟ್ಲಿ. ಯಾಕಂದರೆ ನಾನಿವತ್ತು ಹೇಳಲೇಬೇಕು. ಇಷ್ಟೊತ್ತು ನಾನು ಬರೀ ಎಲ್ಲರೂ ಮಾತಾಡಿಸ್ತಾ ಇದ್ದೆ, ಆದರೆ ಹೇಳಬೇಕು ನಾನು. ಅಂದರೆ ನಾನು ಬಂದು ಬಹುಶಃ ಜುಲೈಗೆ 1 ವರ್ಷ ಆಯಿತು. ಈಗ ನವೆಂಬರ್ಗೆ TV ವಿಕ್ರಮಕ್ಕೆ 2 ವರ್ಷ ಆಯಿತು. ಒಂದು ಕಂಪನಿಯಲ್ಲಿ ಅಥವಾ ಒಂದು ಕಂಪನಿ ಕೆಳಗಡೆ ಒಂದು ಸಂಸ್ಥೆ ಅಡಿಯಲ್ಲಿ ಕೆಲಸ ಮಾಡ್ತೀನಿ ಅಂತ ಅನ್ಸೋದೇ ಇಲ್ಲ. ಒಂದು ಕುಟುಂಬದ ಥರ ಅಲ್ಲ, ಕುಟುಂಬನೇ ಅಂತ ಹೇಳ್ತೀನಿ. ಬಟ್ ಒಂದು ಕುಟುಂಬದಲ್ಲಿ ಅಂದರೆ ಯಾವಾಗಲೂ ನಮ್ಗೆ ಯಾಕೆ ಅನ್ನದಾತರು ಯಾಕಂತ ಕರಿತೀವಿ, ನಮ್ಗೆ ಆಫೀಸಲ್ಲಿ ದಿನ ಊಟಕ್ಕೆ ಹಾಕ್ತಾರಂತ ಅನ್ನದಾತರು ಅಂತ ಕರಿತಾ ಇಲ್ಲ. ಆ್ಯಂಡ್ ನಮಗೆ ಪ್ರತಿ ತಿಂಗಳು ಕರೆಕ್ಟಾಗಿ ಸಂಬಳ ಕೊಡ್ತಾರೆ ಅಂಥೇಳಿ ನಾವು ಅವ್ರನ್ನ ಯಜಮಾನ ಅಂತ ಹೇಳಲಿಕ್ಕತ್ತಿಲ್ಲ. ಅದ್ರ ಜೊತೆಗೆ ಒಬ್ಬರು ಅವರು ತೋರಿಸುವಂಥ ಪ್ರೀತಿ ಏನಿದೆ, ಕಾಳಜಿ ಏನಿದೆ, ಯಾವುದೇ ಒಂದು ರಿಸ್ಟ್ರಿಕ್ಷನ್ಸ್ ಇಲ್ಲದೆ ಇಷ್ಟು ನಮಗೆ ಲಿಬರ್ಟಿ, ಇಷ್ಟು ನಮಗೆ ಸ್ವಾತಂತ್ರ್ಯ, ನಿಮ್ಮದೇ ಆದ ಕಾನ್ಸೆಪ್ಟ್ ಮಾಡಿರಿ, ನಿಮ್ಮ ಟೈಮಿಗೆ ನೀವು ಕಾರ್ಯಕ್ರಮಗಳನ್ನು ಮಾಡಿರಿ, ಈ ರೀತಿ ಹೇಳುವಂಥ ಈಗಿನ ದಿನಗಳಲ್ಲಿ ಎಲ್ಲಿಯೂ ಸಿಗೋದಿಲ್ಲ. ಯಾವ ಒಂದು ಸಂಸ್ಥೆ, ಚಾನಲ್ ಆಗಲಿ ಅಥವಾ ಯಾವುದೇ ಸಂಸ್ಥೆಯಲ್ಲಿ ಇಂತಹ ಒಂದು ಪ್ರೀತಿ ಕಾಳಜಿಯ ಜೊತೆಗೆ ಇಂತಹ ವ್ಯವಸ್ಥೆ ಎಲ್ಲೂ ಸಿಗೋದಿಲ್ಲ. ಇದು ನಮಗೆ ಬಹಳ ಖುಷಿ ಕೊಡುವಂಥದ್ದು. ಸರ್, ನಿಜಕ್ಕೂ ಥ್ಯಾಂಕ್ಸ್ ಹೇಳ್ತೀನಿ ನಾನು, ಯಾಕಂದ್ರೆ ನಾವು ಭಾವುಕ ಆಗ್ತೀವಿ ಕೆಲವೊಂದು ಸಲ. ಯಾಕಂದರೆ ಸೀರಿಯಸ್ಲಿ ವಿಕ್ರಮ ಫ್ಯಾಮಿಲಿ. ಎಸ್ ಸರ್, ಫ್ಯಾಮಿಲಿ ಹೆಸರಿಗೆ ಮಾತ್ರ ಅಲ್ಲ, ನಮ್ಮದು ನಿಜವಾಗ್ಲೂ ಫ್ಯಾಮಿಲಿ ಇರೋವಂಥದ್ದು ಸರ್. ನಮ್ಮ ಟೀಮ್ನಲ್ಲಿ ಪ್ರತಿಯೊಬ್ಬರು, ನಾನು ಹೇಳ್ತಾ ಇದ್ದೆ ಒಂದು ಸಲ, ಇದೊಂಥರ ಒಳ್ಳೆ ತೋಟ. ಅಲ್ಲಿ ಪ್ರತಿಯೊಂದು ಒಂದು ಬ್ಯೂಟಿಫುಲ್, ಅಂದರೆ ಸುಂದರ ಹೂಗಳಂತೀವಲ್ಲ ಹಾಗೆ ಪ್ರತಿಯೊಂದು ಅದರ ಫ್ರ್ಯಾಗ್ನೆನ್ಸ್ ಕೊಡ್ತಾ ಇರುತ್ತೆ, ಅದರ ಇದು ಏನು ಚೆಂದ ತೋರಿಸ್ತಾ ಇರುತ್ತೆ. ಅದರಿಂದ ಇದು ಒಂಥರ ಸುಂದರ ಕುಟುಂಬ ಮತ್ತು ಸಕ್ಸಸ್ಫುಲ್ ಕೂಡ. ಮತ್ತು ನಾವು ಮಾಡ್ತಾ ಇರೋದು ಧರ್ಮ ಕಾರ್ಯ, ದೇಶ ಸೇವೆ, ಸಣ್ಣದಾಗಿ ಅಳಿಲು, ಅಂದರೆ ನಮ್ಮಿಂದಲೇ ಎಲ್ಲ ಆಗುತ್ತೆ ಅಂತಲ್ಲ, ಅಳಿಲು ಸೇವೆ. ಖುಷಿ ಇದೆ ಅದರಲ್ಲಿ ಅಷ್ಟೇ.
ನೀವೇನು ಕೇಳಬೇಕಾ ಕೇಳಿ, ನಾನು ಆನ್ಸರ್ ಕೊಡ್ತೀನಿ ಅಷ್ಟೇ. ಸರ್, ನಮ್ಮ ಟಿವಿ ವಿಕ್ರಮದ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಈ 2 ವರ್ಷಗಳಾದ್ಮೇಲೆ? ಅವರೇ ಬಾಸ್ಗಳು, ಯಜಮಾನ್ರೆಲ್ಲ ಅವರೇ ಅಲ್ವಾ, ಅವರೇ ಬೆಳೆಸಿರೋದು. ತುಂಬ ಚೆನ್ನಾಗಿ ಕಮೆಂಟ್ಸ್ ಹಾಕ್ತಾರೆ. ಮತ್ತು ಇಲ್ಲಿ ಟಿ ವಿ ವಿಕ್ರಮದಲ್ಲಿ ಒಂದು ಸ್ಪೆಷಲ್ ಏನಂದರೆ, ಇಲ್ಲಿ ಪ್ರತಿಯೊಬ್ಬರೂ ಇದ್ದಾರೆ. ಮುಸ್ಲಿಮ್ ಇದ್ದಾರೆ, ಕ್ರಿಶ್ಚಿಯನ್ ಇದ್ದಾರೆ, ಹೌದಲ್ವಾ? ಇನ್ನು ನನಗೆ ಜಾತಿಗಳಲ್ಲಿ ನಂಬಿಕೆ ಇಲ್ಲ, ನಾವೆಲ್ಲ ಹಿಂದೂಗಳಂತ ನನ್ನ ಭಾವನೆ. ಬಟ್ ಪ್ರತಿಯೊಬ್ಬರು ಇದ್ದಾರೆ, ಪ್ರತಿಯೊಬ್ಬರು ಚೆನ್ನಾಗಿ ಇದ್ದೀವಿ, ನಾವು ಖುಷಿಯಲ್ಲಿದ್ದೀವಿ. ನಾವು ಯಾರನ್ನೂ ಕೂಡ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿದವರಲ್ಲ. ತಪ್ಪುಗಳನ್ನು ತಪ್ಪು ಅಂತ ಹೇಳಿದ್ದೇವೆ ವಿನಃ ಸುಮ್ಮನೆ ಏನೋ ಬ್ಯಾಡ್ ಲ್ಯಾಂಗ್ವೇಜ್ ಯೂಸ್ ಮಾಡೋದು ಅಥವಾ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡೋದು ಮಾಡಿಲ್ಲ. ನಾನು ತುಂಬ ಸಲ ಹೇಳಿದ್ದೀನಿ, ಕೆಲವರ ನಂಬಿಕೆಗೆ ಧಕ್ಕೆನೂ ತರುವುದು ಬೇಡ ಅಂತ. ನಮ್ಮ ಧರ್ಮದ ಶ್ರೇಷ್ಠತೆಯ ಬಗ್ಗೆ ನಾವು ಮಾತಾಡೋಣ, ತಿಳಿಸ್ತಾ ಇದ್ದೀವಿ ಸಣ್ಣದಾಗಿ. ಇನ್ನೂ ಹಾದಿ ಭಾಳ ಸಾಗೋಕ್ಕೆ ತುಂಬ ಇದೆ, ದೂರ ಇದೆ. ಈಗ ಸಣ್ಣದಾಗಿ ಒಂದು 2 ಕಿಲೋಮೀಟ್ರ್ ಬಂದಿದ್ದೀವಿ ಅಷ್ಟೇ. ಸರ್, ನಾನು ಆರಂಭದಲ್ಲೇ ಹೇಳಿದ್ದೆ, ಜಗದೀಶ್, ನಾನು ಶುರು ಮಾಡುವಾಗ ನಮ್ಮ ಟಿ ವಿ ವಿಕ್ರಮದ ವಿಶೇಷತೆ ಏನಂದ್ರೆ, ನಾನು ಉತ್ತರ ಕರ್ನಾಟಕದವಳು, ದಕ್ಷಿಣ ಕರ್ನಾಟಕ, ಎಲ್ಲ ದಿಕ್ಕಿನಿಂದ ಎಲ್ಲ ಭಾಷೆಯವರು, ಕನ್ನಡದಲ್ಲೇ ಎಷ್ಟು ವೈವಿಧ್ಯಮಯ ಭಾಷೆ ಇದೆ, ಎಲ್ಲ ಭಾಷೆಯವರು ಇದ್ದೀವಿ, ಎಲ್ಲ ಧರ್ಮ ಜಾತಿ ಎಲ್ಲರೂ ಇದ್ದೀವಿ ಅಂಥೇಳಿ, ಅದೇ ಒಂದು ವಿಶೇಷತೆ. ಈ ಥರ ಕಾನ್ಸೆಪ್ಟ್ ಅಂದರೆ, ನಾನು ಫಸ್ಟ್ ಆರಂಭದಲ್ಲಿ ಬಂದಾಗ ಟಿ ವಿ ವಿಕ್ರಮ ನೋಡಿದಾಗ ಮುಮ್ತಾಜ್ ಅವರಿಂದ ಆ ಒಂದು ಇಸ್ಲಾಂ ಧರ್ಮದಲ್ಲಿ ಆಗುವಂಥ ಏನು ನ್ಯೂನತೆಗಳಿದೆ ಅದನ್ನು ಹೇಳಿಸೋದಾಗಲಿ, ಅಥವಾ ಜೆಸಲ್ ಡಿಸೋಜ ಆಗಿರಬಹುದು, ಈ ಥರ ಒಂದು ಕಾನ್ಸೆಪ್ಟ್ ಅಂದರೆ ಎಲ್ಲ ಧರ್ಮದವರು ಆಮೇಲೆ ಎಲ್ಲ ಭಾಷೆಯವರು ಇರಬೇಕು ಅಂತ ಅನ್ಸಿದ್ದು ಯಾಕೆ ಸರ್ ನಿಮಗೆ? ಅಂದರೆ ಎಲ್ಲ ಧರ್ಮದವರು ಅಂದರೆ ನಾವು ನಿಜವಾದ ಜಾತ್ಯತೀತತೆ ಟಿ ವಿ ವಿಕ್ರಮದಲ್ಲಿ ಇದೆ. ಒಂದು. ಎರಡನೇದಾಗಿ ಹಿಂದೂ ಧರ್ಮವನ್ನು ಪ್ರೀತಿಸೋ ಬೇರೆ ಮತದವರು ಇರ್ತಾರೆ, ಹೌದಲ್ವಾ? ಯಾವುದರಲ್ಲಿ ನಮಗೆ ಒಳ್ಳೇದು ಕಾಣುತ್ತಾ ಅದರಲ್ಲಿ ಹೇಳೋದ್ರಲ್ಲಿ ಏನು ತಪ್ಪಿಲ್ಲ. ಅದರಿಂದ ಅವರು ಬಂದರು ಹೊಸದಾಗಿ, ಅಂದರೆ ಅವರು ಜರ್ನಲಿಸಮ್ ಮಾಡಿರಲಿಲ್ಲ ಅವರೆಲ್ಲ, ಬಟ್ ತುಂಬ ಹೊಸಬರು ಬಂದು ಇಲ್ಲಿ ಕಲ್ತ್ಕೊಂಡ್ರು, ಆ್ಯಂಕರ್ಗಳಾದರು, ಹೆಸರು ಮಾಡಿದರು. ಒಂದೇನು ಒಟ್ಟಿಗೆ ಮಧ್ಯಾಹ್ನ ಊಟ ಮಾಡ್ತೀವಿ, ಖುಷಿ ಆಗುತ್ತೆ. ಅದೇ ಎಸ್ ಸರ್, ನಿಜ. ಇವತ್ತು ನಮಗೂ ಎಲ್ರಿಗೂ ಅಂದರೆ ಆ ಒಂದು ಖುಷಿ, ಹೆಮ್ಮೆ ಇದೆ. ನಮಗೆ ಜನ ತೋರಿಸುವಂಥ ಪ್ರೀತಿ, ಅವರ ಕಮೆಂಟ್ಗಳ ಮೂಲಕ ಆಗಿರ್ಬೋದು, ಆ ಸ್ಪಂದನೆ ಇದೆಯಲ್ಲ, ಪ್ರತಿಯೊಬ್ಬರಿಗೂ ಕೂಡ ಒಂದು ಖುಷಿ, ಹೆಮ್ಮೆ ಇದೆ. ಸೊ ಈ ಪ್ರೀತಿ ಸ್ಪಂದನೆ ಇನ್ನೂ ಹೆಚ್ಚಾಗಲಿ ಅಂತ ಕೇಳ್ಕೊತೀವಿ. ಅದಕ್ಕೆ ನಮ್ಮ ಕಡೆಯಿಂದ ಒಂದು ಪರಿಶ್ರಮ ಮುಂದುವರಿಯುತ್ತೆ. ಒಂದು ಸ್ಪೆಷಾಲಿಟಿ ಹೇಳ್ತೀನಿ. ಇದುವರೆಗೆ ಮುಸ್ಲಿಂ ಕ್ರಿಶ್ಚಿಯನ್ ಆ್ಯಂಕರ್ಗಳು ಇದ್ದಾರೆ ಅಂತ ಹೇಳ್ತೀವಿ. ನಮ್ಮಲ್ಲಿ ಜಾತಿಗೆ ಒಂದು ಸ್ವಲ್ಪನೂ ಈ ಜಾತಿ ಆ ಜಾತಿ ಅಂತ ಇಲ್ವೇ ಇಲ್ಲ. ಹೌದು. ನನಗೆ ಪ್ರತಿದಿನ ಈ ಆಫೀಸಲ್ಲಿ ಬಡಿಸೋದು ಒಂದು ದಲಿತ ಹುಡುಗಿ. ಹೌದು ಗೊತ್ತಲ್ಲ? ಹೌದು ಸರ್. ಯಾವತ್ತು ನಾವು ಆ ಮೇಲು ಕೀಳು ನೋಡಿದವರೇ ಅಲ್ಲ. ಗೊತ್ತಾಯ್ತಲ್ಲ? ಅದನ್ನೇ ನಾವು ಮಾಡಬೇಕಾಗಿರೋದು. ನಮ್ಮಲ್ಲಿ ಒಗ್ಗಟ್ಟು ಬರಬೇಕು, ಹಿಂದೂಗಳಲ್ಲಿ ಒಗ್ಗಟ್ಟು ಬರಬೇಕು. ನನ್ನ ಪ್ರಕಾರ ನಮ್ಮ ದೇಶದಲ್ಲಿರೋರು ಎಲ್ಲರೂ ಹಿಂದೂಗಳೇ. ಒಗ್ಗಟ್ಟು ಬರಬೇಕು, ಈ ದೇಶನ ಬೆಳೆಸ್ಬೇಕು ನಾವೆಲ್ಲರೂ ಸೇರಿ. ಅದು ಬೇರೆ ಬೇರೆ ಮತದವರಾಗಿರ್ಬೋದು, ಹಿಂದೂ ಧರ್ಮದವರಾಗಿರ್ಬೋದು, ಒಟ್ಟಿಗೆ ಸೇರಿ ಈ ದೇಶನ ಬೆಳೆಸ್ಬೇಕು ಅನ್ನೋದು ಆಸೆ. ಈಗ ನಮ್ಮ ದೇಶ 5th ಪ್ಲೇಸಲ್ಲಿದೆ ಎಕಾನಮಿಯಲ್ಲಿ. 2028 ಹೊತ್ತಿಗೆ 3rd ಪ್ಲೇಸ್ಗೆ ಬರಬೇಕನ್ನೋ ಆಸೆ ಪ್ರಧಾನಿಯವರದು. ಅದಕ್ಕೆ ನಮ್ಮ ಎಲ್ಲರ ಶ್ರಮ ಬೇಕು, ಪ್ರತಿ 130 ಕೋಟಿ ಜನರ ಶ್ರಮ ಬೇಕು. ಅದನ್ನು ನಾವು ಮಾಡಲೇಬೇಕು. ಅದರಲ್ಲಿ ನಾವು ಆ ಮತ ಈ ಮತ ಆ ಜಾತಿ ಈ ಜಾತಿ ಎಲ್ಲ 130 ಕೋಟಿ ಭಾರತೀಯರು ಸೇರಿ ಈ ದೇಶವನ್ನು ಬೆಳೆಸಬೇಕು. ಅದಕ್ಕೆ ನಮ್ಮ ಟಿ ವಿ ವಿಕ್ರಮದ ಟ್ಯಾಗ್ಲೈನ್ ದೇಶ ನಿಮ್ಮ ಕೈಯಲ್ಲಿ ಅಲ್ವಾ? ಎಸ್ ಸರ್, ಎಸ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನನ್ನ ಪ್ಲೇಸರ್ ನೀವೆಲ್ಲ ಒಟ್ಟಿಗಿರೋದು. ಥ್ಯಾಂಕ್ ಯು ಸರ್. ನಮ್ಮ ದೇಶ ಅಂದರೆ ನಮ್ಮ ಭಾರತವನ್ನು ಹೇಗೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಬೆಳೆಸಬೇಕು ಅಂತ, ಅದೇ ರೀತಿ ಒಂದು ನಿದರ್ಶನವಾಗಿರುವಂಥದ್ದು ನಮ್ಮ ಟಿ ವಿ ವಿಕ್ರಮ ಕುಟುಂಬ. ಇನ್ನೂ ಒಂದು ವಿಶೇಷವಾದ ಪ್ರಶಸ್ತಿ ಪ್ರದಾನ ಸಮಾರಂಭ ಇದೆ, ನೋಡ್ತಾ ಇರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ.
ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.